ಎಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತ ಮಾಡ್ತೇವೆ. ಆಶ್ವಾಸಲಿ ಆಮೆನ್. ಕ್ಯಾಮ್ರಾ ಲಾರ್ಡ್ ಹಲ್ಲೆಲೂಯಾ. ದಿನ ಸಂಡೇ ಸ್ಕೂಲ್ ಇಲ್ಲಿ ಗಮನವಿಟ್ಟು ಕೇಳಬೇಕು. ಆಮೆನ್. ಬರೆದಿದ್ದವರಿಗೋಸ್ಕರ ಅಲ್ಲ. ನಾಳೆ ಶುಕ್ರವಾರ ಕಣ್ಣನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ಪರಿಶುದ್ಧ ಆತ್ಮದೇವ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ನಾವು ಸ್ತೋತ್ರ ಮಾಡ್ತೀವಿ. ನೀವು ಮಾಡಿದ ಮಹಾ ಉಪಕಾರಗಳಿಗಾಗಿ ಸ್ತೋತ್ರ ಸ್ವಾಮಿ. ಈಗ ಬಂದಂಥ ಪ್ರತಿಯೊಬ್ಬರನ್ನ ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮ ಸಮ್ಮುಖದಲ್ಲಿ ಇಡುತ್ತೇನೆ ಸ್ವಾಮಿ. ನೀವು ಆಶೀರ್ವಾದ ಮಾಡು, ನಿಮ್ಮ ನಾಮಕ್ಕೆ ಮಹಿಮಂಟು ಆಗಲಿ. ಯೇಸುವಿನ ನಾಮದಲ್ಲಿ ಇರ್ತೀವಿ. ಪ್ರತಿಯೊಬ್ಬರನ್ನ ಮುಟ್ಟಿ ಗುಣಪಡಿಸಿ ಬಲಪಡಿಸು. ನೀನು ಮಾತಾಡಬೇಕಾಗಿ ಯೇಸು ನಾಮದಲ್ಲಿ ಬೇಡಿ ತಂದೆ. ಆಮೆನ್. ಯಾರು ಹೊರಗಡೆ ಹೋಗಬಾರ್ದು. ಹೊರಗಡೆ ಆರ್ಡಿನೇಷನ್ ತೆಗೆದುಕೊಂಡು ಎಲ್ಲರಲ್ಲೂ ಕೆಳಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಒಂದು ಸಂಡೇ ಮಿಸ್ ಮಾಡಿದ್ರೆ ಅದು ಗುರುತೇನೆಂದ್ರೆ ಅಭಿಷೇಕ ಕಳ್ಕೊಂಡಿದ್ದ ಗುರುತಾಗಿರುತ್ತದೆ. ಆಮೇನ್. ಭಾನುವಾರ ದೇವರನ್ನ ಆರಾಧನೆ ಮಾಡಿಬಿಟ್ಟು ಕೇವಲ ಒಂದು 500 ರೂಪಾಯಿ 1000 ರೂಪಾಯಿಗೋಸ್ಕರ ನೀವು ಹೊರಗಡೆ ಹೋಗಿದ್ದೆ ಆದರೆ ಆ ಹಣ ದೇವರಿಂದ ಬಂದಿದ್ದು ಮಾತ್ರ ಅಲ್ಲವೇ ಅಲ್ಲ, ಅದು ಶಾಪದ ಹಣವಾಗಿರುತ್ತದೆ. ಆ ಕುಟುಂಬಕ್ಕೆ ಆ ವ್ಯಕ್ತಿಗೆ ಅದು ಶಾಪದ ಗುರುತಾಗಿರ್ತದೆ. ಅದು ಅಭಿಷೇಕವನ್ನು ಕಳ್ಕೊಂಡಂತಹ ಗುರುತಾಗಿರ್ತದೆ. ಅದರಿಂದ ಸತ್ಯ ತಿಳ್ಕೊಂಡವರು ಯಾಕೆ ಹೋಗ್ತಾರೆ ಅಂದರೆ, ನಾವು ಕೊನೆ ದಿನಗಳಲ್ಲಿರ್ತೇವೆ. ಅನೇಕ ಜನರನ್ನು ರಕ್ಷಣೆಗೆ ಬಿಡೋದಿಲ್ಲ. ರಕ್ಷಿಸಲ್ಪಟ್ಟಂಥ ಕೆಲವು ಸೇವಕರುಗಳನ್ನು ಸೈತನ ತನ್ನ ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಇವೆಲ್ಲ ಗುರುತು. ಆಮೆನ್. ಓಕೆ, ನಾವು ಪ್ರಾರ್ಥನೆ ಮಾಡ್ಬೋದು, ಸಾಧ್ಯವಾದರೆ ಕಣ್ಣೀರಿಡ್ಬೋದು ಅಷ್ಟೇ. ಆದರೆ ಕಾಪಾಡೋದು ಅವರೆಲ್ಲರನ್ನ ದೇವರೊಬ್ಬನ ಮಾತ್ರನೇ. ಒಂದು ವೇಳೆ ಇವತ್ತು ತೋಳ್ಬಲ, ಹಣದ ಬಲ ಇರ್ಬೋದು, ಟ್ಯಾಲೆಂಟ್ ಇರ್ಬೋದು, ಬಟ್ ಒಂದು ಮಾತ್ರ ದೇವರೊಬ್ಬನೇ ನಿಮ್ಮನ್ನು ಕಾಪಾಡೋಕ್ಕೆ ಸಾಧ್ಯ. ಹಲ್ಲೆಲೂಯಾ. ಈ ದಿನ ದೇವರ ವಾಕ್ಯಕ್ಕೆ ಹೋಗೋಣ. ಕೊನೆಯ ದಿನಗಳ ಪ್ರಾರ್ಥನೆ ಮತ್ತು ಸೇವೆ ಕುರಿತಾಗಿ ಈ ದಿನ ವಾಕ್ಯ ಭಾಗ ಇದೆ. So today's topic is last days ministry and prayer. ಇದು ಕೊನೆಯ ದಿನಗಳ ನಾವಿಲ್ಲಿದ್ದೇವೆ. So we are in the last days. ಇದು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದರೆ, so if you can able to understand this very well, ಇಡೀ ಒಂದು ಕುಟುಂಬ ಒಂದು ಸೇವೆಗೆ ಮಾರ್ಪಾಡಾಗ್ತದೆ. ಒಂದು ಕುಟುಂಬ ಒಂದು ಸೇವೆಗೆ ಮಾರ್ಪಾಡಾಗ್ತದೆ. so one family can get converted into a ministry. ಆಮೆನ್. ಒಬ್ಬ ವ್ಯಕ್ತಿ ಸೇವಕನಾಗ್ತಾನೆ. ಒಬ್ಬ ವ್ಯಕ್ತಿ ಸೇವಕನಾಗ್ತಾನೆ. can become a minister. ಆಮೆನ್. Amen. ಹಲ್ಲೆಲೂಯಾ. Hallelujah. ಪ್ರತಿಯೊಂದು ದೇವರ ವಾಕ್ಯವನ್ನ ಆಧಾರ ಮಾಡ್ಕೋಬೇಕಾಗಿದೆ ನಾವು. so we have to take word of God as an like example for everything. ಆಮೆನ್. Amen. ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. Praise the Lord. ನಾವು ಯಾರ ಜೊತೆ ಇದ್ದೇವೆ ಅನ್ನೋದನ್ನ ಮುಖ್ಯ. so it is not with whom we are, that is not the important. ನಾವು ಯಾರ ಜೊತೆ ಇರ್ತೀವೋ ನಾವು ಅವ್ರ ತವರ ನಾವು ಹಾಕ್ತೀವಿ. so to whom we are going to spend time with, we are going to become like them. ಆಮೆನ್. Amen. ನಾವು ದೇವರ ಜೊತೆ ಇದ್ದಿದ್ದೆ ಆದರೆ ದೇವರು ಮಾಡಿದ ಮಾರ್ಗದಲ್ಲಿ ದೇವರ ಪ್ರಕಾರ ನಾವು ನಡ್ಕೊಳ್ಳೋಕೆ ಸಾಧ್ಯವಾಗ್ತದೆ. so if we are with God, then we can able to understand God and we can walk in his ways. ನಾವು ಸೈತನ ಪ್ರಕಾರ ಇದ್ದಿದ್ದೆ ಆದರೆ ಸೈತನ ರೀತಿಯಲ್ಲೇ ಅದನ್ನ ನಡ್ಕೊಂಡು ಹೋಗ್ತಾ ಇರ್ತದೆ. so if we are with the Satan, then according to his will we are going to do. ಕೆಲವರನ್ನ ಕೆಲ ವಿಷಯದಲ್ಲಿ ಕೈ ಬಿಡಲ್ಪಡುತ್ತದೆ. so in some people in certain ways they will be left out. ಆಮೆನ್. Amen. ಕೆಲವರು ಅವರಷ್ಟು ಅವರೇ ಬಾಗಿಲು ಹಾಕೊಂಡಿರ್ತಾರೆ. some people they themselves have closed their doors. ಆದ್ರೆ ಕೆಲವರಿಗೆ ದೇವರೇ ಬಾಗಿಲು ಹಾಕಿರ್ತಾನೆ. but for some people God himself has closed the doors. ಆಮೆನ್. Amen. ಅಂತ ಗೊಂದಲದಲ್ಲಿರುವಂತಹ ನಾವ್ಯಾರು ಏನು ಮಾಡಕ್ ಸಾಧ್ಯವಾಗೋದಿಲ್ಲ. so such kind of people who are in that kind of confusion, we cannot do anything for them. ಆಮೆನ್. Amen. ಈ ದಿನ ನೀವು ಈ ವಾಕ್ಯವನ್ನು ಕೇಳುವಾಗ ನೀವು ಪರಲೋಕಕ್ಕೆ ಎತ್ತಲ್ಪಡ್ತೀರಾ ಇಲ್ಲ ಅನ್ನೋದು ಕೂಡ ಕನ್ಫರ್ಮೇಶನ್ ಆಗ್ತಿರ್ತದೆ. so today when we are going to talk about the word of God, you will get a clarity and confirmation about whether we are going to heaven or not. ದೇವರಿಗೆ ಇಷ್ಟ ಎಲ್ಲರೂ ರಕ್ಷಿಸಲ್ಪಡಬೇಕು ಅಂತ ಹೇಳಿ. it is God's desire that we all need to be saved. ದೇವರಿಗೆ ಇಷ್ಟ ನಾವೆಲ್ಲರೂ ಆತನ ಜೊತೆಯಲ್ಲಿ ಪರಲೋಕದಲ್ಲಿ ಇರಬೇಕು ಅಂತ ಹೇಳಿ. so it is God's desire that we all should be in heaven with him. ಅದೇ ರೀತಿಗೆ ಸೈತಾನನಿಗೆ ಇಷ್ಟ ಸೈತನ ಜೊತೆಯಲ್ಲಿ ನರಕದಲ್ಲಿ ಇರಬೇಕು ಅಂತ ಕೂಡ ಯೋಚನೆ ಮಾಡ್ತಾನೆ. so in the same way Satan's desire is that he want all of us to be in hell. ನೀವು ಯಾರಿಗೆ ಅವಕಾಶ ಕೊಡ್ತೀರೋ ಅವ್ರ ಜೊತೆಲಿ ನೀವು ಇರ್ತೀರಾ. so to whom you are going to give an opportunity, with them you are going to ಯೇಸು ಕ್ರಿಸ್ತನು ಯಾರನ್ನೂ ಬಲವಂತ ಪಡಿಸೋದೇ ಇಲ್ಲ. Jesus Christ never forces anyone. ಆಮೆನ್. Amen. ಇಲ್ಲಿ ಗಮನಿಸಿ, ಒಂದು ಪ್ರಾರ್ಥನೆ ಮತ್ತು ಸೇವೆ ತುಂಬಾ ಮುಖ್ಯವಾದದ್ದು. so prayer and ministry are very important. ಹಲ್ಲೆಲೂಯಾ. Hallelujah. ಈ ಪ್ರಾರ್ಥನೆ ಮತ್ತು ಸೇವೆ ದೇವರಿಂದ ಬಂದಿದ್ದಾಗಿರುತ್ತದೆ. both prayer and ministry has come from God.
ಈ ಪ್ರಾರ್ಥನೆ ಮತ್ತು ಸೇವೆ ಇಲ್ಲ ಅಂದ್ರೆ ಎತ್ತಲ್ಪಡಕ್ಕೆ ಸಾಧ್ಯವೇ ಇಲ್ಲ. Without prayer and ministry, it is not possible for us to go to heaven. Hallelujah. Hallelujah. Praise the Lord. Praise the Lord. ಮೊದಲನೇದಾಗಿ ನಾವು ಯೇಸು ಕ್ರಿಸ್ತನನ್ನ ಒಂದು ಮಾದರಿಯಾಗಿ ತೆಗೆದುಕೊಳ್ಳೋಣ. First of all, let us take Jesus Christ as an example. ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 5ನೇ ವಾಕ್ಯವನ್ನು ನೋಡುವಾಗ, Mark chapter verse 35 we see. ಓಕೆ, ಮುಂಜಾನೆ ಇನ್ನು ಮೊಬ್ಬಿರುವಾಗ ಅಡಿವೆ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸ್ತಾ ಇದ್ದ. ಆಮೆನ್. ನಮಗೆ ಯಾರು ಮಾದರಿ? So who is example for us? ಪಾಸ್ಟರ್ ಮಾದರಿ ಅಲ್ಲ, Pastor is not an example. ಗಂಡ ಮಾದರಿ ಅಲ್ಲ, husband is not an example. ಹೆಂಡತಿ ಮಾದರಿ ಅಲ್ಲ, wife is not an example for ತಂದೆ ತಾಯಿಗಳು ಮಾದರಿ ಅಲ್ಲ. not parents are example. ಮೊದಲು ಮಾದರಿ ಯಾರಂದ್ರೆ ಯೇಸು ಕ್ರಿಸ್ತನು ನಮಗೆ ಮಾದರಿ ಆಗಿದ್ದಾನೆ. So who is the first example for us? It is Jesus. ಯೇಸು ಕ್ರಿಸ್ತನು ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡ್ತಾ ಇದ್ರು. So Jesus used to get up very early in the morning and used to pray. 38ನೇ ವಾಕ್ಯದಲ್ಲಿ ನೋಡುವಾಗ, If you look into verse 38, ಓದಿ. ಆಮೆನ್. ನಾನು ಸಮೀಪದಲ್ಲಿರುವ ಬೇರೆ ಊರಿಗೆ ಹೋಗೋಣ, ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು, ಇದಕ್ಕಾಗಿ ನಾನು ಹೊರಟು ಬಂದಿದ್ದೀನಿ ಅಂತ ಯೇಸು ಸ್ವಾಮಿ ಹೇಳ್ತಿದ್ದಾರೆ. so Jesus replied, let us go somewhere else to the nearby villages so I can preach. ಒಬ್ಬ ವಿಶ್ವಾಸಿ, ಒಬ್ಬ ಸೇವಕ, ಅವನ ಜೀವಿತದಲ್ಲಿ ಮೊದಲನೇದಾಗಿ ಪ್ರಾರ್ಥನೆ ಇರಬೇಕು. So in a believer pastor's life, the first thing is be prayerful life. ಯಾರಲ್ಲಿ ಪ್ರಾರ್ಥನೆ ಇರ್ತದೋ ಅವನು ಸೇವೆ ಕೂಡ ಮಾಡ್ತಾನೆ. So whoever has that prayerful life, he will be able to do ministry also. So whoever not able to pray cannot even do ministry also. Prayer and ministry are not like just spending time. ಹಲ್ಲೆಲೂಯಾ. Hallelujah. ಅನೇಕ ಜನ ಟೈಮ್ ಪಾಸ್ ಆಗಿ ಮಾಡ್ತಿದ್ದಾರೆ. So many people doing it casually. ಪ್ರಾರ್ಥನೆ ಅನ್ನೋದು ಕಷ್ಟ ಬಂದಾಗ ಮಾತ್ರ ಪ್ರಾರ್ಥನೆ ಮಾಡ್ತಾರೆ. So many people pray only when they get hard times. ಹಲ್ಲೆಲೂಯಾ. Hallelujah. ನೋವು ಬಂದಾಗ, ಮಾಯ ಮಂತ್ರಗಳಾದಾಗ, ತೊಂದರೆಗಳಾದಾಗ ಮಾತ್ರ ಅವರು ಪ್ರಾರ್ಥನೆ ಮಾಡಕ್ ಹೋಗ್ತಾರೆ. So they pray only during their difficult situations. ಹಾಗಲ್ಲ, ದೇವರನ್ನು ಯೇಸುವನ್ನು ನಂಬುವಂತ ಪ್ರತಿಯೊಬ್ಬರು ಸಹ ಪ್ರಾರ್ಥನೆ ಮಾಡಲೇಬೇಕು. So everyone who believes in Jesus Christ must pray. ಮನೆ ಅಂದ ಮೇಲೆ ಪ್ರತಿಯೊಂದು ಮನೆಯಲ್ಲಿ ದೀಪ ಇರಬೇಕು. If a home means in every home there should be a lamp. ಆಮೆನ್. Amen. ಯಾಕೆ ದೀಪ ಬೇಕು? ಯಾಕೆ ಲೈಟ್ ಬೇಕು? So why we need that lamp? ಯಾಕೆ ಲೈಟ್ ಬೇಕು? Why do we need that? ಕತ್ಲಲ್ಲಿ ಇರಕ್ಕಾಗಲ್ಲ. ಆಮೆನ್. Because we Amen. cannot live in the dark. ಪ್ರತಿಯೊಬ್ಬ ವಿಶ್ವಾಸಿ ಸಹ ಪ್ರಾರ್ಥನೆ ಮಾಡಲೇಬೇಕು. ಯೇಸು ಸ್ವಾಮಿ ನಂಬಿದಂತ ಪ್ರತಿಯೊಬ್ಬ ವ್ಯಕ್ತಿನೂ ಕುಟುಂಬನೂ ಪ್ರಾರ್ಥನೆ ಮಾಡಲೇಬೇಕು. So every believer and every family who believes in Jesus Christ must pray. ಆದ್ರೆ ಪ್ರಾರ್ಥನೆ ಮಾಡಿದ ವ್ಯಕ್ತಿ ಸುಮ್ಮನೆ ಇರೋದಿಲ್ಲ. ಪ್ರಾರ್ಥನೆ ಮಾಡಿದ ವ್ಯಕ್ತಿ ದೇವರು ತನಗೆ ಏನೆಲ್ಲ ಕೆಲಸ ಕೊಟ್ಟಿದ್ದನೋ ಆ ಕೆಲಸವನ್ನು ಮಾಡುವಂತನಾಗಿರ್ತಾನೆ. But the person who has an habit of prayer, he will always do the responsibilities given by God. ಒಂದು ವೇಳೆ ನೀವು ಪ್ರಾರ್ಥನೆ ಮಾಡ್ತಾ ಇಲ್ಲ ಅಂದಾಗ ನೀವು ಸೇವೆಯಲ್ಲಿ ಉಪಯೋಗ ಆಗೋದಿಲ್ಲ. So in case you are not praying, it means that you will not be able to be used in the ಈ ministry. ಕೊನೆ ದಿನಗಳಲ್ಲಿ ಪ್ರಾರ್ಥನೆ ಮಾಡುತ್ತಿರುವ ಯಾರು ಪ್ರಾರ್ಥನೆ ಮಾಡಲ್ವೋ ಅವರು ಯಾರು ಸಹ ರಕ್ಷಿಸಲ್ಪಡೋದಕ್ಕೆ ಅಥವಾ ಎತ್ತಲ್ಪಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ತುಂಬಾ ಮುಖ್ಯವಾದ ವಿಚಾರ ಗಮನದಲ್ಲಿ ಇಟ್ಕೊಳ್ಳಿ. So in these last days, those who are not able to pray will never be going along with God. ವಿಶ್ವಾಸಿ ಆಗ್ಲಿ ಸೇವಕರುಗಳಾಗ್ಲಿ ಪ್ರಾರ್ಥನೆ ಅದು ಒಂದು ಕವಚವಾಗಿದೆ. So either for a believer or a pastor, the prayer is a shield for them. ಈ ಲೋಕದಲ್ಲಿ ನಾನಾ ತರದ ರೋಗಗಳು, ನಾನಾ ತರದ ಸಮಸ್ಯೆಗಳು, ಭೂಕಂಪಗಳು, ಯುದ್ಧಗಳು, ನಾನಾ ತರದ ಘಟನೆಗಳು ನಡೆದವೆ ಪ್ರಪಂಚದಲ್ಲಿ. So there is so much tribulation that is happening around the world. Sickness, wars, everything. ಈ ಇದೆಲ್ಲ ಬಿಡಿಸಿ ಕಾಪಾಡಬೇಕಾದ್ರೆ ನಿನ್ನಲ್ಲಿ ನಿನ್ನ ಕುಟುಂಬದಲ್ಲಿ ಪ್ರಾರ್ಥನೆ ಇದ್ರೆ ಮಾತ್ರ ಇದರಿಂದ ನೀನು ತಪ್ಪಿಸ್ಕೊಳ್ಳೋಕೆ ಸಾಧ್ಯ. Escape from all this kind of, it is only through prayer. ವ್ಯಕ್ತಿ ಯಾವ ಕುಟುಂಬ ಪ್ರಾರ್ಥನೆ ಮಾಡೋದಿಲ್ಲ ಆ ವ್ಯಕ್ತಿ ಕುಟುಂಬ ಈ ಸಮಸ್ಯೆಗಳಿಗೆ ಒಳಗಾಗ್ತದೆ. So whoever the person or the family who doesn't willing to pray, they will face this problem. ಈ ವಾಕ್ಯವನ್ನು ಗಮನಿಸ್ತಾ ಬಂದಾಗ ನೀವು ಎತ್ತಲ್ಪಡ್ತೀರಾ ಇಲ್ಲ ಅಂತ ಕೂಡ ನಿಮಗೆ ಇವತ್ತೇ ಕ್ಲಿಯರ್ ಆಗ್ಬಿಡುತ್ತದೆ. So when we look into these words very carefully, you will come to a clarity whether you will. ನೀನು ಎಷ್ಟು ವರ್ಷದಲ್ಲಿ ಚರ್ಚ್ಗೆ ಬರ್ತಾ ಇದ್ದೆ, ಎಷ್ಟು ವರ್ಷದಲ್ಲಿ ಸೇವೆ ಮಾಡ್ತಾ ಇದ್ದೆ ಮುಖ್ಯ ಅಲ್ಲ. From how many days you are coming, how many years you are doing the ministry, it doesn't matter. ಆದರೆ ನೀನು ಎತ್ತಲ್ಪಡಬೇಕು. You should be lifted up.
ಎತ್ತಲ್ಪಡಬೇಕಾದ್ರೆ ನಿನ್ನ ಜೀವಿತದಲ್ಲಿ ಪ್ರಾರ್ಥನೆ ಇರಬೇಕು. If you want to be lifted up to God, you should have a prayerful life. ನೀನು ಪ್ರಾರ್ಥನೆ ಇದ್ರೆ ಮಾತ್ರ ನೀನು ಎತ್ತಲ್ಪಡಕ್ ಸಾಧ್ಯ. Only when you have a prayerful life, then you can be lifted. ಅದಕ್ಕೆ ದೇವರ ವಾಕ್ಯದ ಆಧಾರವಾಗಿದ್ದಾವೆ ಇವತ್ತೆಲ್ಲವೂ. So there is a God's word that is reference for all these things which I am saying here. ಆಮೆನ್. Amen. ಇಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ್ರು. Here Jesus has an habit of praying. ನಂತರ ಪ್ರಾರ್ಥನೆ ಮಾಡಿದ ಪ್ರತಿಯೊಬ್ಬರು ಸೇವೆಯಲ್ಲಿ ಒಳಗೊಂಡ್ರು. And everyone who used to pray is involved in the ministry. ಸೇವೆ ಅಂದ್ರೆ ಎಲ್ಲಾ ತರದ ಸೇವೆಯಲ್ಲೂ ಸಹ ನಾವು ಇರಬೇಕು. Ministry means in all kind of ministry you should be involved. ದೇವರು ಒಬ್ಬೊಬ್ಬರಿಗೂ ಒಂದು ವರವನ್ನ ಕೊಟ್ಟಿದ್ದಾನೆ. ಆ ವರದ ತಕ್ಕ ಹಾಗೆ ನಾವು ದೇವರ ಮಹಿಮೆಗಾಗಿ ಆ ಸೇವೆಗಳನ್ನ ಮಾಡಬೇಕು. So God has given each person different kind of gift. According to that gift you should do the ministry. ಒಂದು ಟಾಯ್ಲೆಟ್ ತೊಳೆಯೋದ್ರಿಂದ ಹಿಡಿದು, Even to clean a washroom, ಒಂದು ಸಭೆ ತೊಳೆಯೋದ್ರಿಂದ ಹಿಡಿದು, even to clean the church, ಒಂದು ಸಭೆಗೆ ಅಡಿಗೆ ಮಾಡೋದ್ರಿಂದ ಹಿಡಿದು, even to cook for the church, ಆರಾಧನೆ ಮಾಡೋ ಜೊತೆಗೆ, and also worship, ಪ್ರಸಂಗ ಮಾಡೋ ಜೊತೆಗೆ, and also preaching, ಇದೆಲ್ಲವೂ ಸಹ and all these things ಪ್ರಾರ್ಥನೆ ಮಾಡೋರು ಮಾತ್ರ ಮಾಡೋಕ್ ಸಾಧ್ಯ. So only those who are able to pray only can do this. ಯಾಕಂದ್ರೆ ಅಪೊಸ್ತಲ ಕಾರ್ಯಗಳಲ್ಲಿ ಅದನ್ನೇ ಹೇಳಲ್ಪಟ್ಟಿದೆ. So that is what saying in the book. ಪ್ರಾರ್ಥನೆ ಮಾಡುವಂತವನು ಜ್ಞಾನ ಸಂಪನ್ನನಾಗಿರ್ತಾನೆ. Those who pray will have a God's wisdom. ಪ್ರಾರ್ಥನೆ ಮಾಡುವಂತನು ಅಭಿಷೇಕ ಹೊಂದಿದವನಾಗಿರ್ತಾನೆ. The one person who prays also ಅವರನ್ನ ಪವಿತ್ರಾತ್ಮ ನಡೆಸ್ತಾನೆ. and he will be led by the Holy Spirit. ಯಾವ ವ್ಯಕ್ತಿಯಲ್ಲಿ ಪ್ರಾರ್ಥನೆ ಇಲ್ಲವೋ, whoever doesn't have a prayerful life, ಆ ವ್ಯಕ್ತಿಯನ್ನ ಸೇವೆಯಲ್ಲಿ ನಿಲ್ಲೋದಕ್ಕಾಗೋದಿಲ್ಲ. will not be able to stand in the ministry. ಅಲ್ಲಿನ ವರ ಮಂಕಿ ಹೋಗಿರ್ತದೆ. The gifts of the Holy Spirit will not be functioning. ಅಭಿಷೇಕ ಕಳ್ಕೊಂಡಿರ್ತಾರೆ. The anointing will not be there. ಆರ್ಡಿನೇಷನ್ ಕೊಟ್ಟಿದ್ರು ಸಹ ಅದು ವ್ಯರ್ಥವಾಗಿರ್ತದೆ. Even if the ordination has given, it is not of ಹಲ್ಲೆಲೂಯಾ. Hallelujah. ಈಗಾಗಲೇ ಹೇಳಿದೆ, already I have told you. ನಾವು ಆರ್ಡಿನೇಷನ್ ತಗೊಂಡು ಒಂದು ಭಾನುವಾರ ಮಿಸ್ ಮಾಡಿದ್ರೆ ಅದರ ಅರ್ಥ ಏನಂದ್ರೆ ನಾವು ಅಭಿಷೇಕ ಕಳ್ಕೊಂಡಿದ್ದೆ ಗುರುತಾಗಿದೆ. So after taking ordination, even if once and if I skip, it means I have ಆ lost ಒಂದು anointing. ವಾರದ ಆ ಒಂದು ದಿವಸದಲ್ಲಿ 500,000 ಸಂಪಾದನೆ ಮಾಡ್ತೀರಾ. You might have earned at least 500 to 1,000 on that day. ಆ ದುಡ್ಡು ದೇವರಿಂದ ಬಂದಿದ್ದಲ್ಲ, ಅದು ಸೈತಾನನಿಂದ ಬಂದಿದ್ದಾಗಿರುತ್ತದೆ. That money doesn't come from God, it comes from ಅದು Satan. ಆಶೀರ್ವಾದಕ್ಕೆ ಬಂದಿದ್ದಲ್ಲ, ಆ ಕುಟುಂಬಕ್ಕೆ ಶಾಪದ ಗುರುತಾಗಿದೆ ಅದು. So that money is not of a blessing, but it is of a curse. ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. Praise the Lord. ಪ್ರೈಸ್ ದ ಲಾರ್ಡ್. Praise the Lord. ನೀನು ಎಷ್ಟು ಒಳ್ಳೆಯವನು, ನೀನು ಎಷ್ಟು ಕಾಣಿಸ್ತೀಯ ಅದು ಮುಖ್ಯ ಅಲ್ಲ. ನಿನ್ನ ಜೀವಿತದಲ್ಲಿ ದೇವರ ಪ್ರಾರ್ಥನೆ ಜೀವಿತ ಇದೆಯಾ ಅದು ಮುಖ್ಯವಾಗಿದೆ. So how godly or good person you are, that doesn't matter, but how prayerful you are, that is what important. ಹಲ್ಲೆಲೂಯಾ. Hallelujah. ನೀವು ನಿಮ್ಮ ಮನೆಯವರಲ್ಲಿ ಏನಿರಬೇಕು, ಮೊದಲನೇದಾಗಿ ಪ್ರಾರ್ಥನೆ ಇರಬೇಕು. So what is the first thing that should be there in you and your family? Prayer. ಯೇಸು ಸ್ವಾಮಿ ಹೇಳಿದ್ರು, ಒಂದು ಗಳಿಗೆ ಆದ್ರೂ ನೀವು ಪ್ರಾರ್ಥಿಸಬೇಕು ಅಂತೇಳಿ. So Jesus was saying at least an hour can't you pray? ಒಂದು ಗಂಟೆ ಆದ್ರೂ ನೀವು ಪ್ರಾರ್ಥಿಸಬೇಕು. You must pray at least an hour. ಯಾಕೆ? Why? ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿರೋದಕ್ಕೋಸ್ಕರ. So that you will not be fall into temptation. ಏನು ಶೋಧನೆ? So what is temptation? ಏನು ಶೋಧನೆ? So what is the ಈ temptation? ಲೋಕದಲ್ಲಿ ನಾನಾ ತರದ ಶೋಧನೆಗಳು, ಕಷ್ಟಗಳು, ಅನೇಕ ಭಯಂಕರವಾದ ಘಟನೆಗಳು ನಡೀತವೆ. So there are different kind of temptations and trials that are happening around the world. ನಾನಾ ತರದ ರೋಗಗಳು ಬರ್ತವೆ. So there are different kind of afflictions and diseases. ಸೈತಾನನಿಗೆ ಮುಕ್ತಾಯ ಸಮಯ ಬಂದಿದೆ, ಅದಕ್ಕೆ ಅವನು ತುಂಬಾ ಅರ್ಜೆಂಟ್ ಮಾಡ್ತಿದ್ದಾನೆ. Satan is aware that his time has come to an end. ದೇವರು ಬರೋ ಕಾಲ ತುಂಬಾ ಹತ್ತಿರವಾಗಿದೆ. The time of coming of God is ಅದು very ಸಂತೋಷದ soon. ವಿಷಯ. So that's a good news. ಅದೇ ರೀತಿಯಾಗಿ ಸೈತಾನನು ತನ್ನ ಕೆಲಸ ಮುಗಿತಾ, ತನ್ನ ಟೈಮ್ ಮುಗಿತಾ ಬಂದಿದೆ ಅಂತ ಗೊತ್ತಾಗಿ ಅವನು ತುಂಬಾ ಬ್ಯುಸಿ ಆಗಿದ್ದಾನೆ. So in the same way Satan also very busy that because he is aware that his time ಜಾತಿಗಳ ಮಧ್ಯದಲ್ಲಿ ಅವನು ಕಟ್ಟುಗಳನ್ನು ಹಾಕ್ತಿದ್ದಾನೆ, ಭೇದಗಳನ್ನು ಉಂಟು ಮಾಡ್ತಿದ್ದಾನೆ. So he is causing divisions among us. ಧರ್ಮಗಳ ಮಧ್ಯದಲ್ಲಿ ಗೋಡೆಗಳನ್ನು ಕಟ್ಟಿದ್ದಾನೆ. He is causing divisions among the religions. ದೇವರನ್ನ ನಂಬೋದಕ್ಕೆ ಆಗದ ಹಾಗೆ ಅವರು ಕಾರ್ಯಕ್ರಮಗಳು ಮಾಡಿಸ್ತಾ ಇದ್ದಾನೆ. So he is doing all activities to make sure that they won't believe God. ಅಷ್ಟು ಮಾತ್ರವಲ್ಲ, So not only that, ದೇವರನ್ನ ನಂಬಿದಂತವರು, those who believe in God, ದೀಕ್ಷಾಸ್ಥಾನ ತೆಗೆದುಕೊಂಡಂತವರು, also those who have been ಸೇವೆ ಮಾಡೋರನ್ನು ಕೂಡ ಮರಳುಗಳಿಸಿ ತನ್ನ ಸೇವೆಯಿಂದ ದೇವರ ರಾಜ್ಯದಿಂದ ಕಿತ್ಕೊಂಡು ತನ್ನ ರಾಜ್ಯದಲ್ಲಿ, ಕತ್ತಲ ರಾಜ್ಯದಲ್ಲಿ ಸೇರಿಸಿಕೊಳ್ಳಕ್ಕೆ ಪ್ಲಾನ್ ಮಾಡ್ತಿದ್ದಾನೆ. and also even the ministers of God, he is deceiving them and taking them into his own kingdom. ಅದರಿಂದಲೇ ಪ್ರಾರಂಭದಲ್ಲಿದ್ದಂತ ಆರಾಧನೆ ಈಗಿಲ್ಲ. That is why the worship we had in the beginning we don't ಪ್ರಾರಂಭದಲ್ಲಿ ದೇವರಲ್ಲಿ ಇದ್ದಂತಹ ಭಕ್ತಿಗಳು ಈಗ ಕಾಣಿಸ್ತಾ ಇಲ್ಲ. the devotion which we had earlier to God, now we don't see that. ಮುಂದೆ ಅದು ಕಣ್ಮರಿ ಆಗ್ತಾ ಹೋಗ್ತದೆ. Later soon it is going to disappear. ಹಲ್ಲೆಲೂಯಾ. Hallelujah. ಎಲ್ಲ ಘಟನೆಗಳಿಂದ ಬಿಡಿಸಿ ಕಾಪಾಡಬೇಕಾದ್ರೆ ನೀವು ನಿಮ್ಮ ಕುಟುಂಬದವರು ಹೆಚ್ಚು ಪ್ರಾರ್ಥನೆ ಮಾಡುವರಾಗಿರಬೇಕು. So if you have to escape from all these kind of trials, we should be in an attitude of ಪ್ರಾರ್ಥನೆ prayer. ಒಂದು ಭಾಗ, ಪ್ರಾರ್ಥನೆಯಲ್ಲಿ ಇನ್ನೊಂದು ಭಾಗ ಇದೆ. So there is one kind of prayer and also another kind of prayer. ಪ್ರಾರ್ಥನೆ
ನಮಗೆ ಅದು ಕೊಡು ಇದು ಕೊಡು, ಅಲ್ಲಿ ಕಾಪಾಡು ಇಲ್ಲಿ ಕಾಪಾಡೋದು ಮಾಡೋದು ಸಹಜವಾದ ಪ್ರಾರ್ಥನೆ. So the common prayer which we all pray is that to ask God to give this and ಆದ್ರೆ that. ಕೊನೆ ದಿನಗಳಲ್ಲಿ ಮಾಮೂಲಿ ಪ್ರಾರ್ಥನೆ ಅವಶ್ಯಕತೆ ಇಲ್ಲ. So in these last days this kind of ordinary prayer is not required. ಕೊನೆ ದಿನಗಳಲ್ಲಿ ಪವಿತ್ರಾತ್ಮ ಭರಿತರಾದಂತ ಪ್ರಾರ್ಥನೆ ಬೇಕಾಗಿದೆ. So in these last days we need a prayer that is led by the Holy Spirit. ಪವಿತ್ರಾತ್ಮ ಪ್ರಾರ್ಥನೆ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಸತ್ಯದಲ್ಲಿ ನಡೆಸುವಂತನಾಗಿರ್ತಾನೆ. The prayer which is being led by the Holy Spirit, it will lead to truth. ಹಲ್ಲೆಲೂಯಾ. Hallelujah. ನಿಮ್ಮ ಗೊತ್ತಿಲ್ಲದ ವ್ಯಕ್ತಿಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾನೆ. And it can reveal you through revelation about ಬೇರೆ the people whom you ದೇಶಕ್ಕೋಸ್ಕರ don't ಬೇರೆ know. ಬೇರೆ ಊರಿಗೋಸ್ಕರ ಜನಗಳಿಗೋಸ್ಕರ ಪ್ರಾರ್ಥನೆ ಮಾಡಲು ಪ್ರೇರೇಪಣೆ ಮಾಡ್ತಾನೆ. So Holy Spirit will inspire you to pray for other countries and also many villages and many people like that. ಹಲ್ಲೆಲೂಯಾ. Hallelujah. ಯಾವ ವ್ಯಕ್ತಿಯಲ್ಲಿ ಪ್ರಾರ್ಥನೆ ಇಲ್ವೋ ಆ ವ್ಯಕ್ತಿ ಎತ್ತಲ್ಪಡಕ್ ಸಾಧ್ಯವೇ ಇಲ್ಲ. A person who don't have a prayer life, he cannot be lifted up. ಯಾವ ವ್ಯಕ್ತಿಯಲ್ಲಿ ಪ್ರಾರ್ಥನೆ ಇಲ್ವೋ ಆತನು ಸೇವೆ ಮಾಡಕ್ ಆಗೋದೇ ಇಲ್ಲ. A person who don't have a prayer life, he cannot do the ministry. ಹಲ್ಲೆಲೂಯಾ. Hallelujah. ಇಷ್ಟು ವರ್ಷ ಬಂದಿದ್ದೀರಾ, So you have come here for many years. ಈಗ ಕೊನೆ ದಿನಗಳಲ್ಲಿದ್ದೇವೆ. Now we are in the last days. ನಮ್ಮ ನಾವು ಎಚ್ಚೆತ್ತುಕೊಳ್ಬೇಕು. So we should warn ourselves. ಪ್ರಾರ್ಥನೆ ಮಾಡಿಸ್ಕೊಳ್ಳೋದು ಈಸಿ. It is easy to get being prayed. ಹಲ್ಲೆಲೂಯಾ. Hallelujah. ಈಗ ಪ್ರಾರ್ಥನೆ ಮಾಡಿಸ್ಕೊಳ್ಳೋ ಸಮಯ ಅಲ್ಲ, ಪ್ರಾರ್ಥನೆ ಮಾಡುವ ಸಮಯವಾಗಿದೆ. This is not a time to get prayed, but is a time to pray. ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. Praise the Lord. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? So how many of you are understanding? ಆಮೆನ್. Amen. ಎಷ್ಟು ಜನ ಎತ್ತಲ್ಪಡಬೇಕಂತ ಇಷ್ಟಪಡ್ತಾ So ಇದ್ದೀರಾ? how many of you want to lift it up to God? ಎತ್ತಲ್ಪಡೋದಕ್ಕೆ ಮೊದಲನೇ ಸೂಚನೆ ನಿನ್ನ ಜೀವಿತದಲ್ಲಿ ಪ್ರಾರ್ಥನೆ ಇರಬೇಕು. The first sign that we are getting to lifted up is that prayer. ಆಮೆನ್. Amen. ಅಷ್ಟು ಮಾತ್ರವಲ್ಲ, ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಸೇವೆಯಲ್ಲಿರ್ತಾನೆ. And not only that, the person who prays also will be involved in the ministry. ಅಥವಾ ಸೇವೆಗೆ ಸಹಾಯಕನಾಗಿರ್ತಾರೆ. And also he will be helper to the ministry. ಆಮೆನ್. Amen. ಹಲ್ಲೆಲೂಯಾ. Hallelujah. ಆದರೆ ಲೋಕದ ವ್ಯವಹಾರದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. He will not get entangled with the world. ಅಪೊಸ್ತಲ ಕಾರ್ಯಗಳು 6ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನೋಡುವಾಗ, If you look into Acts chapter 6 verse 4. ನಾವಾದರೂ ಆಮೆನ್, ಆದಿ ಸಭೆಯಲ್ಲಿ ಹೇಳಿದಂತಹ ಮಾತುಗಳು, So we will turn this responsibility over to them. And we ಪವಿತ್ರ will give our attention to prayer. ಪವಿತ್ರಾತ್ಮನು ಸಭೆಗೆ ಹೇಳುವಂತ ಮಾತು, So this is the word Holy Spirit is telling to churches. ಒಬ್ಬ ವಿಶ್ವಾಸಿ, One believer, ಒಬ್ಬ ಸೇವಕನು one minister of God. ಏನೆಲ್ಲ ಇರಬೇಕು ಅನ್ನೋದು, ಪ್ರಾರ್ಥನೆ ಇರಬೇಕು, ಎರಡನೇದಾಗಿ ಸೇವೆ ಇರಬೇಕು. So first thing they must possess is prayer, and second thing is ಸೇವೆ ministry. ಬಂದ್ರು ಬರೀ ಸೇವಕರು ಮಾತ್ರ ಪಾಸ್ಟರ್ ಮಾತ್ರ ಮಾಡೋದಲ್ಲ, ಪ್ರತಿಯೊಬ್ಬ ವಿಶ್ವಾಸನು ಪ್ರಾರ್ಥನೆ ಮಾಡುವಂತ ಪ್ರತಿಯೊಬ್ಬರು ಸೇವೆ ಮಾಡುವರಾಗಿರಬೇಕು. So ministry is not only the responsibility of pastor, but every believer must be involved in the ministry. ಇಲ್ಲಿ ದೇವರ ಮಾತುಗಳನ್ನು ಗಮನಿಸಿರಿ. So look into the God's word here. ನಾವಾದರೂ ಪ್ರಾರ್ಥನೆ ಮಾಡೋದ್ರಲ್ಲೂ ವಾಕ್ಯ ಉಪದೇಶ ಮಾಡೋದ್ರಲ್ಲೂ ನಿರತರಾಗಿರಬೇಕು. So let us involve in a prayerful life. ಆಮೆನ್. Amen. ಏನನ್ನಿರಬೇಕು? ಪ್ರಾರ್ಥನೆ ಮಾಡೋದ್ರಲ್ಲಿ, ವಾಕ್ಯ ಉಪದೇಶದಲ್ಲಿ ನಿರಂತರವಾಗಿರಬೇಕು. So let us give our attention to prayer and the ministry of God. ಆಮೆನ್. Amen. ಹಲ್ಲೆಲೂಯಾ. Hallelujah. 2 ತಿಮೋಥಿ 2ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನೋಡುವಾಗ, So 2 Timothy chapter 2 verse 4 if you see. ವಾಕ್ಯ ಬೇಗ ಓದ್ರಿ. ಯುದ್ಧಕ್ಕೆ ಹೋಗುವ ಸೈನಿಕನು ಯಾವ ವ್ಯವಹಾರಮ್ಮ, ಒಂದು ವಾಕ್ಯ ಬಿಟ್ಬಿಟ್ಟಿದ್ಯಾ? ಯುದ್ಧಕ್ಕೆ ಹೋಗುವ ಸೈನಿಕನು ಲೋಕ ಬಿಟ್ಬಿಟ್ರಿ, ಬರೀ ವ್ಯವಹಾರ ಮಾತ್ರ ಹೇಳ್ತಾ ಇದೀಯಾ. ಲೋಕ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳದೆ ಸೈನ್ಯದಲ್ಲಿ ಸೇರಿಸಿಕೊಂಡವನನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಿದ್ದನಲ್ವೇ? ಆಮೆನ್. ಯುದ್ಧಕ್ಕೆ ಹೋಗುವಂತ ಯಾರೇ ಸೈನಿಕ, ಮಿಲಿಟರಿಗೆ ಸೇರುವಂತ ಪ್ರತಿಯೊಬ್ಬರು ಸಹ ಲೋಕದ ವ್ಯವಹಾರದಲ್ಲಿ ಇರೋದಿಲ್ಲ. So every soldier that serves in the army will not be involved in the civilian affairs of the country. ಯಾರೆಲ್ಲ ಮಿಲಿಟರಿಗೆ ಹೋಗ್ತಾರೋ ಅಥವಾ ಆ ಒಂದು ಸೈನ್ಯದಲ್ಲಿ ಸೇರ್ತಾರೋ ಅವರೆಲ್ಲರೂ ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನ ಮುಡುಪಾಗಿಟ್ಟಿರ್ತಾರೆ. So whoever serves in the defense, they will ready to sacrifice their life for the country. ಯಾವ ಉದ್ದೇಶಕ್ಕೋಸ್ಕರ ಸೈನಿಕನಾಗಿದ್ದನೋ ಆ ಉದ್ದೇಶಕ್ಕೋಸ್ಕರ ತನ್ನ ಜೀವಿತವನ್ನ ಪ್ರತಿಷ್ಠಾಪನೆ ಮಾಡಿಕೊಂಡಿರ್ತಾನೆ. So the purpose for which he has become a soldier, he is ready to sacrifice his ಆ entire life. ಒಂದು ಸೈನ್ಯದಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡಂತ ವ್ಯಕ್ತಿ ಈ ಲೋಕದ ಅಂದ್ರೆ ದೇಶದ ಒಳಗಡೆ ಬಂದು ಯಾವುದೇ ವ್ಯವಹಾರದಲ್ಲಿ ಸಿಕ್ಕಾಕಿಕೊಳ್ಳೋದಿಲ್ಲ. So such a person who is involved in that kind of army, he will not be involved in any civilian affairs. ಸೈನಿಕನು ಹೊರಗಡೆ ಇದ್ದರೂ ಸೈನಿಕನಾಗಿರ್ತಾನೆ, ದೇಶದ ಒಳಗಡೆ ಇದ್ರೂ ಅವನು ಸೈನಿಕನಾಗೇ ಇರ್ತಾನೆ.
soldier, either he is inside the country or in the border, he will be serving as a soldier. ಅವನ ಉದ್ದೇಶ ಯಾವಾಗಲೂ ದೇಶವನ್ನ ಕಾಪಾಡೋದು ಒಂದೇ ಒಂದು ಪ್ರಾಧಾನ್ಯತೆ ಆಗಿರ್ತದೆ ಅವನಿಗೆ. So his purpose always is to save the country. ಸೇವೆ ಮಾಡುವಂತ ಪ್ರತಿಯೊಬ್ಬ ವ್ಯಕ್ತಿಯು ವಿಶ್ವಾಸಿಯು ಯಾವಾಗಲೂ ದೇವರ ಸೇವೆಯಲ್ಲಿ ಬ್ಯುಸಿ ಆಗಿರಬೇಕು. In the same way, both the believer and the minister who are doing the ministry will always should be busy in that ಯೇಸು ministry. ಕ್ರಿಸ್ತನ ಹೆಸರಲ್ಲಿ ಹಣ ಮಾಡೋದಕ್ಕೋ ಸ್ವಂತ ರಾಜ್ಯವನ್ನ ಕಟ್ಕೊಳ್ಳೋದಕ್ಕೋ ಅಥವಾ ಹೆಸರನ್ನ ಪ್ರಖ್ಯಾತಿ ಮಾಡ್ಕೊಳ್ಳೋದಕ್ಕಲ್ಲ. It is not to get popular or to get money. That is not the reason we should do the ministry. ದೇವರನ್ನ ಮಹಿಮೆ ಪಡಿಸೋದಕ್ಕೋಸ್ಕರ. It is to glorify God. ಆಮೆನ್. Amen. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? So how many of you are understanding? ಹಲ್ಲೆಲೂಯಾ. Hallelujah. ಈ ವಾಕ್ಯಗಳನ್ನು ಕೇಳುವಂತ ಪ್ರತಿಯೊಬ್ಬರು ನಿಮ್ಮಲ್ಲಿ ಎಷ್ಟು ಹತ್ರ ಇದ್ದೀರಾ ಎಷ್ಟು ದೂರ ಇದೆ ಅರ್ಥ ಮಾಡ್ಕೊಳ್ರಿ. So those who are all listening to the word, you examine yourself. ಮೊದಲನೇ ಕೊರಿಂಥಿ 15ನೇ ಅಧ್ಯಾಯ 58ನೇ ವಾಕ್ಯ. So 1 Corinthians chapter 15 verse 58. Therefore, my dear brothers, ಆದದರಿಂದ ನನ್ನ ಪ್ರಿಯ ಸಹೋದರರೇ, ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಆಸಕ್ತಿಯಿಂದ ಮಾಡುವವರಾಗಿರ್ರಿ. ಆಮೆನ್. ಹಲ್ಲೆಲೂಯಾ. ದೇವರಲ್ಲಿ ನೀವು ಏನೆಲ್ಲ ಕೆಲಸ ಮಾಡಿರ್ತೀರೋ ಅದಕ್ಕೆಲ್ಲ ದೇವರು ಪ್ರತಿಫಲ ಕೊಡುವಂತನಾಗಿದ್ದಾನೆ. So whatever work you do in the Lord, for all these things there is a reward. ಆಮೆನ್. Amen. ಹೇಳಿ ಆಮೆನ್. Amen. ಹಲ್ಲೆಲೂಯಾ. Hallelujah. ಅದ ಕಸ ಗುಡಿಸಿರ್ಲಿ, even if you have cleaned the church, ಅಡಿಗೆ ಮಾಡಿರ್ಲಿ, even if you have cooked for ಒಬ್ಬರು the church, ಪ್ರಾರ್ಥನೆ ಮಾಡಿರ್ಲಿ, even if you have prayed for someone, ಪ್ರಾರ್ಥನೆ ಹೋಗೋರಿಗೆ ಪೆಟ್ರೋಲ್ ಹಾಕ್ಸಿರ್ಲಿ, even if you have helped someone who is going for prayer, ಒಂದು ಪೇಪರ್ ಎತ್ತಿರ್ಲಿ, even if you have lifted some paper, ಇದೆಲ್ಲವೂ ಸಹ ದೇವರು ಬಹುಮಾನ ಕೊಡುವಂತನಾಗಿದ್ದಾನೆ. for all these things God is going to reward you. ಯಾರಲ್ಲಿ ಪ್ರಾರ್ಥನೆ ಇರೋದಿಲ್ವೋ, whoever doesn't have a prayerful life, ಯಾರಲ್ಲಿ ದೇವರ ಅಭಿಷೇಕ ಕಳ್ಕೊಂಡಿರ್ತಾರೋ, so whoever who lost that anointing, ಅವರೆಲ್ಲರೂ ಇರುವಂತ ಕೆಲಸದಿಂದ ಹೊರಗಡೆ ಇರ್ತಾರೆ. so they all will be out of this responsibility. ಆಮೆನ್. Amen. ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. Praise the Lord. ಪ್ರೈಸ್ ದ ಲಾರ್ಡ್. Praise the Lord. ಆಮೆನ್. ಅದು ಸಣ್ಣ ಕೆಲಸ ಇರಲಿ, either it is a very small work, ಟಾಯ್ಲೆಟ್ ತೊಳೆಯೋದ್ರಿಂದ ಹಿಡಿದು ಚರ್ಚ್ ತೊಳೆಯೋದ್ರಿಂದ ಹಿಡಿದು ಪ್ರಸಂಗ ಮಾಡೋವರೆಗೂ, even from cleaning the washroom and also cleaning church and also to the preaching. ಪ್ರಾರ್ಥನೆ ಮತ್ತು ಆ ಒಂದು ಸೇವೆಯ ಅಭಿಷೇಕ ಇದ್ರೆ ಮಾತ್ರ ಮಾಡಕ್ ಸಾಧ್ಯ. So only when you have a prayerful life and that anointing. ಕೆಲವರೆಲ್ಲ ಕಳ್ಕೊಂಡಿದ್ದಾರೆ. ಯಾಕಂದ್ರೆ ಅದು ಕಳ್ಕೊಂಡು ಹೋಗಿದ್ದಾರೆ, ಅದು ಬಿಟ್ಟು ಹೋಗಿದೆ. So many people have lost it. Why? Because it has left them. ಹಲ್ಲೆಲೂಯಾ. Hallelujah. ಈ ಲೋಕ ಅವರ ಸಮಯವನ್ನು ದೇವರ ಸಮಯನ ಈ ಲೋಕಕ್ಕೆ ಕೊಟ್ಟಲ್ಪಟ್ಟಿದೆ. Because the time which they have given to the world. ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. Praise the Lord. ಪ್ರೈಸ್ ದ ಲಾರ್ಡ್. Praise the Lord. ಮೊದಲನೇ ತಿಮೋಥೆ 4ನೇ ಅಧ್ಯಾಯ 13ರಿಂದ 14 ವಾಕ್ಯಗಳು ಓದೋಣ. So 1 Timothy chapter 4 verse 13 to 14, let us read. ನಾವು ಈಗಿನವರೆಗೂ ಲೋಕದ ಕಸವು ಎಲ್ಲಾದರ ಒಲಸೋ ಎಂಬಂತೆ ಆಗಿದ್ದೇವೆ. ಓಕೆ, ಓದ್ರಿ ಮಮ್ಮ, ಅದನ್ನು ಓದ್ರಿ. ನಾನು ಬರುವ ತನಕ ದೇವ ವೇದ ಪಾರಾಯಣವನ್ನ, ಪ್ರಸಂಗವನ್ನ, ಉಪದೇಶವನ್ನ ಮಾಡವರಲ್ಲಿ ಆಸಕ್ತನಾಗಿರಬೇಕು. ಆಮೆನ್. ಚಪ್ಪಳ ದೇವರ ಮಹಿಮೆಗಾಗಿ. ದೇವರ ವಾಕ್ಯ ಹೇಳುತ್ತೆ, ಒಬ್ಬ ವಿಶ್ವಾಸಿ, ಒಬ್ಬ ಸೇವಕನು, So God's word is saying that one believer or a minister, ಪ್ರಾರ್ಥನೆ ಮಾಡಬೇಕು. they have to pray. ನಿರಂತರ ಪ್ರಾರ್ಥನೆ ಮಾಡಬೇಕು. They have to pray continually. ಆಮೆನ್. Amen. ಎರಡನೇದಾಗಿ ವಾಕ್ಯವನ್ನು ಓದಬೇಕು. And second thing, they have to read the word of God. ಸಾಮಾನ್ಯವಾದ ವಿಶ್ವಾಸಿ 1 hour ಪ್ರೇಯರ್ ಮಾಡಬೇಕು, 1 ಚಾಪ್ಟರ್ 2 ಚಾಪ್ಟರ್ ಬೈಬಲ್ ಆದ್ರೂ ಓದಬೇಕು. As a normal believer, they have to pray at least in 1 hour and at least they should read 1 to 2 chapters. ಆದ್ರೆ ಈ ಕೊನೆ ದಿನಗಳಲ್ಲಿ ಕನಿಷ್ಠ ಪಕ್ಷ 3 hour ಆದ್ರೂ ಪ್ರಾರ್ಥನೆ ಮಾಡಬೇಕು. But in these last days, at least you have to pray for 3 hours. ಆಮೆನ್. Amen. ನೀನು ಕೇವಲ ಮಾನಸಿಕವಾಗಿ ಪ್ರಾರ್ಥನೆ ಮಾಡಿದಾಗ 3 hour ತುಂಬಾ ಕಷ್ಟಕರವಾಗಿರ್ತದೆ. So
physically it is very difficult for you to pray for 3 hours. ಬೈಬಲ್ ಓದೋದಕ್ಕೆ ತುಂಬಾ ಕಷ್ಟಕರವಾಗಿರ್ತದೆ. Also you feel very struggling to read the Bible. ನೀನು ಪವಿತ್ರಾತ್ಮನೊಂದಿಗೆ ಪ್ರೇಯರ್ ಸ್ಟಾರ್ಟ್ ಮಾಡಿದಾಗ If you are able to start that prayer through the inspiration of ಆ Holy Spirit, 3 ಅವರು 3 ನಿಮಿಷ ತರವೇ ಆಗಿರ್ತದೆ. you feel like that 3 hours as a 3 minutes. ಹಲ್ಲೆಲೂಯಾ. Hallelujah. ಪ್ರತಿ ದಿವಸ ನಿನ್ನ ಜೀವಿತದಲ್ಲಿ ಪ್ರಾರ್ಥನೆ ಮತ್ತು ವಾಕ್ಯವನ್ನು ಓದುವಂತ ಅಭ್ಯಾಸವನ್ನ ಮಾಡ್ಕೋಬೇಕು. So every day we have to cultivate the habit of reading word and ಇದರಿಂದ praying, ನೀನು ಜ್ಞಾನವಂತನಾಗ್ತೀಯಾ. so that you will become wise. ಎಲ್ಲ ಲೋಕದ ಎಲ್ಲಾ ಡಿಗ್ರಿಗಳಿಗಿಂತ ದೊಡ್ಡ ಡಿಗ್ರಿ ಯಾವುದಂದ್ರೆ ದೇವರ ವಾಕ್ಯವನ್ನ ಪ್ರಾರ್ಥನೆ ಮಾಡುವಂತವರಿಗೆ ವಿಶೇಷವಾದ ಜ್ಞಾನವಾಗಿರ್ತದೆ. So that wisdom that comes from God through reading the word, that is the highest degree when compared to all the worldly degrees. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. Praise the Lord. ಪ್ರೈಸ್ ದ ಲಾರ್ಡ್. Praise the Lord. ದಾನಿಯೇಲನು ದಿನಕ್ಕೆ 3 ಸಾರಿ ಪ್ರಾರ್ಥನೆ ಮಾಡ್ತಾ ಇದ್ದ. So Daniel used to pray 3 times a day. ಹಲ್ಲೆಲೂಯಾ. Hallelujah. ಅವರ ರಾಜ್ಯದಲ್ಲಿ ಅನೇಕ ವಿದ್ಯಾವಂತರು, ಘನವಂತರು, ದೊಡ್ಡ ದೊಡ್ಡ ಅಧಿಕಾರಿಗಳಿದ್ರು. So in his kingdom there are many wise people and also many rich and important people. ಆದರೆ ಅವರೆಲ್ಲರಿಗೂ ತಲೆಯಾಗಿ ನಿಲ್ಲಿಸಿದ ಯಾರಂದ್ರೆ ದಾನಿಯೇಲನನ್ನ. So God made Daniel as an head for all these people. ಒಂದು ವೇಳೆ ದಾನಿಯೇಲನು ಅವರಷ್ಟು ವಿದ್ಯಾವಂತನ ಆಗದೇ ಇರಬಹುದು. Maybe Daniel was not educated as the ಅವರಷ್ಟು ಆಗದೇ ಇದ್ದಾನೆ. maybe he is not as rich as them. ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲ. Maybe he doesn't have any background. ಆದ್ರೆ ಆತನಲ್ಲಿ ಪ್ರಾರ್ಥನೆ ಇತ್ತು. But there is prayer life in ಆ Daniel. ಪ್ರಾರ್ಥನೆ ವಿದ್ಯಾವಂತನಾಗಿ ಮಾಡಿಸ್ತು. So that prayer life made him to be ಆ wise. ಪ್ರಾರ್ಥನೆ ಬುದ್ಧಿವಂತನಾಗಿ ಮಾಡ್ತು. That made him to be wise. ಎಲ್ಲ ವಿದ್ವಾಂಸರು ಎಲ್ಲ ಘನವಾದ ಪೊಸಿಷನ್ ಇರುವಂತವರು ದಾನಿಯೇಲನನ್ನ ಸಲಹೆ ಕೇಳ್ತಾ ಇದ್ರು. So even the scholars and very wise men, they used to ask suggestions from ಈ Daniel. ಲೋಕದಲ್ಲಿ ನೀವು ಎಷ್ಟು ದೊಡ್ಡ ಡಿಗ್ರಿಗಳು ಮಾಡಿದ್ರು, No matter how many degrees you do in this ಎಷ್ಟು world, ದೊಡ್ಡ ವಿದ್ಯಾಭ್ಯಾಸ ಮಾಡಿದ್ರು, no matter how much education you much ಪ್ರಾರ್ಥನೆ ಮತ್ತು ವಾಕ್ಯ ಇಲ್ಲ ಅಂದ್ರೆ ನೀನು ಝೀರೋ ಆಗಿರ್ತೀಯ. if you don't have prayer and word of God, you ಆದ್ರೆ are zero. ಪ್ರಾರ್ಥನೆ ಮತ್ತು ವಾಕ್ಯ ನಿನ್ನಿದ್ರೆ ಎಲ್ಲ ಆಫೀಸರ್ಗಳು ನಿನಗೆ ಸಲಾ ಮಾಡಿದ್ದಾರೆ. So if you have this prayer life and also word of God, Amen. all this worldly people ಯಾಕಂದ್ರೆ will bow to ಇದು you. ಪರಲೋಕದಿಂದ ಬಂದ ಜ್ಞಾನವಾಗಿರ್ತದೆ. Because this wisdom is coming from heaven. ಭೂಲೋಕದ ಜ್ಞಾನ ಪರಲೋಕದ ಜ್ಞಾನವನ್ನು ಗೆಲ್ಲಕ್ ಸಾಧ್ಯವೇ ಇಲ್ಲ. This earthly wisdom cannot overcome or become victorious over heavenly wisdom. ಪರಲೋಕದ ಜ್ಞಾನ ಎಲ್ಲ ಜ್ಞಾನಕ್ಕಿಂತ ಶ್ರೇಷ್ಠವಾದ ಜ್ಞಾನವಾಗಿದೆ. So heavenly wisdom is above all the wisdoms. ಆಮೆನ್. Amen. ಕೆಲವು ತಂದೆ ತಾಯಿಗಳು Some parents, ನಿಮ್ಮ ಮಕ್ಕಳು ಚೆನ್ನಾಗಿ ಓದಬೇಕಂತ ಇಷ್ಟಪಡ್ತೀರಾ. you desire that your children needs to have good education. ನಿಮ್ಮ ಮಕ್ಕಳು ಸರಿಯಾಗಿ ಓದಿಲ್ಲ ಅಂದ್ರೆ, In case your children not studying well, ಅಥವಾ ನಿಮ್ಮ ಮಕ್ಕಳು ಸರಿಯಾಗಿ ನಡತೆ ಸರಿ ಇಲ್ಲ ಅಂತೇಳಿ ನಿಮ್ಮ ಮೇಷ್ಟ್ರೋ ಅಥವಾ ಅಲ್ಲಿನ ಸ್ಟಾಫೋ ನಿಮ್ಮ ಮಗನನ್ನೋ ಮಗಳನ್ನ ಬೈದ್ರೆ ಹೊಡೆದ್ರೆ, in case if the teachers scold or beat your children because of their bad behavior, ನೀವೇನ್ ಹೇಳ್ತೀರಿ ನಿಮ್ಮ ಮಕ್ಕಳಿಗೆ? so what will you tell your children? ಏಯ್ ಮೇಷ್ಟ್ರು ಹೇಳೋದು ನೀನು ಒಳ್ಳೇದಕ್ಕೋಸ್ಕರ. So you will tell your children that it is for your good sake only teacher is saying that. ಮೇಷ್ಟ್ರು ಬೈದಿದ್ದು ನೀನು ಒಳ್ಳೇದಕ್ಕೋಸ್ಕರ. So teachers has scolded you because for your good. ಮೇಷ್ಟ್ರು ಹೊಡೆದಿದ್ದು ನಿನ್ಗೆ ಒಳ್ಳೇದಕ್ಕೋಸ್ಕರ ಅಂತ ಹೇಳ್ತೀರಾ. So you people will say like that. ಮತ್ತೆ ಅದನ್ನ ಗದರಿಸಿ ಕರೆಕ್ಟ್ ಟೈಮಿಗೆ ಹೋಗು ಅಂತ ಕಳಿಸ್ತೀರಾ. And you will rebuke the children and you will send them at the right time. ಯೂನಿಫಾರ್ಮ್ ಹಾಕೊಂಡು ಹೋಗು ಅಂತ ಹೇಳ್ತೀರಾ. You will tell them to wear the uniform and go. ಆ ಒಂದು ಲೋಕದ ವಿದ್ಯಾಭ್ಯಾಸದಲ್ಲಿ ತುಂಬಾ ನೀವು ಜ್ಞಾನವಂತರಾಗಿ ನಡ್ಕೊಂತೀರಾ. So you will make them in a very disciplined way. ಆದ್ರೆ ಸಭೆ ವಿಚಾರಕ್ಕೆ ಬಂದಾಗ, So when we come into the issue of church, ಸೇವಕರೋ ಇಲ್ಲಿನ ಸ್ಟಾಫೋ ನಿನ್ನ ಮಗನನ್ನೋ ಮಗಳನ್ನ ಗದರಿಸಿದಾಗ, in case if a pastor or some a minister rebukes your ಅಥವಾ children, ಬುದ್ಧಿ ಹೇಳಿದಾಗ, if they give them counsel, ನೀವು ತಕ್ಷಣ ಏನ್ ಹೇಳ್ತೀರ ಗೊತ್ತಾ? so what will you say? ನೀನ್ ಹಂಗಂದ್ ಬಿಟ್ರಾ? So did they told you like that? ನೀನ್ ಹೋಗ್ಬೇಡಮ್ಮ ಚರ್ಚ್ಗೆ. Then you don't go to church. ಆ ಕೆಲಸಕ್ಕೆ ಹೋಗ್ಬೇಡ ನೀನು. Don't go and do that work. ಕೆಲವು ಕುಟುಂಬಗಳು ನೀವು ಇದ್ದೀರಾ. So some families like this here. ಅಲ್ಲಿ ಮಾತ್ರ ನಿನ್ನ ಬುದ್ಧಿಗೋಸ್ಕರ ನಿನ್ನ ಮಗನನ್ನ ಗದರಿಸಿ ಯೂನಿಫಾರ್ಮ್ ಹಾಕೊಂಡು ಟೈಮ್ ಸರಿಗಂತ ಹೋಗಂತೀಯಾ. So in this school you will discipline your child and you will send him to school. ಈ ಲೋಕ ಟೆಂಪರರಿ ಜೀವಿತ. So it is of the world. ಪರಲೋಕಕ್ಕೆ ಹೋಗಬೇಕಾಗಂತ ನಾವು, So the people who are going to heaven, ಲೋಕಕ್ಕಿಂತ ಹೆಚ್ಚಾಗಿ ನಾವು ಶಿಸ್ತು ಉಳ್ಳವರಾಗಿರಬೇಕು. you should be more disciplined than the
people of the world. ಆಮೆನ್. Amen. ನಿಮ್ಮ ಮಕ್ಕಳನ್ನ ನೀವೇ ಮಿಸ್ಗೈಡ್ ಮಾಡ್ತಾ ಇದ್ದೀರಾ. So you yourself are misguiding your children. ಲೋಕಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತೀರಾ, ಪರಲೋಕಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. So you are giving more importance to the world than to the heaven. ಯಾವಾಗ ನೀವು ಮನೆಯಲ್ಲಿ ದೇವರ ಸಭೆಯನ್ನ ಸೇವಕರ ಕುರಿತಾಗಿ ನೆಗ್ಲೆಕ್ಟ್ ಆಗಿ ಮಾತಾಡ್ತಿರೋ, ತಿರಸ್ಕಾರ ಭಾವದಿಂದ ಮಾತಾಡ್ತಿರೋ, So whenever you discuss at home by a neglecting and unimportant way to the church and minister. ನೀವು ಗಂಡ ಹೆಂಡತಿ ಇವತ್ತು ಚರ್ಚ್ಗೆ ಹೋಗೋಣ ಅಂತ ಒಬ್ರು ಹೇಳಿದ್ರೆ ಇವತ್ತೇನು ಬೇಡ ಬಿಡು ನನಗೆ ಇಷ್ಟ ಇಲ್ಲ ಅಂದಾಗ ಈ ಇಬ್ರು ಡಿಸ್ಕಷನ್ ಮಗನ ಮೇಲೆ ಮಗಳ ಮೇಲೆ ಬೀಳುತ್ತೆ. Both husband and wife are discussing that let us go to church and someone will say let us not. ಆ ಹುಡುಗನ ಯವನಸ್ಥರಾಗಿದ್ದಾಗ ಚರ್ಚ್ಗೆ ಬರೋದಿಲ್ಲ. So when children hear that and when they become a young man, they will not be interested to come to church. ಸಭೆಯಲ್ಲಿ ಏನಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ. Then there will not be any use of them in the church. ಯಾಕೆ ಹೇಳಿದ್ರೆ ನೀವು ಗಂಡ ಹೆಂಡತಿ ನೀವು ಸಭೆ ಬಗ್ಗೆ ಕೇವಲವಾಗಿ ಮಾತಾಡುವಾಗ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತದೆ. Because the impact of your conversation about the church has fallen upon them. ನೀವು ನಿಮ್ಮ ಮನೆಯಲ್ಲಿ ಪ್ರೇಯರ್ ಮಾಡಲ್ಲ, ಮೊಬೈಲ್ ಇಟ್ಕೊಂಡು ಮಾತಾಡ್ತಾ ಇರ್ತೀರಿ, ನೋಡ್ತಾ ಇರ್ತೀರಿ, ಅದಕ್ಕೆ ನಿನ್ನ ಮಗಳು ಸಹ ಅದೇ ರೀತಿಗೆ ಅಭ್ಯಾಸ ಮಾಡ್ಕೊಳ್ತಾರೆ. Even both husband, you won't have a habit of prayer in the house, always using phone. The same will be influenced by the children. ಹಲ್ಲೆಲೂಯಾ. Hallelujah. ಕೊನೆಗೆ ಆ ಸಭೆಯಲ್ಲಿ ನೀವು ಏನು ಇಲ್ಲದವರಾಗ, ನೀವು ನಿಮ್ಮ ಮಕ್ಕಳು ಏನು ಇಲ್ಲದವರ ಆಗ್ಬಿಡ್ತೀರಾ. So in the end, in the church, you as a family will become nothing. ಇಲ್ಲಿ ವಾಕ್ಯ ಹೇಳಲ್ಪಟ್ಟಿದೆ ನೋಡ್ರಿ, ನಾವು ಏನ್ ಮಾಡ್ಬೇಕು? ವೇದ ಪಾರಾಯಣವನ್ನ, ಪ್ರಸಂಗವನ್ನ, ಉಪದೇಶವನ್ನ ಮಾಡೋರಲ್ಲಿ ಏನಾಗಿರ್ಬೇಕು? ಆಸಕ್ತನಾಗಿರ್ಬೇಕು. ಚೇರಲ್ಲಿರೋರು ಯಾರಾದ್ರೂ ಆ ವಾಕ್ಯವನ್ನು ಓದ್ರಿ. Somebody read, those who are sitting in the chair. ನಾಲ್ಕನೇದು 13ನೇ ವಾಕ್ಯ ಮತ್ತು 14ನೇ ವಾಕ್ಯ ಓದ್ರಿ. ಆಸಕ್ತನಾಗಿರು, ನಿನ್ನಲ್ಲಿರುವ ವರವನ್ನ ಅಲಕ್ಷ್ಯ ಮಾಡಬೇಡ. ಆಮೆನ್. ನಿನ್ನಲ್ಲಿರುವಂತಹ ವರವನ್ನ ಅಲಕ್ಷ್ಯ ಮಾಡಬೇಡ. So do not neglect the gift which you have in you. ಈ ವರ ಎಲ್ಲಿಂದ ಬಂತು? From where did this gift come? ಸಭೆ ಹಿರಿಯರು ಅಥವಾ ಸೇವಕರು ನಿನ್ನ ತಲೆ ಮೇಲೆ ಇಟ್ಟಾಗ ನಿನಗೆ ಬಂದಂತಹ ಒಂದು ವರವಾಗಿದೆ. So when the elders of the church laid their hands ಯಾವ upon you, ಉದ್ದೇಶಕ್ಕೋಸ್ಕರ ಅದನ್ನು ಮಾಡಿದ್ದು? for what purpose they have did that? ಆ ಸಭೆ ಅಭಿವೃದ್ಧಿ ಆಗೋದಕ್ಕೋಸ್ಕರ, So that the church may grow. ದೇವರ ರಾಜ್ಯ ಅಭಿವೃದ್ಧಿ So ಆಗೋದಕ್ಕೋಸ್ಕರ. that the kingdom of God may prosper. ಆದರೆ ಅದನ್ನ ನೀನು ಅಲಕ್ಷ್ಯ ಮಾಡೋದ್ರಿಂದ But because you neglected that gift, ಅಭಿಷೇಕವನ್ನ ಕಳ್ಕೊಂಡಿದೀಯಾ. you have lost the anointing. ಆ ವರ ಮಂಕಿ ಹೋಗಿದೆ. So that gift has become dormant. ಲೋಕದಲ್ಲಿ ಪಂಡಿತನಾಗಿರ್ತೀಯ, ಆದ್ರೆ ಆತ್ಮಿಕವಾಗಿ ಪಂಡಿತನಾಗಿರೋಕ್ ಸಾಧ್ಯತೆ ಇಲ್ಲ. You might be a very scholar in the worldly things, but not in the spiritual. ಯಾರಲ್ಲಿ ಪ್ರಾರ್ಥನೆ ಇರೋದಿಲ್ವೋ ಅವರ ಕೈಯಲ್ಲಿ ಸಭೆ ಆಗಲಿ ಸೇವೆ ಆಗಲಿ ಕೊಡಕ್ ಸಾಧ್ಯವಿಲ್ಲ. Those who don't have a prayerful life, it is not cannot. ಅದು ನಾನೇ ಹೇಳ್ತಾ ಇಲ್ಲ, ಪವಿತ್ರಾತ್ಮ ಹೇಳುವಂತದ್ದು. So it is the Holy Spirit who is saying this. ಸಭೆ ಮತ್ತು ಸೇವೆ ಅನ್ನೋದು ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗೆ ಕೊಡಲ್ಪಟ್ಟಿರ್ತದೆ. Both the ministry work will be given to the person who has a prayerful life. ಅಲಕ್ಷ್ಯ ಮಾಡುವಂತ ವ್ಯಕ್ತಿಯಿಂದ ಅದು ತೆಗೆದು ಇನ್ನೊಬ್ಬರಿಗೆ ಕೊಡಲ್ಪಡುತ್ತದೆ. So those who neglect this, that will be taken from them and given ಇದು to others. ಪಾಸ್ಟರ್ ಒಂದು ರಾಜ್ಯ ಅಲ್ಲ, ದೇವರ ರಾಜ್ಯವಾಗಿರ್ತದೆ. So this is the kingdom that doesn't belong to pastor, but it belongs to the kingdom of God. ಯಾರು ಯಾವ ಪಾತ್ರೆ ಶುದ್ಧವಾಗಿರ್ತದೋ ಉಪಯೋಗವಾಗಿರ್ತದೋ ಅದನ್ನೇ ಪ್ರತಿಯೊಬ್ಬ ಮನುಷ್ಯರು ಉಪಯೋಗ ಮಾಡೋದು. So whatever the vessel which is so clean and pure, that is what we all will use. ಯಾವ ಪಾತ್ರ ಶುದ್ಧವಾಗಿರೋದಿಲ್ವೋ ಉಪಯೋಗಕ್ಕೆ ಬರಲ್ಲ ಅದನ್ನ ಯಾರು ಉಪಯೋಗ ಮಾಡ್ಕೊಳ್ಳಕ್ ಹೋಗೋದಿಲ್ಲ. So whatever the vessel which is spoiled and not clean, nobody is interested. ಅದೇ ರೀತಿಯಾಗಿ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ ಕೊಡಲ್ಪಟ್ಟಂತ ವರ ಕೆಲಸ ಮಾಡಿಲ್ಲ ಅಂದ್ರೆ ಅದು ಸೇವೆಯಲ್ಲಿ ಪ್ರಯೋಜನವಾಗೋದಿಲ್ಲ. So in the same way, the person who is not willing to use the gift properly, he will not be useful in the church. ಆಮೆನ್. Amen. ಯೋಹನ ಸುವಾರ್ತೆ 9ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಯೇಸು ಸ್ವಾಮಿ ಹೇಳ್ತಾರೆ. So John chapter 9 verse 4 says like this. ನನ್ನನ್ನು ಕಳಿಸಿದಾತನ ಕಾರ್ಯಗಳನ್ನು ನಾವು ಹಗಲಿರುವಾಗಲೇ ನಡೆಸಬೇಕು. ರಾತ್ರಿ ಬರ್ತದೆ, ಅದು ಬಂದ ಮೇಲೆ ಯಾರು ಕೆಲಸ ಮಾಡಲಾರರು. ಆಮೆನ್. ಹಲ್ಲೆಲೂಯಾ. ಅದರ ಅರ್ಥ ಏನಂದ್ರೆ ನಾವು ಜೀವಿತದಲ್ಲಿ ಇರುವಾಗಲೇ ದೇವರ ಕೆಲಸವನ್ನ ಮಾಡಿ ಮುಗಿಸಬೇಕು. So we have to do the work of God until we are alive here. ನಮ್ಮ ಕಾಲಗಳಲ್ಲಿ ಶಕ್ತಿ ಇರುವಾಗಲೇ ಹಳ್ಳಿಗೆ ಹೋಗಿ ಸುವಾರ್ತೆಯನ್ನು ಸಾರಬೇಕು. So we have to preach the
gospel of, into every village. ನಮ್ಮ Until we have ಶರೀರದಲ್ಲಿ ಪ್ರಾಣ ಇರುವಾಗಲೇ ಹೆಚ್ಚು ಪ್ರಾರ್ಥನೆ ಮಾಡಬೇಕು. strength. Until we have life in our body, we have to keep praying. ಜೀವಿತ ಮುಗಿದ ಮೇಲೆ ಪ್ರಾರ್ಥನೆ ಇಲ್ಲ, ಸೇವೆ ಇಲ್ಲ. So after the end of our life, there is no prayer and ministry. ನೀನು ಯೌವನದಲ್ಲಿ ಇದ್ದಾಗ ನೀನು ಲೋಕದಲ್ಲಿ ಸಮಯವನ್ನು ವ್ಯರ್ಥ ಮಾಡ್ತಾ, So when you are in a youth stage, you are spending entire your strength in the world. ನನ್ನೆಲ್ಲ ಅಂಗಗಳು ವೀಕ್ ಆದಾಗ ನಾನು ಸೇವೆ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ ಅಂದ್ರೆ ಅದು ಆಗೋದಿಲ್ಲ. So when my entire body becomes weak and aged, then ಯೇಸು ಸ್ವಾಮಿ ಹೇಳ್ತಾರೆ, ನಾನು ಅಗಳಿರುವಾಗಲೇ ನಾನು ಅದನ್ನ ಮಾಡಿ ಮುಗಿಸ್ತೀನಿ ಅಂತ ಹೇಳ್ತಿದ್ದಾರೆ. So Jesus is saying here that until it is daylight, I will. ನನಗೆ ಏನು ಕೆಲಸ ಕೊಟ್ಟಿದ್ರು ಅದನ್ನ ನಾನು ಮಾಡಿ ಮುಗಿಸಕ್ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ. So whatever responsibility given to me, I want to complete, finish it. ಎಷ್ಟು ಜನ ಕೈಗಳ ಮೇಲೆ ಹೇಳ್ತಾರೆ, ದೇವರೇ ನಾನು ಕೊಟ್ಟಂತ ಕೆಲಸವನ್ನ ನಾನು ನ್ಯಾಯವಾಗಿ ಮಾಡಿ ಮುಗಿಸ್ತೀನಿ ಅಂತ ಹೇಳಿ. So how many of you can lift your hands and say that God, whatever responsibility you have given to me, I will finish it. ಕೆಲವರಿಗೆ ಧೈರ್ಯ ಇಲ್ಲ. So some don't have that courage ಯಾಕಂದ್ರೆ ಅದು ಹೊರಗಡೆ ಹೋಗ್ಬಿಟ್ಟಿದೆ. because it came out of them. ಆದರೂ ದೇವರು ಇವತ್ತು ನೀವು ಪಶ್ಚಾತ್ತಾಪ ಪಟ್ಟಿದ್ದೆ ಆದ್ರೆ ಮತ್ತೆ ಅದು ವಾಪಸ್ ಕೊಡುವಂತನಾಗಿರ್ತಾನೆ. Today, in case if you are willing to repent, then God is going to restore that courage to you. ಕೀರ್ತನೆಗಳ 74ನೇ ವಾಕ್ಯದಲ್ಲಿ ನೋಡುವಾಗ ನಾವು ಇಂಪಾರ್ಟೆಂಟ್ ಇನ್ನೊಂದು ಸ್ಕ್ರಿಪ್ಚರ್ಗೆ ಹೋಗೋಕ್ಕಿಂತ ಮುಂಚಿತವಾಗಿ ಇದನ್ನು ಓದೋಣ. ಆರಾಧನೆ ಚಿಹ್ನೆ ನನ್ನಲ್ಲಿ ಕಾಣುತ್ತಾ ಇಲ್ಲ. ಮುಂಚೆ ಇದ್ದಂತ ಪ್ರವಾದಿಗಳು ನಮಗೆ ಯಾರು ಇಲ್ಲ. ಆಮೆನ್. ವಾಕ್ಯ ಹೇಳುತ್ತೆ, ನನ್ನಲ್ಲಿ ಆರಾಧನೆ ಚಿಹ್ನೆ, ಮೊದಲಿದ್ದಂತ ಆರಾಧನೆ ಚಿಹ್ನೆ ಕಾಣಿಸ್ತಾ ಇಲ್ಲ ಅಂತೇಳಿ. So God's word is saying here that sign of worship which was in the early days, which is I am not able to see here. ಯಾಕೆ ಮೊದಲಿದ್ದ ಒಂದು ಆರಾಧನೆ ಈಗಿಲ್ಲ? ಯಾಕೆ? Why that kind of worship which was in the early days, which is not there? Why? ಯಾಕೆ? Why? ನೀನು ಯೇಸುವನ್ನ ಫಾಲೋ ಮಾಡ್ತಾ ಇಲ್ಲ, ಯಾರೋ ವ್ಯಕ್ತಿನ ಫಾಲೋ ಮಾಡ್ತಾ ಇದೀಯಾ. Because you are not following Jesus Christ, but you are following some other person. ನೀನು ಕಳೆ ಜೊತೆ ಸೇರಿದಾಗ ಕಳೆ ಇನ್ನು ಬೆಳೆಗಿಂತ ಫಾಸ್ಟ್ ಆಗಿ ಬೆಳೀತದೆ, ಗೊತ್ತಾ? So when you join with a weed, it grows faster than the seed. Do you know that? ನೀನು ಒರಿಜಿನಲ್ ಬೀಜನ ಇದ್ರೂ ಸಹ ಕಳೆ ಕಿತ್ತಿಲ್ಲ ಅಂದ್ರೆ ಕಳೆ ಬೆಳೆಗಿಂತ ಫಾಸ್ಟ್ ಆಗಿ ಬೆಳೀತದೆ. Even if you plant a crop or a seed, if you do not remove the weed goes faster than the seed. ಆರಾಧನೆ ಕಳ್ಕೊಂಡಂತ ವ್ಯಕ್ತಿ ಆರಾಧನೆ ಮಾಡುವ ವ್ಯಕ್ತಿಯನ್ನ ಆರಾಧನೆ ಮಾಡದ ಹಾಗೆ ಮಾಡ್ಬಿಡ್ತಾನೆ. So the person who lost the gift of worship, he can able to spoil the person who is also doing the right kind of worship. ಆರಾಧನೆ ಮಾಡೋದು ದೇವರಿಗೆ ಇಷ್ಟ. It is God's desire that we should do worship. ಆರಾಧನೆ ದೇವರಿಂದ ಬಂದಿದ್ದು. It came from God. ದೇವರನ್ನ ಘನಪಡಿಸುವಂತದ್ದು. It is to honor God. ಆರಾಧನೆ ಮಾಡಬಾರದು ಅನ್ನೋದು ಸೈತಾನನ ಇಷ್ಟ. So it is Satan's desire that we should not do worship. ಹಲ್ಲೆಲೂಯಾ. Hallelujah. ಇದರ ಅರ್ಥ ಏನಂದ್ರೆ, ನೀನು ಆರಾಧನೆ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ನೀನು ಯೇಸುವನ್ನ ಮಹಿಮೆ ಪಡಿಸ್ತಾ ಇಲ್ಲ, ನೀನು ಸೈತಾನನ ಮಹಿಮೆ ಪಡಿಸ್ತಾ ಇದೀಯ ಅಂತ So ಅರ್ಥ. the meaning of why you are not doing the worship is that you are glorifying Satan than God. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಯಾಕೆ ಆರಾಧನೆ ಮಾಡ್ತಾ ಇಲ್ಲ? ನಿನ್ನಲ್ಲಿ ಪ್ರಾರ್ಥನೆ ಜೀವಿತ ಇಲ್ಲ. Why you are not able to do worship? Because you don't have prayerful life. ವೇಷ, ಕ್ರಿಸ್ತನ್ ಅಂತೇಳಿ ವೇಷ ಹಾಕೊಳ್ಳುವಂತ ಜೀವಿತವಾಗಿರ್ತದೆ. So you are just mimicking Jesus Christ in the outward. ಹೆಸರಿಗೆ ಮಾತ್ರ ಕ್ರಿಸ್ತನು, For name's sake we are Christians, ಆದ್ರೆ ಆತನಲ್ಲಿ ಆರಾಧನೆ ಇಲ್ಲ, but we don't have worship life. ಆತನಲ್ಲಿ ಪ್ರಾರ್ಥನೆ ಇಲ್ಲ, We don't have prayer life. ದೇವರ ಗುರುತುಗಳು ಏನೂ ಕಾಣಿಸ್ತಾ ಇಲ್ಲ. We cannot see any signs of God. ಲೋಕದ ಕಾರ್ಯಗಳು ತುಂಬಿ ತುಳುಕ್ತಾ ಇರ್ತವೆ. So we are full of worldly things. ಸೈತಾನನ ಎಲ್ಲಾ ಗುಣಗಳು ತುಂಬಿಕೊಂಡಿರ್ತವೆ. So all the nature of Satan we can see in them. ಈ ರೀತಿ ಇರಬೇಕಾದ್ರೆ ಆರಾಧನೆ ಮಾಡೋದಕ್ಕೆ ಅವಕಾಶ ಆಗ್ತಾ ಇಲ್ಲ. So if you are like this, we cannot be able to do the worship. ಈ ವ್ಯಕ್ತಿಗಳೆಲ್ಲ ಯಾರು ಎತ್ತಲ್ಪಡಕ್ಕೆ ಸಾಧ್ಯವೇ ಇಲ್ಲ. So such kind of persons as we will not be lifted up. ಯಾಕಂದ್ರೆ ನೆಕ್ಸ್ಟ್ ವಾಕ್ಯ ಅದೇ ರೀತಿಗೆ ಯೇಸು ಸ್ವಾಮಿ ಹೇಳಿದಂತ ಮಾತು. Because the next word is the same way Jesus says here. ಆಮೆನ್. Amen. ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. Praise the Lord. ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ 34ರಿಂದ ಓದೋಣ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಾಕ್ಯ ಭಾಗ ಇದು. So Luke chapter 21 verse 34 to 36. ನಿಮ್ಮ ವಿಷಯದಲ್ಲಿ ಜಾಗೃತರಾಗಿರಿ. ಹಲ್ಲೆಲೂಯಾ. ಇಲ್ಲಿ ಗಮನಿಸಬೇಕಾದ್ರೆ ಅಂದ್ರೆ 21ನೇ ಅಧ್ಯಾಯದಲ್ಲಿ ಏನೆಲ್ಲ ಪ್ರಪಂಚದಲ್ಲಿ ಘಟನೆಗಳು ನಡೀತದಂತೆಲ್ಲ ಯೇಸು ಸ್ವಾಮಿ ಲೀಸ್ಟ್ ಕೊಡ್ತಿದ್ದಾರೆ.
So Jesus is giving a list of all the worldly things that is happening around the world. ಯೇಸು ಸ್ವಾಮಿ ಭೂಮಿಗೆ ಬರೋ ವಿಚಾರದಲ್ಲ, So it's not about Jesus coming to this ಮಧ್ಯ world. ಆಕಾಶಕ್ಕೆ ಬರಬೇಕಾದ್ರೆ So when come into the heavenlies, ಪ್ರಪಂಚದಲ್ಲಿ in this world, ಅನೇಕ ಭೂಕಂಪಗಳು, so many earthquakes, ಅನೇಕ ಯುದ್ಧಗಳು, many wars, ಬರಗಾಲಗಳು, even the drought, ನಾನಾ ತರದ ಕಾಯಿಲೆಗಳು, many kind of diseases and afflictions. ಅನೇಕ ಸಮಸ್ಯೆಗಳು ಬರ್ತಾವೆ. So many kind of problems will come. ಇವುಗಳಿಂದ ತಪ್ಪಿಸಿ ನಾವು ದೇವರ ಮುಂದೆ ನಿಂತ್ಕೋಬೇಕಾದ್ರೆ So if you want to get escape from all these things and stand before God, ಯಾರು ಪ್ರಾರ್ಥನೆ ಮಾಡ್ತಾರೋ, those who pray, ಯಾರು ವಾಕ್ಯವನ್ನ ಕೈಗೊಳ್ತಾರೋ those who meditate in the word of ಅವರು God, ನಿಲ್ಲಕ್ ಸಾಧ್ಯ ಅಂತೇಳಿ ವಾಕ್ಯ ಸ್ಪಷ್ಟವಾಗಿ so ಹೇಳುತ್ತೆ. only those people can able to stand before God. ಆದ್ರೆ That is ಇಲ್ಲಿ what the ವಾಕ್ಯದಲ್ಲಿ word of God- ಈ ವಾಕ್ಯದಲ್ಲಿ ನೋಡುವಾಗ when you look into this word, ನಿಮ್ಮ ವಿಷಯದಲ್ಲಿ ಎಚ್ಚರವಾಗಿರಿ, be careful about yourself, ಜಾಗೃತರಾಗಿರಿ. be alert. ಯಾಕೆ? Why? ಪ್ರಾರ್ಥನೆ ಮೊದಲಾಗಿ, ಪ್ರಾರ್ಥನೆಗಿಂತ ಹೆಚ್ಚಾಗಿ ಅತಿ ಭೋಜನವನ್ನ ಪ್ರೀತಿ ಮಾಡೋದ್ರಿಂದ ಪ್ರಾರ್ಥನೆ ಮಾಡಕ್ ಆಗ್ತಾ ಇಲ್ಲ. Because we love food so much more than the prayer, that's why you're not able to pray. ನಿಮ್ಮ ಮನೆಗಳಲ್ಲಿ ಒಂದೊಂದು ಅವರ್ ಪ್ರಾರ್ಥನೆ ಇರ್ತದೆ, So in your houses 1 hour prayer will be there. ಅದೇ ದಿವಸ ಏನಾದ್ರೂ ಸ್ಪೆಷಲ್ ಊಟ ಮಾಡಿದ್ರೆ So in case there is any special food prepared on that day, ಆ ದಿನ ಮನೆಯಲ್ಲಿ ಪ್ರಾರ್ಥನೆ ಕಟ್ಟಾಗುತ್ತೆ. so that day prayer will be cutted off on that ನಾನು day. ಹೇಳೋದು ಅರ್ಥ ಆಗ್ತದ? Do you understand that? ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಚಪ್ಪಳ ದೇವರ ಮಹಿಮೆಗಾಗಿ. ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಕಮ್ಮಿ ಆಗೋದಕ್ಕೆ ಮೊದಲನೇದಾಗಿ ಊಟ. The first reason why your prayer life is decreasing in your life is because of your food. ಪ್ರಾರ್ಥನೆಗಿಂತ ಹೆಚ್ಚಿನ ಆಸಕ್ತಿ ತಿನ್ನೋ ಊಟದ ಮೇಲೆ ಗಮನ ಇರೋದ್ರಿಂದ, Because we show more interest towards food than prayer. ನಿನ್ನ ನಾಲಿಗೆಗೆ ರುಚಿಯಾದ ಆಹಾರ ಇರೋದ್ರಿಂದ, Because you have a very food that tastes very good for your tongue. ನಿನ್ನ ಪ್ರಾರ್ಥನೆಯನ್ನ ಕಟ್ ಮಾಡ್ತಾರೆ. So you are coming out of prayer. ಮಾಮೂಲಿ ಊಟ ಇದ್ದಾಗ ಮನೆಯಲ್ಲಿ 1 ಅವರ್ ಪ್ರೇಯರ್ ನಡೀತದೆ. When you have a very normal food, you will have a 1 hour prayer in the home. ಆದ್ರೆ ಸ್ಪೆಷಲ್ ಊಟ ಮಾಡುವಾಗ ಪ್ರೇಯರ್ ಅನ್ನ ಕಟ್ ಮಾಡ್ತಾರೆ. So when you have a very special food, then the prayer will not be there. ಎಲ್ಲರ ಗಮನ ಊಟದ ಕಡೆ ಗಮನ ಹೋಗ್ತದೆ. So all our attention is towards the food. ಆ ಪ್ರಾರ್ಥನೆ ಶಾರ್ಟ್ ಮಾಡ್ತಾರೆ. ಊಟ ಬಿಸಿ ಆಗೋಗ್ತದೆ, ಬೇಗ ತಿಂದ್ಬಿಡೋಣ, ಪ್ರೇಯರ್ ಬೇಗ ಮುಗಿಸಿರಿ ಅಂತ ಹೇಳ್ತಾರೆ. So when you plan to start praying, we will discuss that the food will get warm like cold, so let us eat first. ಅಷ್ಟು ಮಾತ್ರವಲ್ಲ, ಊಟದ ನಿಮಿತ್ತವಾಗಿ ಊರಿಂದ ಊರಿಗೆ ಹೋಗೋರು ಕೂಡ ಇದ್ದಾರೆ. Not only that, there are people who are ready to go from one place to other place just ಆ for ದಿನ food. ಮನೆಯಲ್ಲಿ ಪರ್ಸನಲ್ ಪ್ರೇಯರ್ ಕೂಡ ಇಲ್ಲ, ಅಥವಾ ಕುಟುಂಬ ಪ್ರಾರ್ಥನೆ ಕೂಡ ಇರೋದಿಲ್ಲ. So in that family there is no personal prayer or also even family ಈ prayer. ಭೋಜನದಿಂದ ಊಟದಿಂದ ಪ್ರಾರ್ಥನೆ ಜೀವಿತ ಕಡಿಮೆ ಆಗ್ತದೆ. Because of this food, the prayer life is getting decreased. ಎರಡನೇದಾಗಿ ಅಮಲಿನಿಂದ ಮತ್ತೆಪ್ಪಿಸಿಕೊಂಡು, So ಅಮಲಿನಿಂದ ಡ್ರಗ್ಸ್ ಅಥವಾ because of this drunkenness, ಕುಡುಕತನ, because of that drunkenness, ಕುಡುಕನು ಪ್ರಾರ್ಥನೆ ಮಾಡಕ್ ಆಗಲ್ಲ. so the drunkard cannot pray. ಚೆನ್ನಾಗಿ ಊಟ ಮಾಡಬೇಕು, So you will always desire to have very good food. ಚೆನ್ನಾಗಿ ಕುಡಿಬೇಕು. You want to work very hard. ಚೆನ್ನಾಗಿ ಊಟ ಮಾಡಿದ ಮೇಲೆ So after ಪ್ರಾರ್ಥನೆ having- ಮಾಡಕ್ ಆಗುತ್ತಾ? So is it possible to pray after having a very nice meal? ಚೆನ್ನಾಗಿ ನಿದ್ದೆ ಮಾಡಕ್ ಆಗುತ್ತೆ. So you will be ready to have a very good sleep. ಈಗ ಆ ಒಂದು ಊಟದ ನಿಮಿತ್ತವಾಗಿ ಪ್ರಾರ್ಥನೆನೇ ಇಲ್ಲದ ಆಗ್ಬಿಡ್ತದೆ. Because of that food, it is like we are not able to pray. ಇದಾದ ಮೇಲೆ After this, ಪ್ರಪಂಚದ ಚಿಂತೆಗಳು, anxieties of this world. ಈ ಲೋಕದ ಬಗ್ಗೆ ಅನೇಕ ಚಿಂತೆಗಳಿದಾವೆ. So many worries and anxieties about this ಮನೆ world. ಕುರಿತಾಗಿ, Regarding family, ಮಕ್ಕಳ ಕುರಿತಾಗಿ, regarding children, ಜಮೀನು ಕುರಿತಾಗಿ, regarding property, ಕೆಲಸ ಕುರಿತಾಗಿ, regarding work, ತನ್ನ ಸುಖ ಭೋಗಗಳ ಕುರಿತಾಗಿ regarding all the pleasures and comforts. ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ತಾರೆ. Always will be worried and thinking ಪ್ರಾರ್ಥನೆ about ಕಡೆ that. ಗಮನ ಇಲ್ಲ. So we will never pay attention to prayer. ದೇವರ ಚಿತ್ತ ಮಾತ್ರ ನೆರವೇರಿಸಬೇಕು ಅಂತ ಯೋಚನೆ ಇಲ್ಲ. We will never have a thought of that we should ಯಾವಾಗಲೂ fulfill ಈ God's will. ಲೋಕದ ಭೋಗದ ವಿಚಾರವಾಗಿ ಯೋಚನೆ ಮಾಡ್ತಾ ಇರ್ತಾರೆ. Always thinking about desires of this ಆದ್ರೆ world. ಚರ್ಚ್ಗೆ ಮಾತ್ರ ಪ್ರತಿ ಭಾನುವಾರ ಬರ್ತಾರೆ. But every Sunday we will come to church. ಕೆಲವರು ಕಾಣಿಕೆ ಕೊಡ್ತಾರೆ, ಕೆಲವರು ಕಾಣಿಕೆ ಕೊಡೋದಿಲ್ಲ. Some people give offering, some people may not be giving. ಆದರೆ ಇವೆಲ್ಲವೂ ಸಹ ಇಂಥವರ ಜೀವಿತದಲ್ಲಿ ಏನಾಗುತ್ತಂದ್ರೆ, So in this kind of person's life, ಉರುಳಿನಂತೆ so it is like a, ಯಾರು
ಪ್ರಾರ್ಥನೆ ಮಾಡದೆ ಇರ್ತಾರೋ ಉರ್ಲು ಗೊತ್ತಾ, ನೇಣಾಕ್ತಾರಲ್ಲ, So it is like a trap for them, those who don't pray. ಹ್ಯಾಂಗಿಂಗ್. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. Praise the Lord. ನೇಣಾಕೊಳ್ಳೋ ಅಂದ್ರೇನು? ಮರಣ ಅಷ್ಟೇ, ಜೊತೆಗೆ ಇದು ಆ ಒಂದು ಚಿಂತೆ, ಆ ಊಟ, ಆ ಒಂದು ಐಭೋಗ ಅವ್ರ ಜೀವಿತವನ್ನ ಪರಲೋಕಕ್ಕೆ ಎತ್ತಲ್ಪಡದ ಹಾಗೆ ಮುಗಿಸಿಬಿಡುತ್ತೆ. So all these kind of desires, worries, anxiety and all kind of this kind of behaviors will make them to get hung up and commit like a committing suicide. 36ನೇ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ ನೋಡ್ರಿ. ಆ ದಿವಸ, So verse 36 says here that ಭೂ ನಿವಾಸಿಗಳು ಎಲ್ಲರ ಮೇಲೆ ಬರುತ್ತದೆ. so that day is coming on all people of the world. ಭೂಲೋಕದ ಮೇಲೆ ಎಲ್ಲಾ ಕಡೆ ಈ ಒಂದು ಘಟನೆ ಆಗುತ್ತೆ. So this is going to happen throughout the world. ವಿಶ್ವಾಸಿಗಳ ಮೇಲೇನೂ ಬರ್ತದೆ, So it is going to come on ಸೇವಕರ believers. ಮೇಲೇನೂ ಬರ್ತದೆ. It is going to come on even pastors. ಆದರೆ ಆ ಒಂದು ಸಂದರ್ಭದಲ್ಲಿ ಅವರನ್ನೆಲ್ಲ ಆ ಸಮಸ್ಯೆಗಳು ಮುಗಿಸಿ ಬಿಡ್ತದೆ. So all these trials and tribulations will be, it will take away. ಆದ್ರೆ ಪ್ರಾರ್ಥನೆ ಮಾತ್ರ ಎಲ್ಲಾ ಕೇಡಿನಿಂದ ಬಿಡಿಸಿ ಕಾಪಾಡುತ್ತೆ. But it is only prayer that can able to save you from all these kind of ಚಪ್ಪಳ ದೇವರ trouble. ಮಹಿಮೆಗಾಗಿ. ಹಲ್ಲೆಲೂಯಾ. ನೆಕ್ಸ್ಟ್ ವಾಕ್ಯ ಓದಿರಿ. So read the next verse. ಆದ್ರೆ ಬರೋಕ್ಕಿರುವ ಇವುಗಳಿಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತು ಗಮನಿಸಿ ವಾಕ್ಯ ನೋಡ್ರಿ. ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳೋದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತೆ. ಎಚ್ಚರವಾಗಿರ್ರಿ, ಚಪ್ಪಳ ದೇವರ ಮಹಿಮೆಗಾಗಿ. ಹಲ್ಲೆಲೂಯಾ. ಈ ಎಲ್ಲಾ ಘಟನೆಗಳಿಂದ ಬಿಡಿಸಿ ಕಾಪಾಡಬೇಕಾದ್ರೆ So if you want to get escape from all this tribulation, ಪೂರ್ಣ ಶಕ್ತರಾಗಬೇಕು. so we have to be strengthened. ಆ ಪೂರ್ಣ ಶಕ್ತರಾಗಬೇಕಾದ್ರೆ So to get strengthened like that, ಎಲ್ಲಿಂದ ಬರುತ್ತೆ? where that strength comes from? ಪ್ರಾರ್ಥನೆಯಿಂದ ಬರುತ್ತೆ. So it is through prayer. ಆಮೆನ್. Amen. ಎಲ್ಲಿಂದ ಬರುತ್ತೆ? From where does that strength come? ಪ್ರಾರ್ಥನೆಯಿಂದ ಬರುತ್ತೆ. It is through prayer. ವಾಕ್ಯದ ಬಲದಿಂದ ಬರುತ್ತೆ. It is through the word of God. ಇವರು ಮಾತ್ರ, ದೇವರ ವಾಕ್ಯ ಹೇಳುತ್ತೆ ನೋಡಿ, ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳೋದಿಕ್ಕೆ, To stand before the Son of Man. ಆಮೆನ್. Amen. ನಾವು ಇಷ್ಟೆಲ್ಲ ಪ್ರಯಾಸ ಪಡೋದು ಏನಕ್ಕೋಸ್ಕರ ಗೊತ್ತಾ? ದೇವರ ಮುಂದೆ ನಿಂತ್ಕೊಳ್ಳೋದಿಕ್ಕೆ. So all the efforts which we are putting is just to stand before the Son of Man. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? So how many of you are understanding this? ಆಮೆನ್. Amen. ಪ್ರಾರ್ಥನೆ ಏನ್ ಮಾಡುತ್ತೆ? So what will prayer do? ಕೆಡಕನ ಕೈಗೆ ಸಿಗದ ಹಾಗೆ ಕಾಪಾಡುತ್ತೆ. So it will rescue you from the evil one. ಅಷ್ಟು ಮಾತ್ರವಲ್ಲ, ದೇವರ ಮುಂದೆ ನಿಲ್ಲಿಸುತ್ತೆ. And not only that, it will make you stand before God. ಹಾಗಾದ್ರೆ ನೀನು ಪ್ರಾರ್ಥನೆ ಮಾಡ್ತಾ ಇಲ್ಲ ಅಂದಾಗ ನೀನು ಹೆಂಗೆ ನಿಂತ್ಕೊಳ್ಳಕ್ ಸಾಧ್ಯ? So if you are not praying and not have a habit of praying, then how can you able to stand before God? ಆಮೆನ್. Amen. ಪ್ರಾರ್ಥನೆ ಅಂದ್ರೆ 5 ನಿಮಿಷ ಪ್ರಾರ್ಥನೆ ಅಲ್ಲ. Prayer means not 5 minutes prayer. ಅದು ಯಾರು ಎಲ್ಲಿ ಬೈಬಲ್ ಅಲ್ಲಿ ಹೇಳಿಲ್ಲ 5 ನಿಮಿಷ ಪ್ರಾರ್ಥನೆ ಅಂತ. So in Bible it has never mentioned anywhere ಯೇಸು about 5 ಸ್ವಾಮಿ minutes prayer. ಬಾಯಿಂದ ಹೇಳಿದಂತ ಮಾತು ಎಷ್ಟೊತ್ತು? So what does Huh? Jesus say about prayer? ಒಂದು ಗಳಿಗೆ ಆದರೂ At least an hour. ಎಚ್ಚರವಾಗಿ ಪ್ರಾರ್ಥಿಸಬೇಕು. Can't you be awake and pray? ಒಂದು ವೇಳೆ ಬರೀ ಬಂದು ಹೋಗಂತವರು ಯಾರು ಎತ್ತಲ್ಪಡಕ್ ಸಾಧ್ಯವೇ ಇಲ್ಲ. So it is not possible for them, people who are just coming and going to ನೀವು stand ಚರ್ಚಿಗೆ before ಬಂದು God. ಹೋಗ್ಬೋದು ಅಷ್ಟೇ. You can just come to church and go. ಪರಲೋಕದಕ್ಕೆ ಅಥವಾ ದೇವರ ಮುಂದೆ ನಿಂತ್ಕೊಳ್ಳಕ್ ಸಾಧ್ಯವೇ ಇಲ್ಲ. But it is not possible for you to stand before God. ನಾನು ಹೇಳ್ತಲ್ಲ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. I am not saying this, but it's the God's word which is saying this. ಆಮೆನ್. Amen. ಆಮೆನ್. Amen. ಹಲ್ಲೆಲೂಯಾ. Hallelujah. ಎಷ್ಟು ಜನ ಪರಲೋಕ ರಾಜ್ಯಕ್ಕೆ ಎತ್ತಲ್ಪಡಕ್ಕೆ ಸಾಧ್ಯ ಆಗ್ತದೆ? So how many of you are can able to go to God? ಆಗುತ್ತಾ ಆಗಲ್ವಾ? Is it possible or not? ಆಗುತ್ತಾ ಆಗಲ್ವಾ? Is it possible or not? ಯಾವಾಗ ಆಗುತ್ತೆ? ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಸಾಧ್ಯ. So it is possible only when you have a habit of prayer. ನೀನು ಪ್ರೇಯರ್ ಮಾಡಿಲ್ಲ ಅಂದ್ರೆ ಖಂಡಿತವಾಗಿ ನೀನು ಎತ್ತಲ್ಪಡಕ್ಕೆ ಸಾಧ್ಯವೇ ಇಲ್ಲ. So when you are not praying, then it is not possible for ಈ ದಿವಸ ಪ್ರಾರ್ಥನೆ ಮಾಡಿದ್ದು ದೇವ ಬರುತ್ತೆ, ಅದನ್ ಬಿಡುತ್ತೆ, ಏನೋ ಮಂತ್ರತಂತ್ರಗಳೆಲ್ಲ ನನಗೆ ಮುಟ್ಬಿಡ್ತದೆ, ಅದಕ್ಕೆ ಒಂದು 5 ನಿಮಿಷ ಪ್ರೇಯರ್ ಮಾಡಬೇಡ ಅಂತೇಳಿ ಈ ಒಂದು ರೀತಿ ಪ್ರಾರ್ಥನೆ ಮಾಡ್ತಾ ಇದ್ರಿ. So since all these days we'll be having a habit of prayer, why? Because the devil might come and attack me, maybe something bad might happen, maybe because of some health issues. ನಾವೆಲ್ಲ ಸಭೆಗೆ ಬಂದಿದ್ದು ಏನು ಉದ್ದೇಶಕ್ಕೋಸ್ಕರ? What is the main purpose why we all coming to church? ಎತ್ತಲ್ಪಡಬೇಕಂತ ಹೇಳಿ. Because we can stand before God. ಏನಕ್ಕೋಸ್ಕರ?
For what reason? ಎತ್ತಲ್ಪಡಬೇಕಂತೇಳಿ. So that we can be lifted up and stand. Amen. before God. Amen. ಹಲ್ಲೆಲೂಯಾ. Hallelujah. ಏನ್ ಹೇಳಿ? ಈಗ ಚರ್ಚ್ಗೆ ಬಂದವರು ಎತ್ತಲ್ಪಡ್ತಾ ಇಲ್ಲ ಅಂದ್ರೆ So if those who are coming to church itself are not going to God, ಏನ್ ಮಾಡೋದು? so what should we do? ಬೇರೆ ಯಾವ ದಾರಿನೂ ಇಲ್ಲ, So there is no other way. ಇರೋದೊಂದೇ ದಾರಿ. This is the only way. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, That is why Jesus says. ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ. That is why Jesus says, I am the way, truth and life. ಏನ್ ಹೇಳಿ? ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ, ನನ್ನ ಮುಖಾಂತರ ಬಿಟ್ಟರೆ ಬೇರೆ ಯಾರ ಮುಖಾಂತರನೂ ಇಲ್ಲ. So no one come to Father except through me. ಹಾಗಾದ್ರೆ ಅಲ್ಲಿ ಹೋಗ್ಬೇಕಾದ್ರೆ ಒಂದು ನಂಬಿಕೆ ಇರಬೇಕು. So to go there, the one thing we should have is faith. ಎರಡನೇದು ದೀಕ್ಷಾಸ್ಥಾನ ಬೇಕು. And second thing, we should be baptized. ಮೂರನೇದಾಗಿ ಪ್ರಾರ್ಥನೆ ಬೇಕು. And third one, we should be prayerful. ನಾಲ್ಕನೇದಾಗಿ ದೇವರ ವಾಕ್ಯ. And fourth one, we should have the word of God. ಆಮೆನ್. Amen. ಎಷ್ಟು ಈಸಿಯಾಗಿ ಚರ್ಚ್ ಒಳಗಡೆ ಬಂದು ಕೂತ್ಕೊಂಡಿದ್ರು ಅಷ್ಟು ಈಸಿಯಾಗಿ ಪರಲೋಕ ರಾಜ್ಯಕ್ಕೆ ಹೋಗೋ ಚಾನ್ಸೇ ಇಲ್ಲ. So how easily we are coming and sitting here. So in the same way, it is not possible to go to heaven. ನೀನ್ ಲೋಕದಲ್ಲಿ ಎಷ್ಟು ಸಂಪಾದನೆ ಮಾಡಿ ಹುಡ್ಡಿ ಹಾಕಿದ್ರು ಅವು ಯಾವ ನಿನ್ನ ಹಿಂದ್ಗಡೆ ಬರೋದಿಲ್ಲ. No matter how much you have earned in this world, that will not come after you. ಅವೆಲ್ಲವೂ ಸಹ ನಿನ್ನ ರಕ್ಷಣೆಗೆ ಪ್ರಯೋಜನನೂ ಇಲ್ಲ. And also there is no use of all these things for your ಮೂರೊತ್ತು salvation. ಚೆನ್ನಾಗಿ ತಿಂದು ನಿದ್ರೆ ಮಾಡೋದಕ್ಕೆ ಪ್ರಯೋಜನವಾಗ್ತದೆ ಹೊರತು ಪರಲೋಕ ರಾಜ್ಯಕ್ಕೆ ತಲುಪೋದಕ್ಕೆ ಸಾಧ್ಯವಿಲ್ಲ. So whatever you earn, it is useful for you to eat for 3 times and sleep well, but it is not for useful for your godliness. ಆಮೆನ್. Amen. ಹೆಚ್ಚಿನ ಇವತ್ತಿಂದ ನಿಮ್ಮನ್ನು ನೀವು ಸಿದ್ಧ ಮಾಡ್ಕೊಳ್ಳಿ ರೆಡಿ ಇದ್ದೀರಾ? So from today onwards, how many of you are ready to get yourself ready? ಬೇರೆಯವ್ರಿಗೋಸ್ಕರ ಅಲ್ಲ, Not for others' sake. ನೀನು ನಿಮ್ಮ ಮನೆಯವರ ಕಾಪಾಡಬೇಕಾದ್ರೆ ಪ್ರಾರ್ಥನೆ ಬೇಕೇ ಬೇಕು. If you want to save yourself and your family, then prayer is must. ಆಮೆನ್. Amen. ಆಮೆನ್. Amen. ಪ್ರೈಸ್ ದ ಲಾರ್ಡ್. Praise the Lord. ಪ್ರೈಸ್ ದ ಲಾರ್ಡ್. Praise the Lord. ಎರಡನೇದಾಗಿ And second thing, ಅನೇಕ ಜನ so many people, ದೇವರು ನನಗೆ ಮಾತಾಡಿದ್ರು, ಪ್ರವಾದನೆ ಆಯ್ತು, ದರ್ಶನಗಳಾಯ್ತು ಅಂತ ಹೇಳ್ತಾರೆ. so many people claim that God has talked to me, he prophesied to me, I have seen visions. ಗಮನಿಸಿರಿ, So let us listen here. ನಾವು ಕೆಲವರು ಹೇಳ್ತಾರಲ್ಲ, ದೇವ್ರು ನನ್ನ ರಾತ್ರಿ ಮಾತಾಡಿದ್ರು, ದರ್ಶನ ಬಂತು, ಕನಸು ಬಂತು ಅಂತೇಳಿ. So many people claim that God talked to me, God prophesied to me, shown me vision. ಅದು ದೇವರಿಂದ ಬಂತ, ದೆವ್ವದಿಂದ ಬಂತ? So is it really came from God or it is from the devil? ಅದು ಚೆನ್ನಾಗಿ ತಿಳ್ಕೋಬೇಕು. So we should know that very clearly. ಆಮೆನ್. Amen. ಆ ದರ್ಶನಗಳು ಹೇಳುವಂತ ವ್ಯಕ್ತಿ, The person who talks about that vision, ಪ್ರವಾದನೆ ಹೇಳುವಂತ ವ್ಯಕ್ತಿ the person who prophesies like that, ಕನಿಷ್ಠ ಪಕ್ಷ 1 hour ಆದ್ರೂ ಪ್ರಾರ್ಥನೆ ಮಾಡಿರ್ಬೇಕು. at least he should be able to pray 1 hour. ಪ್ರಾರ್ಥನೆ ಮಾಡಿಲ್ಲ, ನನಗೆ ಕನಸು ಬಿತ್ತು, ದರ್ಶನ ಬಂತು ಅಂದ್ರೆ So if such person claims he never prayed and he claims that I have, ಅದು seen ದೇವರಿಂದ visions, ಬಂದಿದ್ದಲ್ಲ, ಅದು ಸೈತಾನದಿಂದ ಬಂದಿದ್ದು. then it is not coming from God, but it is from the ಅದು devil. ದೇವರ ಮಕ್ಕಳನ್ನ ಮೋಸಗೊಳಿಸೋದಕ್ಕೆ ಮಾಡುವಂತ ಒಂದು ವೇಷವಾಗಿರ್ತದೆ. So it is a deception to deceive the believers. ಅದರಿಂದ ಇಂಥವುಗಳಿಂದ ಮೋಸ ಹೋಗದೇ ಇರಬೇಕಾದ್ರೆ ನಾವು ಪ್ರಾರ್ಥನೆಯೊಂದಿಗೆ ವಾಕ್ಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. So to guard ourselves from all such kind of deception, we should have a habit of ಆದರೆ prayer. ದೇವರು ಯಾರೆಲ್ಲ ಪ್ರಾರ್ಥನೆ ಮಾಡ್ತಾರೋ ಅವರೆಲ್ಲರಿಗೂ ದರ್ಶನಗಳು, ಪ್ರವಾದನ ವರಗಳು ಧಾರಾಳವಾಗಿ ದೇವರು ಕೊಡುವಂತನಾಗಿದ್ದಾನೆ. But God is ready to give all his gifts of prophecy and visions to those who have the habit of prayer. ಆಮೆನ್. Amen. ಅದು ದೇವರ ಒಂದು ಮಾತಾಡುವಂತ ಒಂದು ಶೈಲಿಯಾಗಿದೆ. So that is a way of God talking to us. ಆಮೆನ್. Amen. ಗಮನಿಸ್ರಿ, ಜ್ಞಾನೋಕ್ತಿಗಳು 29ನೇ ಅಧ್ಯಾಯ 18ನೇ ವಾಕ್ಯ ಓದ್ ನೋಡ್ರಿ. So Proverbs 29 verse 18, read that. ಯಾರೋ ತೆಲುಗು ತಮಿಳಲ್ಲಿ ಓದ್ರಿ, ಕನ್ನಡಕ್ಕಿಂತ ಸ್ಪಷ್ಟವಾಗಿದೆ ಅಲ್ಲಿ. ಇಪ್ಪತ್ತೊಂಬತ್ತು 18. So 29 verse 18, Proverbs. ಆಮೆನ್. ಓದಪ್ಪ ಇಂಗ್ಲಿಷಲ್ಲಿ. Where there is no revelation, the people cast off restraint, but blessed is he who keeps the law. ಆಮೆನ್. Amen. ದರ್ಶನ ಇಲ್ಲ ಅಂದ್ರೆ ಆ ಜನ ನಾಶವಾಗ್ತಾರೆ. So where there is no revelation for the people, they will be perishing. ದರ್ಶನಗಳು, ಪ್ರವಾದನೆಗಳು ದೇವರ ಮಕ್ಕಳನ್ನ ಬಲಪಡಿಸುವಂತದ್ದಾಗಿರುತ್ತದೆ. All the visions and prophecy is to strengthen the people of God. ಇದು ಯಾರಿಗೆ ಕೊಡ್ತಾರೆ ಅಂದ್ರೆ ದೇವರ ಇಷ್ಟವನ್ನ ನೆರವೇರಿಸುವಂತವರನ್ನ
ಉಪಯೋಗ ಮಾಡ್ಕೊಳ್ತಾರೆ ದೇವರು. So God will use the people who are ready to fulfill his desire. ಆಮೆನ್. Amen. ಹಲ್ಲೆಲೂಯಾ. Hallelujah. ಎಷ್ಟು ಜನಕ್ಕೆ ದರ್ಶನಗಳು ಅಥವಾ ಕನಸುಗಳು ಮತ್ತೆ ಪ್ರವಾದನೆಗಳು ಹೊರಬೇಕಾಗಿದ್ದು, ನೀವು ಮೊದಲು ಪ್ರಾರ್ಥನೆ ಮಾಡೋದು ಪ್ರಾರಂಭ ಮಾಡಿ. So how many of you want this kind of prophecy, dreams and visions? You start praying first. ಆಮೆನ್. Amen. ಹಲ್ಲೆಲೂಯಾ. Hallelujah. ಇವತ್ತು ಕೊನೆ ದಿನಗಳಲ್ಲಿ ಈ ದರ್ಶನಗಳು ಪ್ರವಾದನೆಗಳಿಂದ ಜನಗಳನ್ನ, ಸಭೆಗಳನ್ನ ಅನೇಕ ಜನ ಮೋಸಗೊಳಿಸ್ತಾ ಇರ್ತಾರೆ. So in these last days, many people through these visions and dreams and prophecy, they are deceiving people. ಚೇರಲರು ಮಾತ್ರ ಒಂದು ಸತಿ ಹಲ್ಲೆಲೂಯಾ ಕೈಗಳ ಮೇಲೆ ಕೆತ್ತಿ. ಆಮೆನ್. ಹಲ್ಲೆಲೂಯಾ. Hallelujah. ಯಾಕಂದ್ರೆ ನೀವೆಲ್ಲ ಕೆಲವರೆಲ್ಲ ಅಲ್ಲಿ ದರ್ಶನ ನೋಡ್ತಾ ಇದ್ರಿ ಅಂತ ಅನಿಸ್ತಾ ಇದೆ. So I feel many of you are seeing visions there. ಆಮೆನ್. Amen. ತುಂಬಾ ಸಂತೋಷ. ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. Praise the Lord. ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ ನೋಡ್ರಿ. ಯೋಬನ ಗ್ರಂಥ 33ನೇ ಅಧ್ಯಾಯ 14ರಿಂದ 18 ವಾಕ್ಯಗಳು. Job chapter 33 verse 14 to 18. For God does speak. ದೇವರು ಮಾತಾಡುವ ರೀತಿ ಒಂದುಂಟು, ಹೌದು, ಎರಡುಂಟು. ಮನುಷ್ಯದಾದರೂ ಅದನ್ನ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಮನುಷ್ಯರಿಗೆ ಗಾಢ ನಿದ್ರೆಯುಂಟಾದಾಗಲೂ, ಮನುಷ್ಯರಿಗೆ ಗಾಢ ನಿದ್ರೆ ಉಂಟಾದಾಗಲೂ, ಹಾಸಿಗೆ ಮೇಲೆ ಜಂಪು ಹತ್ತಿದಾಗಲೂ, ಜೋಮು ಹತ್ತಿದಾಗಲೂ ಆತನು ಸ್ವಪ್ನದಲ್ಲಿ, ರಾತ್ರಿಯ ಕನಸಿನಲ್ಲಿ ಅವರ ಕಿವಿಗಳನ್ನು ತೆರೆದು ಅವರಿಗೆ ಶಿಕ್ಷಾ ವಚನವನ್ನು ಉಪದೇಶಿಸಿ ಅದಕ್ಕೆ ಮುದ್ರೆ ಹಾಕುವನು. ಹೀಗೆ ಅವನ ದುಷ್ಕಾರ್ಯದಿಂದ ತಪ್ಪಿಸುವನು. ಮೊದಲೇ ತನ್ನ ಕನಸುಗಳ ಮುಖಾಂತರ, ದರ್ಶನಗಳ ಮುಖಾಂತರ ಎಚ್ಚರಿಕೆ ಕೊಟ್ಟು ದೇವರು ತನ್ನ ಮಕ್ಕಳನ್ನ ಕಾಪಾಡುವಂತನಾಗಿದ್ದಾನೆ ದೇವರು. ಆಮೆನ್. So God rescues his children by many warnings and through dreams and visions. ಚಪ್ಪಳ ದೇವರು ಮಹಿಮೆಗಾಗಿ. Let us clap his hands. ಎಚ್ಚರಿಕೆ ಕೊಡೋದು ಒಳ್ಳೆಯದಾ ಕೆಟ್ಟದ್ದಾ? Is it good or bad to give a warning? ನಿಮಗೆ ಮೊದಲೇ ದೇವರು ಹೇಳಿದ್ರೆ ಒಳ್ಳೆಯದಾ ಕೆಟ್ಟದ್ದಾ? Is it good for you whether God informs you before? ಈ ದಾರಿಲಿ ಹಿಂಗ್ ಹೋದ್ರೆ ನಿನಗೆ ಸಮಸ್ಯೆ ಆಗುತ್ತೆ ಅಂತ ಮೊದಲೇ ಹೇಳಿದ್ರೆ ಎಚ್ಚರವಾಗಿರ್ತೀರಲ್ವಾ? So if God reveals to you early that if you go in this way it is not good for you, is it good or bad for you? ಹಾಗಾದ್ರೆ ದೇವರು ಕನಸಿನ ಮುಖಾಂತರ ಮಾತಾಡ್ತಾನೆ. So God talks to you through dreams. ದರ್ಶನದ ಮುಖಾಂತರ ಮಾತಾಡ್ತಾನೆ. He talks to you through visions. ಆಮೆನ್. Amen. ಯಾರಲ್ಲಿ ಪ್ರಾರ್ಥನೆ ಇರ್ತದೋ, ಯಾರಲ್ಲಿ ಅಭಿಷೇಕ ಇರ್ತದೋ ಅವರ ಮುಖಾಂತರ ಅವ್ರ ಜೊತೆಲಿ ದೇವರು ಇದನ್ನು ಮಾತಾಡುವಂತನಾಗಿದ್ದಾನೆ. So those who have a prayerful life, those who have the anointing, through them God speaks. ಇಲ್ಲಿ ಇನ್ನು ಕೆಲವರು ನನಗೆ ದೇವರು ಮಾತಾಡಿದ್ರು, ನನಗೆ ದೇವರು ಹೇಳಿದ್ರು ಅಂತ ಹೇಳಿ ನಿಮ್ಮ ಹತ್ರ ಕೆಲವರು ಬಂದು ನಿಮ್ಮ ತಲೆನೇ ಕೆಡಿಸಿದ್ದಾರೆ ಕೆಲವರು. So there are some people with whom many people came and they are telling that God's opinion, that God told me like this. ಅವ್ರನ್ನ ಒಂದು ಪ್ರಶ್ನೆ ಕೇಳಬೇಕು. ಅಣ್ಣ, I want to ask them one question. ಅಣ್ಣ, ಅಕ್ಕ, ನನಗೆ ಹೇಳ್ತಾ ಇದೆಯಲ್ಲ, ನನಗೋಸ್ಕರ ನೀನು ಅಟ್ಲೀಸ್ಟ್ 1 hour ಪ್ರೇಯರ್ ಮಾಡಿ ಬಂದಿದೀಯಾ ಅಂತ ಕೇಳಿ ನೋಡು. So when such person comes and tells you God's opinion, you ask them, dear brother or sister, did you pray for me at least an hour? ಅವರು ಇಲ್ಲ ಪ್ರೇಯರ್ ಮಾಡಿಲ್ಲ, ದೇವ್ರು ಹಂಗೆ ಹೇಳಿದ್ರು, ಬಿಸಿ ಇದ್ದೆ ನಾನು, ಹಂಗೆ ಬಂದು ನಿನಗೆ ಹೇಳ್ತಾ ಇದ್ದೇನೆ ಅಂದ್ರೆ ಅದನ್ನ ನಂಬೇಡ್ರಿ. So if such person tells that no, I was very busy but God told me directly, that's why I'm coming and telling you. ಆಮೆನ್. Amen. ಪ್ರೇಯರ್ ಅನ್ನೋದು ದೇವ್ರ ಜೊತೆ ಕನೆಕ್ಷನ್ ಮಾಡೋದು. So prayer is a connection and fellowship between us and God. ಚೆನ್ನಾಗಿ ತಿಂದ್ಬಿಟ್ಟು ಚೆನ್ನಾಗಿ ಕನಸು ಕಾಣ್ಕೊಂಡು ಬೇರೆ ಬೇರೆ ದೇವರು ಮಾತಾಡದೆ ಅಂತ ಹೇಳಿ ಬಂದು ಮಾತಾಡುವಂತವ್ರ ಬಗ್ಗೆ ನೀವು ಯೋಚನೆ ಮಾಡಕ್ ಹೋಗ್ಬೇಡ್ರಿ. So after having a very nice meal and sleeping and directly coming and telling you that God's opinion. 17ನೇ ವಾಕ್ಯ ಓದ್ರಿ. ಹೀಗೆ ಮನುಷ್ಯನನ್ನು ಅವನ ದುಷ್ಕಾರ್ಯದಿಂದ ತಪ್ಪಿಸುವನು. ಆಮೇಲೆ ಅವನ ಆತ್ಮವನ್ನು ಅಧೋಲೋಕಕ್ಕೆ ಬೀಳದಂತೆ ತಡೆದು ಅವನ ಜೀವನವನ್ನು ದೈವಾಸ್ತ್ರದಿಂದ ಅಳೆದು ಹೋಗದ ಹಾಗೆ ನಿಲ್ಲಿಸು. ಆಮೆನ್. ಪ್ರಾರ್ಥನೆ ದೇವರ ವಾಕ್ಯವನ್ನು ನೆರವೇರಿಸುವನಾಗಿರುತ್ತದೆ. So prayer can able to fulfill God's word in our life. ಪ್ರಾರ್ಥನೆ ದರ್ಶನಗಳನ್ನು ಕೊಡುತ್ತದೆ.
prayer can able to give you visions. ಪ್ರಾರ್ಥನೆ ಕನಸುಗಳನ್ನು ಕೊಡುತ್ತೆ. So prayer can have able to give you dreams. ನಿಮ್ಮ ಮನೆ ವಿರುದ್ಧವಾಗಿ ಯಾರಾದರೂ ಮಾಯ ಮಂತ್ರ ಮಾಡಿದ್ರು ಸಹ ದೇವರು ಅದರ ದರ್ಶನ ಮುಖಾಂತರ ತಿಳಿಸ್ಕೊಡ್ತಾನೆ. Even some people have done some black magic or some kind of things against ನಿಮಗೆ your family. ಯಾರಾದರೂ ಬಂದು ಪ್ರವಾದನೆ ಹೇಳಿದ್ರೆ, If somebody comes and prophesy to you, ಆಮೆನ್, amen, ಅರ್ಥ ಮಾಡ್ಕೊಳ್ರಿ. understand this. ನಿಮಗೆ ಯಾರಾದರೂ If somebody ಪ್ರವಾದನೆ ಹೇಳಿದ್ರೆ prophesy to you, ನೀವು ತಕ್ಷಣ ಒಪ್ಕೊಳ್ಳೋದಲ್ಲ. you should not accept that directly. ಇವ್ರ ಮುಖಾಂತರ ಈ ತರ ಹೇಳಿದ ತಕ್ಷಣ If somebody tells you like that, ನಿಮ್ಮ ಮನೆಗೆ ಹೋಗಿ you should go your home, ಬಾಗಿಲು ಹಾಕೊಂಡು close the door, ನೀನು ಪ್ರಾರ್ಥನೆ ಮಾಡು. you have to pray. ಇವ್ರ ಮುಖಾಂತರ ನೀನು ಮಾತಾಡದಿಲ್ಲ ದೇವ್ರೆ, So you tell God that God you talk. ಅವ್ರ ಜೊತೆಲೆ ಮಾತಾಡೋ ದೇವ್ರು ನಿನ್ ಜೊತೆಲೂ ಮಾತಾಡ್ತಾರೆ. So whatever prophecy they have received, you should ask God himself. ನೀನು ಬೇರೆ ಅಲ್ಲ, ಅವ್ರು ಬೇರೆ ಅಲ್ಲ. So you are not different than others. ದೇವ್ರು ಅವ್ರ ಜೊತೆಲೆ ಮಾತಾಡಿದ ಮೇಲೆ ನಿನ್ನ ಜೊತೆಲೂ ಮಾತಾಡ್ತಾರೆ. If God is able to talk to them, then he ಅವ್ರು can able to ಹೇಳಿದ talk to ತಕ್ಷಣ you also. ನಂಬಿಕೊಳ್ಳೋದಲ್ಲ. It is not that you should accept ಅದು whatever ನಿಜಾನ you say ಸುಳ್ಳ ಅಂತ directly. ತಿಳ್ಕೊಳ್ಳೋದಕ್ಕೆ ನೀನು ಪ್ರತ್ಯೇಕವಾಗಿ ದೇವ್ರ ಜೊತೆ ಸಮಯ ಕಳಿ. So you have to spend time with God to confirm the prophecy is true or not. ಆಗ ಅದು ಸರಿಯಾದ ರೀತಿಯಲ್ಲಿ ಪ್ರಕಟವಾಗ್ತದೆ. Then it will be revealed to you in a right way. ಅದು ದೇವರಿಂದ ಬಂದಿದೆ ಆದ್ರೆ ದೇವರು ನಿನಗೆ ಅದನ್ನ ತೋರಿಸ್ಕೊಡ್ತಾನೆ. So if it is coming from God, then God will confirm it to you. ಒಂದು ವೇಳೆ ಸೈತಾನದಿಂದ ಬಂದಿದೆ ಆದ್ರೆ ಅದು ಸೈತಾನದಿಂದ ಬಂದಿದೆ ಅಂತ ದೇವರೇ ತಿಳಿಸ್ಕೊಡ್ತಾನೆ. In case it is coming from the devil, then God will reveal it to you. It is not coming from him. ಇದರಿಂದ ನೀನು ನಿನ್ನ ಕುಟುಂಬ ನಾಶವಾಗದೆ ಎಚ್ಚರವಾಗಿರ್ತೀರಾ. Then you will be safe from you and your family will be safe. ಇವತ್ತು ಬೀದಿ ಬೀದಿಗಳಲ್ಲಿ ನನಗೆ ದರ್ಶನ ಇದೆ, ಪ್ರವಾದನೆ ಇದೆ, ದೇವರು ಮಾತಾಡ್ತಾನೆ ಅಂತೇಳಿ ಸಭೆಗಳನ್ನ ಸಮಾಜವನ್ನ ತಪ್ಪು ದಾರಿಯಲ್ಲಿ ನಡೆಸ್ತಾ ಹೋಗ್ತಾರೆ. So nowadays many people across they are just claiming they are prophesying, giving them visions. Hallelujah. People. Hallelujah. Hallelujah. Praise the Lord. Praise the Lord. Praise the Lord. Praise the Lord. ದರ್ಶನಗಳು ಮತ್ತು ಕನಸುಗಳ ಮುಖಾಂತರ ಹೇಳೋ ಉದ್ದೇಶ ಏನಂದ್ರೆ, The main purpose behind these visions and dreams, ದೇವರು ತನ್ನ ರಾಜ್ಯದಲ್ಲಿ ಪ್ರತಿಯೊಬ್ಬರು ಜ್ಞಾನವಂತರಾಗಬೇಕಂತೇಳಿ. so it is God's will and desire that everyone who believes and follows him must be ಯಾರು wise. ನಾಶವಾಗದೆ ಎಚ್ಚರವಾಗಿರಬೇಕು ಅಂತೇಳಿ. And no one should fall into destruction. They should be alert. ಆಮೆನ್. Amen. ಹಲ್ಲೆಲೂಯಾ. Hallelujah. ಯೋವೇಲನ ಗ್ರಂಥ 2ನೇ ಅಧ್ಯಾಯ 28ನೇ ವಾಕ್ಯ 29ನೇ ವಾಕ್ಯದಲ್ಲಿ ನೋಡುವಾಗ, ಯೋವೇಲ ಜೋಯಲ್ 2ನೇ ಅಧ್ಯಾಯ 28 29ನೇ ವಾಕ್ಯ. So Joel chapter 2 verse 28. ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸ್ತೀನಿ ಅಂತ ದೇವರು ಹೇಳ್ತಿದ್ದಾರೆ. So God is saying that I will pour out my spirit on all people. ಆಮೆನ್. Amen. ಇಲ್ಲಿರುವಂತ ಪ್ರತಿಯೊಬ್ಬರ ಮೇಲೆ ದೇವರ ಆತ್ಮನ ಸುರಿಸ್ತಾನ ನಂಬ್ತೀರಾ? So do you all believe that God is going to pour out his spirit upon you? ಯಾರ ಮೇಲೆ ಸುರಿಸ್ತಾರಂತೆ ಪ್ರಶ್ನೆ. On whom he is going to pour out ಬಟ್ his spirit? ಎಲ್ಲರ ಮೇಲೆ ದೇವರು ಅಭಿಷೇಕ ಮಾಡಬೇಕಂತ ದೇವರಿಗೆ ಇಷ್ಟ. It is God's desire that he want to anoint everyone. ಆದ್ರೆ But ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ we are not praying. ನಿನ್ನ ಮೇಲೆ ಇದು ಬರೋದಿಲ್ಲ. It will not come upon you. ಚೆನ್ನಾಗಿ ತಿಂದ್ಬಿಟ್ಟು ನಿದ್ದೆ ಮಾಡ್ತಾ ಇದ್ರೆ If you eat very nicely and sleep, ದೇವರು ಬಂದು ನಿನಗೆ ಒಂದು ದರ್ಶನ ಕೊಡ್ತೀನಪ್ಪ ನೋಡಪ್ಪ ಅಂತ ಹೇಳ್ಕೊಂಡು ಹೋಗ್ತಾರ. God never gives you a vision or dream. ಯಾರ ಜೊತೆ ದೇವರು ಮಾತಾಡ್ತಾರೆ ಅಂದ್ರೆ ದೇವರ ಜೊತೆಲಿ ಯಾರು ಕನೆಕ್ಟ್ ಆಗಿರ್ತಾರೋ ಅವ್ರ ಜೊತೆಲಿ ದೇವರು ಈ ಕನಸಿನ ಮುಖಾಂತರ ದರ್ಶನ ಮುಖಾಂತರ ಮಾತಾಡುವಂತನಾಗಿರ್ತಾನೆ. So only with those who are connected to God through prayer, to them only God will reveal. ದೇವರ ಪಕ್ಷಪಾತಿ ಅಲ್ಲ, ಎಲ್ಲರ ಮೇಲೆ ತನ್ನ ಆತ್ಮವನ್ನ ಸುರಿಸುವಂತನಾಗಿದ್ದಾನೆ. So God is ready to pour out his spirit on all people. ಇದಕ್ಕೆ ಓದಿರ್ಲೇಬೇಕು ಅಂತ ಏನಿಲ್ಲ. There is no need of any education. ಆಸಕ್ತಿ ಇದ್ರೆ ಸಾಕು. God desires only that ನೀನು interest. ಇಷ್ಟಪಟ್ರೆ ಸಾಕು. When you desire ನೀನು that, ಪ್ರಾರ್ಥನೆ ಮಾಡಿದ್ರೆ ಸಾಕು. when you start praying for that, ದೇವರು ನಿನ್ನ ಸಂಗಡ ಮಾತಾಡುವಂತನಾಗಿದ್ದಾನೆ. God is going to speak to you. ಆಮೆನ್. Amen. ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. Praise the Lord. ನಾನು ಬೈಬಲ್ ಕಾಲೇಜಿಗೆ ಹೋಗಿರ್ಬೇಕಾದ್ರೆ So when I was in the Bible college, ಆ ಅಲಸೂರಲ್ಲಿ ಒಂದು ತೆಲುಗು ಚರ್ಚ್ ಇತ್ತು. there is one Telugu church in Alsur. ಭಾನುವಾರ ಅಲ್ಲಿ ವಾಕ್ಯ ಕೊಡಕ್ಕೆ ಹೋಗಿದ್ದೆ. So I went there to preach on Sunday. ಅಲ್ಲಿ ವಾಕ್ಯ ಎಲ್ಲ ಆದ್ಮೇಲೆ ಆ ಚರ್ಚ್ ಪಾಸ್ಟರ್ಗೆ 4 ಜನ ಹೆಣ್ಣು ಮಕ್ಕಳು. So after sharing the word of God, the church pastor, he has 4 children. ಒಂದು 2-3 ವಾರ ಅವ್ರ ಚರ್ಚ್ಗೆ ನಾನು ವಾಕ್ಯ ಕೊಡಕ್ಕೆ ಹೋಗಿದ್ದೆ. Some 2-3 weeks I went to preach word of God there. ಅವ್ರ ತಂದೆ ತಾಯಿಗಳು ಇಬ್ಬರು ಕರೆದು ಪ್ರತ್ಯೇಕವಾದ ರೂಮ್ ಅಲ್ಲಿ ನನ್ನ ಜೊತೆ ಮಾತಾಡಿದ್ರು. So both husband and wife they
pastors called me and discussed with me. ರಾತ್ರಿ ದೇವ್ರು ಬಂದು ನನಗೆ ನಿನ್ ಬಗ್ಗೆ ಹೇಳಿದ್ರು ಅಂದ್ರು. So they told that night God came to me and told about you to me. ನನಗೂ ಸ್ವಲ್ಪ ಖುಷಿ ಆಯ್ತು, ಹೇಳಿ ಪಾಸ್ಟರ್ ಏನ್ ಹೇಳಿದ್ರು ಅಂತ ಹೇಳಿ. Even I was got very curious and asking pastor what did God said about me. ನನಗೆ ಈ 4 ಜನ ಹೆಣ್ಮಕ್ಳಿದ್ರೆ ಅದ್ರಲ್ಲಿ ಯಾರಾದ್ರೂ ಒಬ್ರು ಮದುವೆ ಮಾಡ್ಕೋಬೇಕಂತೆ. So the pastor told that I have 4 children, so girls you have to marry one of them. ಎಷ್ಟು ಜನಕ್ಕೆ ಅರ್ಥ ಆಯ್ತು? So how many of you understand that? ಏನ್ ಹೇಳ್ರಿ? ಸಮಸ್ಯೆ ದೇವ್ರು ಮಾತಾಡೋದಲ್ಲ. So ಅವ್ನು 4 ಜನ ಹೆಣ್ಮಕ್ಳು ಯಾರು ಒಬ್ಬರು ಕಳಿಸ್ತಾರಣ್ಣ ಅಂತ ಸೆಟ್ ಮಾಡಿ. So the problem is not that God told him, it is that you have to make sure one of the daughters should. ನಾನು ಅವ್ರಿಗೊಂದೇ ಮಾತು ಹೇಳಿದೆ. So I told only one word to them. ನಿನ್ನ ಹತ್ರ ಮಾತಾಡೋ ದೇವ್ರು ನನ್ನ ಹತ್ರ ಮಾತಾಡದೆ ಖಂಡಿತವಾಗಿ ನಾನು ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿ. Same God who talked to you, if he speaks to me also, then I am willing to marry. ಇದಕ್ಕೆ ನಾನು ಹೇಳಿದ್ದು ಕರೆಕ್ಟ್ ತಾನೆ? So what I told, is it right or wrong? ನಾನು ಹೇಳಿದ್ದು ಕರೆಕ್ಟಾ ಅವ್ರು ಹೇಳಿದ್ದು ಕರೆಕ್ಟಾ? So which one is right according to you? ಅವ್ರು ಹೇಳಿದ್ದು ಅವರ ಆಸೆ, So what he told is his own desire. ನಾನು ಹೇಳಿದ್ದು ದೇವ್ರ ಚಿತ್ತ. So what I told is God's will. ಆಸೆಗೂ ದೇವ್ರ ಚಿತ್ತಕ್ಕೂ ತುಂಬಾ ವ್ಯತ್ಯಾಸ ಇದೆ. So there is a difference between the desire and the God's will. ಆಮೆನ್. Amen. ಹಲ್ಲೆಲೂಯಾ. Hallelujah. ಅದು ಮದುವೆ ಆಗ್ಲಿ, ಕೆಲಸ ಆಗ್ಲಿ, ಸಭೆ ಆಗ್ಲಿ, ಸೇವೆ ಆಗ್ಲಿ, ದೇವರು ನೇರವಾಗಿ ಮಾತಾಡುವಂತನಾಗಿದ್ದಾನೆ. So either it is a church or a marriage or the family, whatever, God is ready to talk to you directly. ದೇವರು ಮುಚ್ಚುಮರೆ ಇಕ್ಕುವಂತ ದೇವರಲ್ಲ. So God never hides anything. ಆತನು ಬಹಿರಂಗವಾಗಿ ಮಾತಾಡೋದಕ್ಕೆ He ಇಷ್ಟಪಡುವಂತನಾಗಿದ್ದಾನೆ. always desires to speak openly. ಆದ್ರೆ ದೇವರು ನಿನ್ನ ಜೊತೆ ಮಾತಾಡೋದಕ್ಕೆ ದೇವರು ಇಷ್ಟ ರೆಡಿ ಇದ್ದಾನೆ, ನೀನ್ ರೆಡಿ ಇರಬೇಕು. So if God is so much ready to talk to you, then you should become ready. ನೀನು ಲೋಕದಲ್ಲಿ ತುಂಬಾ ಬಿಸಿ ಇದೆಯಾ, ದೇವರು ಮಾತಾಡಬೇಕು, ದೇವರು ಆಶೀರ್ವಾದ ಮಾಡಬೇಕು ಅಂತ ಎದುರು ನೋಡ್ತೀಯಾ? So you are so much busy in this world and desiring that God should talk to you. ಹೆಂಗ್ ಸಾಧ್ಯ? How is it possible? ಹಲ್ಲೆಲೂಯಾ. Hallelujah. ಆಮೆನ್. Amen. ಹಲ್ಲೆಲೂಯಾ. Hallelujah. ದೇವರಿಗೆ ಸ್ತೋತ್ರ. Praise God. ಮುಂದೆ ಕಂಟಿನ್ಯೂ ಮಾಡ್ರಿ ವಾಕ್ಯವನ್ನ. So let us ನಿಮ್ಮಲ್ಲಿರುವ continue. ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮಲ್ಲಿರುವಂತ ಗಂಡಸರು ಹೆಂಗಸರು ಪ್ರವಾದಿಸುವರು. ಪ್ರವಾದಿಸುವರು. ನಿಮ್ಮ ಹಿರಿಯರಿಗೆ ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ಕನಸುಗಳು ಬೀಳುವವು. ನಿಮ್ಮ ಯವನಸ್ಥರಿಗೆ ನಿಮ್ಮ ಯವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ದಿವ್ಯ ದರ್ಶನಗಳಾಗ್ತವೆ. ಇದಲ್ಲದೆ ಆ ದಿನಗಳಲ್ಲಿ ದಾಸಿಯರ ಮೇಲೆಯೂ ದಾಸಿಯರ ಮೇಲೆಯೂ ಆತ್ಮವನ್ನು ಸುರಿಸಿ ನನ್ನ ಆತ್ಮವನ್ನು ಸುರಿಸುವೆನು. ಯೆಹೋವನ ಆಗಮನದ ಯೆಹೋವನ ಭಯಂಕರವಾದ ಮಹಾದಿನವು ಬರುವುದಕ್ಕಿಂತ ಮುಂಚೆ ಆಕಾಶಗಳಲ್ಲಿ ಸಾಕು ಮಹಾದಿನಗಳು ಬರೋದಕ್ಕಿಂತ ಮುಂಚಿತವಾಗಿ ಈ ಪ್ರವಾದನೆಗಳಿರ್ತವೆ, ಮತ್ತು ಕನಸುಗಳಿರ್ತವೆ, ದರ್ಶನಗಳಿರ್ತವೆ. ಎತ್ತಲ್ಪಟ್ಟ ಮೇಲೆ ಈ ಯಾವ ಇರೋದಿಲ್ಲ. So it is only when we are here only we will be having an opportunity to experience. ಇನ್ನೊಂದು ಸತಿ ಹೇಳ್ರಿ, ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸ್ತೀನಿ. ನೆಕ್ಸ್ಟ್ ನಿಮ್ಮೆಲ್ಲರ ತರುವಾಯ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರೆಲ್ಲ ಒಂದ್ಸತಿ ಕೈ ಎತ್ತರಪ್ಪ. ಗಂಡಸರು ಅಮ್ಮ ಅರ್ಥ ಆಗ್ತದಮ್ಮ. ಗಂಡಸರು ಮಗಳು ಆಮೇನ್. ದೇವ್ರ ವಾಕ್ಯ ಹೇಳುತ್ತೆ, ಗಂಡಸರೆಲ್ಲ ಏನ್ ಮಾಡ್ಬೇಕಂತೆ? ಪ್ರವಾದಿಸ್ತಾ ಇದ್ದೀರಾ ಅಪ್ಪ? ಪ್ರವಾದಿಸ್ತಾ ಇದ್ದೀರಾ? ದೇವ್ರ ವಾಕ್ಯ ಹೇಳುತ್ತೆ ಪ್ರವಾದಿಸ್ತಾರಂತೆ. ದೇವ್ರ ವಾಕ್ಯ ಹೇಳುತ್ತೆ ಪ್ರವಾದನೆ ಮಾಡ್ತಾ ಇದ್ದೀರಾ? So God's word is saying that all men will prophesy. Are you doing that? ಯಾಕೆ ಪ್ರವಾದನೆ ಇನ್ನೂ ಬಂದಿಲ್ಲ? Why that gift of prophecy has ನೀನು not ಲೋಕದಲ್ಲಿ ಬಿಸಿ ಆಗಿದೀಯಾ? Because we are so much busy. ಪ್ರಾರ್ಥನೆಯಲ್ಲಿ ಇಲ್ಲ. We don't have prayer life. ಆಮೆನ್. ನೆಕ್ಸ್ಟ್ ಹೆಂಗಸರು. ಈಗ ಹೆಂಗಸರೆಲ್ಲ ಕೈಗಳ್ರಿ. ಹೆಂಗಸರು ನೀವೆಲ್ಲ ಹೆಂಗಸರೇನಾ? ವೆರಿ ಗುಡ್. ಕೆಲವರು ನಿದ್ದೆ ಮಾಡಿ ಇನ್ನೂ ಎದ್ದೇಳೆ ದರ್ಶನದಲ್ಲೇ ಇದ್ದಾರೆ, ಇನ್ನೂ ಈಚೆಗೆ ಬಂದಿಲ್ಲ. ನೋಡಿ ಚೇರ್ ಮೇಲೆ ನೋಡು, ಟ್ರಿಪ್ ಮೇಲೆ ಟ್ರಿಪ್ ಹೊಡಿತಾರೆ ದರ್ಶನಗಳು. ಆಮೇನ್. ಆ ದರ್ಶನದಲ್ಲಿ ಏನು ಕಾಣಿಸ್ತದೆ ನಾನು ಹೇಳ? ಬರೀ ಚಿಕನ್ ಪೀಸು ಇವೇ ಕಾಣಿಸ್ತಾ ಇರ್ತದೆ. ಬೀಗ ಬೇರೆ ಕಾಣಿಸ್ತಿಲ್ಲ. ಆಮೇನ್. ಅದರಿಂದ ಹೊರಗಡೆ ಬನ್ರಿ, ಆತ್ಮಿಕ ಲೋಕಕ್ಕೆ ಬನ್ರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೆನ್. ದಾನವಳ್ಳಿಗೆ ಪ್ರಾರ್ಥನೆಗೆ ಹೋಗ್ತಾ ಇದೀವಿ. ಅಲ್ಲೊಬ್ಬಯ್ಯಮ್ಮ ಬಂದಿದ್ರು. ಅಯ್ಯಮ್ಮನಿಗೊಂದು ಪ್ರವಾದನೆ ವರ. ಅದು ಬೈಬಲ್ ಇಲ್ಲದಂತ ಪ್ರವಾದನೆ ವರ. ಏನು ಗೊತ್ತಾ? ಯಾರ ಮನೆಯಲ್ಲಾದರೂ ಕೆಡಕ್ ಮಾಡಿದ್ರೆ ಅಂತ ಅಯ್ಯಮ್ಮನಿಗೆ ಬಿಕ್ಲಿಕ್ಕೆ ಬರ್ತದಂತೆ.
ನನಗೆ ಆಶ್ಚರ್ಯ ಆಯ್ತು. ಇಡೀ ಬೈಬಲ್ ಎಲ್ಲ ಪರಿಶೋಧಿಸಿದ್ರು. ಜ್ಞಾಪಕ ಇದೆಯಪ್ಪ ಚಲಪತಿ? ಇದೆಯಾ ಇಲ್ಲ? ಏನಂತೆ, ಒಂದು ಮನೆಗೆ ಹೋಗ್ಬಿಟ್ಟು ಯಾರಿಗಾದ್ರೂ ಕೆಡಕ್ ಮಾಡಿದ್ರೆ ಅಯ್ಯಮ್ಮನಿಗೆ ಏನು ಬರ್ತದೆ? ಬಿಕ್ಕಳಿಗೆ. ಎಲ್ಲಾಂದ್ರೆ ಬಿಕ್ಕಳಿಗೆ ಬೈಬಲ್ ಅಲ್ಲಿ ಇದೆಯಾ? ಅದು ಬಿಕ್ಕಳಿಗೆ ಬರೋದು ನೀರು ಕಮ್ಮಿ ಆದಾಗ ಅಲ್ವಾ? ದೇಹದಲ್ಲಿ ನೀರು ಕಮ್ಮಿ ಆದ್ರೆ ಅಂತೀವಿ. ಇನ್ನು ಕೆಲವರಿಗೆ ಯಾರ ತಿಳ್ಕೊಂತಾರ ನೋಡ್ರಿ ಅಂತ ಹೇಳ್ತೀವಿ ಅಲ್ವಾ? ಆದ್ರೆ ಇವ್ರಿಗೆ ಹಂಗಂತಲ್ಲ, ಮೈ ಮೇಲೆ ಬಂದ ರೀತಿಯಲ್ಲಿ ಹಾಡ್ತವ್ರೆ. ಇದು ಮೋಸ ಮಾಡುವಂತ ತಂತ್ರಗಾರಿಕೆ. ವಾಕ್ಯ ಗೊತ್ತಿಲ್ಲ ಅಂದ್ರೆ, ಗೊತ್ತಿರೋ ಜನಗಳೆಲ್ಲ ಹೌದು ಆ ಯಮ್ಮನ ಮೇಲೆ ಏಸಪ್ಪನ ಬರ್ತಾನೆ ಅಂತ ಹೇಳ್ತಾರೆ. ಆಮೇಲೆ ಯೇಸು ಸ್ವಾಮಿ ಯಾರ ಮೈ ಮೇಲೂ ಬರಲ್ಲ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಹಲ್ಲೆಲೂಯಾ. ಯೇಸು ಮೈ ಮೇಲೆ ಬರೋ ಅವಶ್ಯಕತೆನೂ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ನೆಕ್ಸ್ಟ್ ವಾಕ್ಯ ಓದ್ರಿ. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ಎಲ್ಲ 50 ವರ್ಷ ಆದ್ಮೇಲೆ ಇರುವಂತವ್ರೆಲ್ಲರ ಕೈ ಎತ್ತಿರಿ. Those who are above 50 years, ಅಜ್ಜಿಯವರು, ತಾತನವರು. 50 ವರ್ಷ ಆಗ್ಬಿಡ್ತಮ್ಮ. ನಿಮ್ಗೆಲ್ಲ ಕನಸು ಬೀಳ್ತದ? ಅಜ್ಜಿ ಕನಸು ಬೀಳ್ತದ ನಿಮಗೆ? ಮುಂದೆ ನಡೆಯೋದ್ರ ಬಗ್ಗೆ ಕನಸು ಬೀಳ್ತಾ ಇದೆಯಾ ಅಂತ ದೇವ್ರ ವಾಕ್ಯ ಕೇಳ್ತಾ ಇದೆ. ನಾವು ಯಾವಾಗ್ಲೂ ಏನ್ ಕನಸು ನೋಡ್ತೀರಂದ್ರೆ, ದೇವ ಬಂದು ತುಳ್ದಂಗೆ, ಯಾರೋ ಬಾಗ್ಲಲ್ಲಿ ಬಂದು ಬಾಬಾ ಅಂತ ಕರೆದಂಗೆ, ಇಂತಹ ಕನಸುಗಳೇ ಬೀಳ್ತಾ ಇರ್ತವೆ. ಯಾಕೆ ಗೊತ್ತಾ? ಎಲ್ಲ ಅಡಿಕೆ ಹಾಕೊಂಡು ಅವ್ರ ಕತೆ ಇವ್ರ ಕತೆ ಮಾತಾಡ್ಕೊಂಡು, ಊರ ಕತೆ ಮಾತಾಡ್ಕೊಂಡಿರೋದ್ರಿಂದ ಇನ್ ದೇವ ಬಂದು ಕರೀತೀರ, ದೇವ್ರ ಬಂದು ಮಾತಾಡ್ತಾನೆ. ಆಮೇನ್. ದೇವ್ರು ಮಾತಾಡ್ಬೇಕಾದ್ರೆ ನೀನೇನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ಬೇಕು. ಆಮೇನ್. ಈ ವಯಸ್ಸಾದವರಿಗೆ ಕೆಲಸ ಕಡಿಮೆ, ಮಾತು ಜಾಸ್ತಿ. ಎಂತ ಮಾತು? ಗೊಣಗುಟ್ಟೋದು, ಗೊಣಗಾಡ್ತಾ ಇರ್ತಾರೆ. ಅದ್ರ ಬದಲಾಗಿ ಪ್ರಾರ್ಥನೆ ಸ್ಟಾರ್ಟ್ ಮಾಡಿ ದೇವರು ಕನಸುಗಳು ತಿಳಿಸ್ಕೊಡ್ತಾರೆ. ಆಮೆನ್. ನೆಕ್ಸ್ಟ್, ಯವನಸ್ಥರು. ನಿಮ್ಮ ಯವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ಯವನಸ್ಥರು all the young men, 35 ವರ್ಷ ಒಳಗೆ ಇರುವಂತ ಪ್ರತಿಯೊಬ್ಬರು ಕೈಗಳ ಮೇಲೆ ಕೆತ್ತರಿ. ಹೆಂಗಸರು ಗಂಡಸರು ಎಲ್ಲರೂ. so those who are under the age of below 35. ದೇವರ ವಾಕ್ಯ ಹೇಳುತ್ತೆ ಏನಂತೆ? ಯವನಸ್ಥರಿಗೆ ಜೀವನ. ಕೈ ಎತ್ತಲ್ಲ, ನನ್ನ ಯವನಸ್ಥನಲ್ವೇನೋ? ಕೈ ಬಂದೇ ಅಲ್ವಲ್ಲ ಮೇಲಕ್ಕೆ? ಅರ್ಧ ಕೈ ಮಾತ್ರ. ಓಕೆ, ನಾನು ಎಲ್ಲರ ಕೈಗಳು ನೋಡ್ಬೇಕು. ಯಾಕಂದ್ರೆ ನೀವೆಲ್ಲರೂ ಆ ಒಂದು ವರವನ್ನು ಹೊಂದ್ಕೋಬೇಕು. ಆಮೇನ್, ಆಮೇನ್. ಯವನಸ್ಥರೆಲ್ಲ ಏನಾಗ್ತಾರಂತೆ? ದಿವ್ಯ ದರ್ಶನಗಳಾಗುವವು. ದಿವ್ಯ ಅಂದ್ರೆ ಏನು? ಹುಡುಗಿನ ನಾನು ದಿವ್ಯ ಕಾಣಿಸ್ಲೇ ಇಲ್ಲ, ಮನೆಗೆ ಬಂದಿಲ್ಲ ದಿವ್ಯ ಪಾಸ್ಟ್ರೆ. ಹುಡುಗರು ಕೆಲವ್ರಿಗೆಲ್ಲ ಪಾಪ ಯಾವ ದರ್ಶನ ಬರ್ತಾ ಇದೆಯಮ್ಮ ನಿಮಗೆಲ್ಲ? ಜೀನ್ಸ್ ಪ್ಯಾಂಟ್ ಕಾಣಿಸ್ತಾ ಇದೆ ಅಲ್ವಾ? ಹುಡುಗನಿಗೆ ಹುಡುಗಿ ಕಾಣಿಸ್ತದೆ, ಹುಡುಗಿಗೆ ಹುಡುಗ ಕಾಣಿಸ್ತಾ ಇರ್ತಾನೆ. ಇದೆಲ್ಲ ದರ್ಶನ. ದೇವರ ಕುರಿತಾಗಿ, ಸಭೆ ಕುರಿತಾಗಿ, ಆತ್ಮಳ ಕುರಿತಾಗಿ ಮುನ್ನೆಚ್ಚರಿಕೆಯಾಗಿ. So the vision means which should be regarding church or spiritual life. ಆದರೆ ಇವತ್ತು ಯವನಸ್ಥರಿಗೆ ಪ್ರಾರ್ಥನೆ ಜೀವಿತ ಇಲ್ಲ, ಅದರಿಂದ ಆ ಕನಸು ದರ್ಶನಗಳು ಇಲ್ಲದೆ ಹೋಗ್ಬಿಟ್ಟಿದೆ. But because many young people they lack ದಿವ್ಯ ದರ್ಶನ ಅನ್ನೋದು ಪರಲೋಕದಿಂದ ದೈವಿಕವಾಗಿ ಕೊಡಲ್ಪಟ್ಟಂತ ದರ್ಶನಗಳಾಗಿರ್ತವೆ. So divine visions means the visions which come from heaven. ಯವನಸ್ಥರಲ್ಲಿ ಪ್ರಾರ್ಥನೆನೇ ಇಲ್ಲ. So there is no prayer life in the youth. ಯಾರ್ಯಾರು ಪ್ರಾರ್ಥನೆಯಲ್ಲಿ ಇರ್ತಾರೋ ಅವರೆಲ್ಲರೂ ಸೇವಕರಾಗಿ ಚೇಂಜ್ ಆಗ್ಬಿಡ್ತಾರೆ. So all those who have the prayer life they will be turned into. ಇಲ್ಲಿರೋ ಯವನಸ್ಥರೆಲ್ಲ ಕೈ ಎತ್ತರ. So all ಚಿನ್ನಗನ ಒಬ್ಬನ ಬಿಟ್ಟು ಅವನು ಯವನಸ್ಥನಲ್ಲ ಅವನು. ಆಮೇಲೆ ಯವನಸ್ಥರಲ್ಲ. ಸಾಧ್ಯವಿದ್ರೆ ಎದ್ದು ನಿಂತ್ಕೊಂಡು ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೀನಿ. ಯವನಸ್ಥರು 35 ವರ್ಷ ಒಳಗಿರೋರೆಲ್ಲರೂ. So if possible all youth under the age of 35 should stand. ಉಳಿದವರು ನಾವೆಲ್ಲ ಕೈಗಳೆತ್ತಿ ಇವ್ರಿಗಾಗಿ ಪ್ರಾರ್ಥನೆ ಮಾಡೋಣ. So let us all lift our hands and pray for them. ನೀವು ಏನೇನು ಕನೆಕ್ಟ್ ಹಾಕೊಂಡಿದಿರೋ, ನೀವೆಲ್ಲ ನೆಟ್ ಇದೆಯಲ್ಲ, ನೆಟ್ ಅಂದ್ರೆ ಏನು? ನೆಟ್ ಕನೆಕ್ಷನ್ ಇಲ್ಲ ಅಂದ್ರೆ ನೀವು ಬದುಕಕ್ಕೆ ಆಗಲ್ಲ. ಎಷ್ಟು ಜನ ಒಪ್ಕೊಳ್ತೀರಾ? ಮುಂದ್ಗಡೆ ಜಾಸ್ತಿ ಜನ ಇದ್ದಾರೆ. ನಿಮ್ಮ ಮೊಬೈಲ್ಗಳಲ್ಲಿ ನೆಟ್ ಇಲ್ಲ ಅಂದ್ರೆ ನೀವು ಬದುಕಕ್ಕಾಗುತ್ತಾ ಆಗಲ್ವಾ? ಮನೋಜ, ಮೊಬೈಲ್ ನೆಟ್ ಇದೆಯಾ? ಯಾರಲ್ಲಿ ನೆಟ್ ಇಲ್ಲ? ಗಂಗಾಧರ್, ನೆಟ್ ಇದೆಯಾ ಇಲ್ವಾ?
ನೆಟ್ ಇಲ್ಲ ಅಂದ್ರೆ ನಿಮ್ಮ ಜೀವಿತ ಮುಂದಕ್ಕೆ ಹೋಗೋದೇ ಇಲ್ಲ. ನೆಟ್ ಅಂದ್ರೆ ಏನ್ ಗೊತ್ತಾ? ಏನ್ ನೆಟ್ ಅಂದ್ರೆ? ಕನ್ನಡದಲ್ಲಿ ಏನಂತಾರೆ ನೆಟ್ನ? ಉಷಾ ಏನಪ್ಪ ಚಲಪತಿ? ನೆಟ್ ಅಂದ್ರೆ ಬಲೆ. ಏನಿದು ನೆಟ್ ಅಂದ್ರೆ? ಏನು ಬಲೆ. ನೆಟ್ಟಲ್ಲಿ ಏನೆಲ್ಲ ಹಿಡಿತಾರೆ? ಮೀನು ಒಂದೇ ಹಿಡಿತಾರೆ, ಕುಂದ್ಲಿ ಹಿಡಿಯಲ್ಲೇನೋ, ಪಕ್ಷಿಗಳು ಹಿಡಿಯಲ್ಲೇನೋ, ಪ್ರಾಣಿ ಪಕ್ಷಿಗಳೆಲ್ಲ ಬಲೆ ಹಾಕ್ತಾರಲ್ವಾ, ಹಿಡಿತಾರ ಇಲ್ವಾ? ಹಿಡಿದು ಎತ್ಕೊಂಡಾಗಿ ಸಿಕ್ಕಿದ ಮೇಲೆ ಏನ್ ಮಾಡ್ತಾರೆ? ಮಸಾಲೆ ಹಾಕಿ ತಿಂತಾರೆ. ಇವತ್ತು ಯವನಸ್ಥರು ನೆಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ, ಬಲೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. So many young people, they are being trapped. ಅಂದ್ರೆ ಸೈತಾನನ ಟ್ರಿಕ್ಸ್ ಅದು. So it is a tricks of the devil. ಸೈತಾನ ಕೈಯಲ್ಲಿರುವಂತ ನೆಟ್ ಅದು. So it is a trap which is in the hand of ನಿನ್ನ devil. ಮೊಬೈಲ್ ಇಟ್ಕೊಂಡು ಹೇಳಬಹುದು ನೀನು ಎಂತ ಗುಣವಸ್ತನಾಗಿದ್ದೀಯಾ, ನಿನ್ನ ಗುಣ ಏನಂತ ಗೊತ್ತಾಗುತ್ತೆ. It is through your phone. By looking at your phone, we can say what kind of nature. ಈ you ನೆಟ್ possess. ಇಂಪಾರ್ಟೆಂಟ್ ಅಲ್ಲ, ಪರಲೋಕದ ಕನೆಕ್ಷನ್ ಇಂಪಾರ್ಟೆಂಟ್ ಆಗಿದೆ. So this kind of using your internet is ಈ not ನೆಟ್ important. ಇರೋದ್ರಿಂದ ಪರಲೋಕ ನೆಟ್ ಕನೆಕ್ಟ್ ಆಗ್ತಾ ಇಲ್ಲ. Because of this net connection, you are disconnected from heaven. ಇವತ್ತು ಆ ನೆಟ್ ಅನ್ನ ಎಷ್ಟು ಸಾಧ್ಯವಾದಷ್ಟು ಅಷ್ಟು ಕಟ್ ಮಾಡಿ ಪರಲೋಕದ ಕನೆಕ್ಟ್ ಮಾಡಿ ನೋಡ್ರಿ. ದೇವರು ನಿಮ್ಮ ಊರಲ್ಲಿ, ನಿಮ್ಮ ಮನೆಯಲ್ಲಿ ಉತ್ತಮ ಉತ್ತಮ ವ್ಯಕ್ತಿಗಳಾಗಿ ನಿಮ್ಮನ್ನ ದೇವರು ಬದಲಾಯಿಸ್ತಾನೆ. So from today onwards, how much ever it is possible, you stop using the internet and get ಆ connected to ನೆಟ್ಗೆ heaven. ಕೊಡುವಂತ ಸಮಯವನ್ನ ದೇವರ ಜೊತೆಲಿ ಸಮಯವನ್ನ ಕಳೆದು ನೋಡ್ರಿ. So instead of spending your time with phones, spend it with God. ನಿಮ್ಮ ಮನೆ ಅಭಿವೃದ್ಧಿ ಕಡೆ ನಡೀತದೆ. So your home will prosper. ಇವತ್ತು ಯವನಸ್ಥರು ಬರೀ ಊಟ ಮಾಡೋದು, ಕ್ರಿಕೆಟ್ ಆಡೋದು, ಆಟ ಆಡೋದು ಇಷ್ಟಿಗೆ ಇದೆ. So now many young people are like having food and playing. That's all. ನಿಮ್ಮ ತಂದೆ ತಾಯಿಗಳು ನಿಮ್ಮ ಬಗ್ಗೆ ಗಮನ ಒಳಗಡೆ ನೋ ತಿಂತಾರೆ, ಆದ್ರೆ ಈಚೆ ಕಡೆ ಹೇಳಕ್ ಆಗ್ತಾ ಇಲ್ಲ. Even your parents, they will have so much pain inside, but they are not able to express that. ನಿನಗೊಂದು ಮನೆ, ನಿನಗೊಂದು ಕುಟುಂಬ ಆದಾಗ ನಿನ್ನ ಪರಿಸ್ಥಿತಿ ಏನು? So what is your position when you have your own family? ಕ್ರಿಕೆಟ್ ಆಡಿ 1-2 kg ಮಟನ್ ಎತ್ಕೊಂಡು 5 kg ಅಕ್ಕಿ ಎತ್ಕೊಂಡೋಗಿ ಅಡಿಗೆ ಮಾಡಿ ಮನೆಗೆ ನಡೆಸಕ್ ಆಗುತ್ತೆ? ಅದರಲ್ಲಿ ಬೇಡ ಬಿಡು. ಹಲುಯ, ಯವನಸ್ಥರು ನಿಮ್ಮ ನಿಮ್ಮ ಕುಟುಂಬನ ಕಟ್ಕೋಬೇಕು ಈಗಲೇ. So all young people, you should start building your families from now onwards. ಆಮೆನ್. Amen. ನಿಮ್ಮ ತಂದೆ ತಾಯಿಗಳಿಗೆ ನೀವು ಭಾರವಾಗಿರಬಾರದು. You should not be a burden to your parents. ನಿಮ್ಮ ತಂದೆ ತಾಯಿಗಳಿಗೆ ನೀವು ಪೋಷಣೆ ಮಾಡಬೇಕು. So you have to nourish your parents. ನೀನು ಸಂಪಾದನೆ ಮಾಡಿ ನಿಮ್ಮ ತಂದೆ ತಾಯಿ ತಂದು ಕೊಟ್ರೆ ತಂದೆ ತಾಯಿಗಳು ತುಂಬಾ ಖುಷಿ ಪಡ್ತಾರೆ. So when you earn and something and give to your parents, they will ನನ್ನ be very ಭಾರ happy. ಕಡಿಮೆ ಆಗಿದೆ, ನನ್ನ ಮಕ್ಕಳಿಗೆ ಜವಾಬ್ದಾರಿ ಬಂದಿದೆ, ಸಂತೋಷ ಪಡ್ತಾರೆ. So they will be happy that they have taken responsibility. ಅದರ ಜೊತೆಗೆ Along with that, ದೇವರ ಜೊತೆ ಕನೆಕ್ಟ್ ಆಗಿದೆ. ಆದ್ರೆ so if you are able to get connected to God, ಸೇವೆಗೆ, ಸಭೆಗೆ, ಸಮಾಜಕ್ಕೆ ನೀವು ಉತ್ತಮ ವ್ಯಕ್ತಿಗಳಾಗಿ ಮಾರ್ಪಡುವಂತೀರಾ. so you will be a very good example for the church ministry and also for the ಯವನಸ್ಥರಲ್ಲಿ society. ಇನ್ನೂ ಯಾರ್ಯಾರು ದೀಕ್ಷಾ ಸ್ಥಾನ ತೆಗೆದುಕೊಂಡಿದ್ಲೋ ಈ ವಾರ ದೀಕ್ಷಾ ಸ್ಥಾನ ತೆಗೆದುಕೋಬೇಕು. So all the ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ನಿಂತಿರೋ pray for ಪ್ರತಿಯೊಬ್ಬರಿಗೂ all the youth here. ಪರಿಶುದ್ಧಾತ್ಮ ದೇವರೇ, ಈ ಸಮಯದಲ್ಲಿ ಕರ್ತನೆ ಎಲ್ಲ ನಿಮ್ಮ ಕೈಗಳೆತ್ತಿ ಒಪ್ಪಿಸ್ಕೊಡ್ರಿ. ಯವನಸ್ಥರು, ಥ್ಯಾಂಕ್ ಯು ಲಾರ್ಡ್. ಯೇಸುವೆ, ಈ ಸಮಯದಲ್ಲಿ ಕರ್ತನೆ ಒಬ್ಬೊಬ್ಬರನ್ನ ನಿನ್ನ ಕೈಗೆ ಒಪ್ಪಿಸ್ಕೊಡ್ತೀನಿ ಸ್ವಾಮಿ. ಒಬ್ಬೊಬ್ಬರನ್ನ ಕಣ್ಣನ್ನ ಪ್ರತಿಯೊಬ್ಬ ಮುಚ್ಚಬೇಕು, ಕನೆಕ್ಟ್ ಆಗ್ಬೇಕು ದೇವ್ರ ಜೊತೆಲಿ. ಒಪ್ಪಿಸ್ಕೊಡ್ರಿ ದೇವರೇ. ನಾನು ನನ್ನ ಮನೆಗೆ ಭಾರವಾಗಿರಬಾರ್ದು. ಯೇಸುವೆ, ನಾನು ನನ್ನ ಮನೆಗೆ ಉಪಯೋಗವಾಗಬೇಕು, ನನ್ನ ಸಭೆಗೆ ಉಪಯೋಗ ಆಗಬೇಕು. ಯೇಸುವೆ, ನನ್ನನ್ನು ಉಪಯೋಗ ಮಾಡ್ಕೋ, ನನ್ನನ್ನು ಆಶೀರ್ವಾದ ಮಾಡು, ನನ್ನನ್ನು ಆಶೀರ್ವಾದ ಮಾಡು. ಎಲ್ಲಾ ತರದ ಸೈತಾನನ ನೆಟ್ಟಿಂದ, ಸೈತಾನನ ಬಲೆಯಿಂದ ಬಿಡುಗಡೆ ಆಗಿ, ಸೈತಾನನ ಬಲೆಯಿಂದ ಬಿಡುಗಡೆ ಆಗಿ, ಪರಿಶುದ್ಧಾತ್ಮನೇ ನಿನ್ನ ಪ್ರಾರ್ಥನೆಯೊಂದಿಗೆ, ಪರಿಶುದ್ಧಾತ್ಮನೊಂದಿಗೆ ಸಮಯನ ಕಳೆಯೋದಕ್ಕೆ ನನಗೆ ಅವಕಾಶ ಮಾಡಿಕೊಡೋದು ಕೇಳ್ರಿ. ದೇವರು ಸಿದ್ಧನಾಗಿದ್ದಾನೆ. ಒಬ್ಬೊಬ್ಬರನ್ನ ಉತ್ತಮ ಡೈಮಂಡ್ಗಳಾಗಿ, ಡೈಮಂಡ್ ಮುತ್ತುಗಳಾಗಿ ದೇವರು ನಿಮ್ಮನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ಸಿದ್ಧನಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಪರಿಶುದ್ಧಾತ್ಮ ದೇವ ಸ್ತೋತ್ರ. ಒಬ್ಬೊಬ್ಬರು ನಿಮ್ಮ ಕೈಗೆ ಒಪ್ಪಿಸ್ಕೊಡ್ತೀನಿ. ಸಹಾಯ ಮಾಡಿ, ಆಶ್ವಾಸ ಬಲಪಡಿಸಬೇಕಾಗಿ ಯೇಸು ನಾಮದಲ್ಲಿ ಬೇಡಿ ತಂದೆ. ಎಲ್ಲ ಯವನಸ್ಥ ಚಪ್ಪಾಳೆ ದೇವರ ಮಹಿಮೆಗಾಗಿ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಎಲ್ಲ ಕುತ್ಕೊಂಡ ಈ ದಿನದಿಂದ ನೀವು ಸಮಯವನ್ನ ಹೆಚ್ಚು ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ ಸಮಯವನ್ನು ಕಳೆಯಬೇಕು. From today onwards, you have to spend more time in prayer. ದರ್ಶನಗಳು ದೇವರ ಉದ್ದೇಶ ಏನಂದ್ರೆ, So what
what is the main purpose behind this vision? ತನ್ನನ್ನು ತಾನು ಪ್ರಕಟಿಸಿಕೊಳ್ಳೋದು ಬೇಕಂತ ಇಷ್ಟಪಡ್ತಾನೆ. So God desires to reveal himself to you. ಗುಪ್ತ ವಿಚಾರವನ್ನ ತಿಳಿಸೋದಕ್ಕೆ. So he desires to reveal many secret things to you. ಆಮೆನ್. Amen. ಹಲ್ಲೆಲೂಯಾ. Hallelujah. ಯಾಕೆ ಬೇಕು ಈ ದರ್ಶನಗಳು ಅಂದ್ರೆ, So why do we need this vision? ನಾವು ಗುರಿಯನ್ನ ಮುಟ್ಟೋದಕ್ಕೋಸ್ಕರ. So that we can reach our destiny. ಅಷ್ಟು ಮಾತ್ರ ಎಜೆಕೇಲ ಗ್ರಂಥ 3ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಎಚ್ಚರಿಸುವಂತದ್ದಾಗಿರ್ತದೆ ಈ ದರ್ಶನಗಳು, ಕನಸುಗಳು. So not only that, it is also a warning to us. ಅಷ್ಟು ಮಾತ್ರ ಅಲ್ಲ, ಮೊದಲನೇ ಕೊರಿಂಥಿ 14ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಮ್ಮನ್ನ ಪ್ರವಾದನೆಗಳ ಮುಖಾಂತರ, ವಾಕ್ಯಗಳ ಮುಖಾಂತರ ಬಲಪಡಿಸುವಂತದ್ದಾಗಿರ್ತದೆ. So not only that, it also to strengthen us through prophecy and vision. ಮೊದಲನೇ ಕೊರಿಂಥಿ 14ನೇ ಅಧ್ಯಾಯ 24-25ನೇ ವಾಕ್ಯದಲ್ಲಿ ನೋಡುವಾಗ ಪಾಪದ ಅರಿಕೆಗಳನ್ನು, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪಾಪದ ಅರಿಕೆಯನ್ನು ಉಂಟು ಮಾಡುವಂತದ್ದಾಗಿರ್ತದೆ. ಪಾಪದ ಹರಿಕೆಯನ್ನು ಉಂಟು ಮಾಡುತ್ತೆ. It brings conviction of sin within us. ಹಲ್ಲೆಲೂಯಾ. Hallelujah. ಪಾಪದ ಯಾರ್ಯಾರ ಜೀವಿತದಲ್ಲಿ ಪಾಪದ ರಹಸ್ಯಗಳಿದ್ದಾವೆ ಅವೆಲ್ಲವೂ ಬಯಲುಪಡಿಸುವಂತನಾಗಿರ್ತಾನೆ. So not only that, it will reveal all the hidden sins within us. ಈ ದರ್ಶನಗಳು ಮತ್ತು ಪ್ರವಾದನೆಗಳು ಭವಿಷ್ಯತ್ತನ್ನ ನೀನು ಮುಂದೆ ಏನಾಗುತ್ತೆ ಅಂತ ಕೂಡ ಹೇಳುತ್ತದೆ. And also all these dreams and visions will reveal what are you going to become in the ಮುಂದೆ future. ಬರುವಂತ ಬರಗಾಲ, ಅಪಾಯಗಳ ಕುರಿತಾಗಿ ಕರ್ತನು ದರ್ಶನದ ಮುಖಾಂತರ, ಪ್ರವಾದನೆಗಳ ಮುಖಾಂತರ ತಿಳಿಸಿಕೊಡ್ತಾನೆ. So God also reveals about coming days and even the drought, such kind of things. ಆಮೆನ್. Amen. ಆಮೆನ್. Amen. ಹಲ್ಲೆಲೂಯಾ. Hallelujah. ಪ್ರೈಸ್ ದಿ ಲಾರ್ಡ್. Praise the Lord. ಪ್ರೈಸ್ ದಿ ಲಾರ್ಡ್. Praise the Lord. ಎಷ್ಟು ಜನಕ್ಕೆ ಇದು ಬೇಕಾಗಿದೆ? So how many of you desire this? ನಮ್ ಟೈಮ್ ಇಲ್ಲದ್ರಿಂದ ಬೇಗ ಶಾರ್ಟ್ ಕಟ್ ಆಗಿ ಮೇಲೆ ಬಂದಿದ್ದೇನೆ. Because of lack of time, I have shorted it down. ಆದ್ರೆ ಇದೇ ಮೆಥಡ್ ಅನ್ನ ಸೈತಾನ್ ಕೂಡ ಉಪಯೋಗ ಮಾಡ್ಕೊಳ್ತಾನೆ. And even devil uses the same kind of method. ದೇವರೇ ಮಾತಾಡಿರೋದಿಲ್ಲ. So God never spoken about that. ದೇವರು ಮಾತಾಡಿದ್ರು ಅಂತೇಳಿ ಹೇಳಿ ಸುಳ್ಳು ಹೇಳ್ತಾರೆ, ಎಚ್ಚರಿಕೆ. So people lie that they claim that God has talked to them. ಮುನ್ರಾಜಣ್ಣ ಅರ್ಥ ಆಗುತ್ತಾ? ಮುನ್ರಾಜಣ್ಣ ಪಾಪ ಅಲ್ಲಿ ಡಿಸ್ಕಷನ್ ಮಾಡ್ತವ್ರೆ. ಆಮೆನ್. ನಿಮ್ಮ ಮನೆಗೆ ದರ್ಶನಗಳು, ಪ್ರವಾದನೆಗಳು ಹೇಳ್ಕೊಂಡ್ ಬರುವಾಗ ಎಚ್ಚರಿಕೆಯಾಗಿರ್ರಿ. So when people come to your home by claiming, giving prophecy and ಅವರು vision, ಬಂದು ಹೋದ ಮೇಲೆ ಮನೆಯಲ್ಲಿ ಇದ್ದಂತ ಸಮಾಧಾನ ಹೋಗ್ಬಿಡ್ತದೆ, ಅಥವಾ ಬೇರೆ ಬೇರೆ ಜಗಳಗಳು ಪ್ರಾರಂಭ ಆಗಿರ್ತದೆ. so after such kind of people come to your home and go back, then ಅದರ ಅರ್ಥ ಏನಂದ್ರೆ ದೇವರಿಂದ ಬಂದಿರೋದಿಲ್ಲ, ಸೈತಾನನಿಂದ ಪ್ರೇರೇಪಣೆ ಆಗಿ ಬಂದಿರ್ತಾರೆ ಅವರು. so when that kind of disturbance, if you feel, it means that they didn't come from God. ಹಲ್ಲೆಲೂಯಾ. Hallelujah. ಪ್ರೈಸ್ ದಿ ಲಾರ್ಡ್. Praise the Lord. ಉದಾಹರಣೆಗೆ ಸೌಲನ ಜೊತೆಲೆ ದೇವರು ಮಾತಾಡಿದ. So for example, God spoke to Saul. ಮೊದಲನೇ ಸಾಮುವೇಲ 10ನೇ ಅಧ್ಯಾಯ 6ನೇ ವಾಕ್ಯ ಮತ್ತು 10ನೇ ವಾಕ್ಯ ನೋಡುವಾಗ, So when you look into 1 Samuel verse 10, 10ನೇ ಅಧ್ಯಾಯ 6ನೇ ವಾಕ್ಯ ಮತ್ತು 10ನೇ ವಾಕ್ಯ, ಯೆಹೋವನ ಆತ್ಮವು ನಿನ್ನ ಮೇಲೆ ಬರೋದ್ರಿಂದ ನೀನು ಮಾರ್ಪಟ್ಟು ಪ್ರವಾದಿಸುವಿ. ಗಮನಿಸಿರಿ, ದೇವರ ಆತ್ಮನ ನಿಮ್ಮ ಮೇಲೆ ಬಂದಾಗ ನೀನು ಏನ್ ಮಾಡ್ತೀಯಾ? so when the spirit of the Lord comes upon you, what will you do? ಪ್ರವಾದಿಸ್ತೀಯ ಅಂತೆ. So you will start prophesying. ಈ ವಾರದಲ್ಲಿ ವೇಮಗಲಿಗೆ ಪ್ರೇಯರ್ಗೆ ಹೋಗಿದ್ವಿ. So we went to prayer in Vemgal this week. ಅಲ್ಲಿ 9 ಜನ ಹೊಸಬರು ಬಂದಿದ್ರು. So there are 9 believers who came new. ಆ 9ರಲ್ಲಿ ಒಬ್ಬ ವ್ಯಕ್ತಿ, ಹೆಸರಿರೋದು ಬೇಡ, ಆ ವ್ಯಕ್ತಿ ನನ್ನ ಹತ್ರ ಮದುವೆ ಮಾಡ್ಕೋಬೇಕು ಅಂತ, ಮದುವೆಗಾಗಿ ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿದ್ರು. So among the 9 people, one person shared with me regarding marriage and asked me for prayer. ಆತನ ಮದುವೆಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ, So when I was about to pray for his marriage, ಪ್ರಾರ್ಥನೆ ಮಾಡ್ತಾ ಮಾಡ್ತಾ so during my prayer, ನನಗೆ ಒಂದನೇ ಹೇಳಿದ್ರು. so one thing revealed to me, ಈ ಹುಡುಗ this boy, ಹೆಚ್ಚು ಸಮಯ ಮೊಬೈಲ್ ಅಲ್ಲಿ ಕಾಲ ಕಳೀತಾನೆ. he spent so much time in phone. ಅಷ್ಟು ಮಾತ್ರವಲ್ಲ, Not only ಮೊಬೈಲ್ that, ಅಲ್ಲಿ ಇಸ್ಪೀಟ್ ಆಡ್ತಾರಲ್ಲ, so Gaming. he plays some kind of gambling game in that phone. ಆ ಒಂದು ಏನಂತಾರೆ ಇದು, ಹಣದ ಆಟ ಆಡಿ ಸುಮಾರು ದುಡ್ಡು ಕಳ್ಕೊಂಡಿದ್ದಾನೆ. So he lost so much money by spending it on online game. ಈ ಒಂದು ಮೊಬೈಲ್ ಅಲ್ಲಿ ಗೇಮ್ ಆಡಿ ಹಣ ಸಂಪಾದನೆ ಮಾಡುವಂಥದ್ದು ದೆವ್ವದ ಒಂದು ಟ್ರಿಕ್ಸ್ ಇದು.
So it is a trick of the devil that you should do play online game and earn money. ಇಲ್ಲಿ ಸಹ ಕೆಲವು ಯವನಸ್ಥರು ದುಡ್ಡನ್ನ ಕಳ್ಕೊಂಡಿದ್ದೀರಾ. Even here also some youth has lost their money like this. ನಿಮ್ಮ ಹೆಸರನ್ನು ಹೇಳಿ ಈಗಲೂ ಸಹ ನಿಮ್ಮ ನಿಲ್ಲಿಸಬಹುದು. I can able to say your name and make you stand. ಅದು ನಮಗೆ ಅವಶ್ಯಕತೆ ಇಲ್ಲ. But that is not required here. ದೇವರು ಇಷ್ಟಪಡುವಂತದ್ದು ಅದರಿಂದ ಹೊರಗಡೆ ಬಾ ಅಂತ ಹೇಳಿ. So God's desire is that you should come out of that. ನೀನು ಕಷ್ಟಪಟ್ಟ ಹಣ ನಿನಗೆ ಆಶೀರ್ವಾದಕರವಾಗಿರುತ್ತದೆ. So the one which you work hard and earn money, that is a blessing for you. ಈ ಬಡ್ಡಿ ಹಣದಿಂದ ಈ ಒಂದು ಆಟಗಳಿಂದ ಬರುವಂತ ಹಣದಿಂದ ಅದು ಆಶೀರ್ವಾದ ಅಲ್ಲ. So the money which you earn from through interest and also through this kind of ಅದು games, it is ದೇವರ not a ಮಾರ್ಗದಲ್ಲಿ blessing. ಇಲ್ಲ ಅದು. So that is not the will of God. ಅದು ಸೈತಾನನ So ಮಾರ್ಗವಾಗಿರುತ್ತದೆ. it is the way of the devil. ಅದರಿಂದ ಹೊರಗಡೆ ಬರಬೇಕು. That is why you should come out of that. ಆಮೆನ್. Amen. ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. Praise the Lord. ಆತನು ದುಡ್ಡು ಕಳ್ಕೊಂಡಿದ್ದು ಹೇಳಿದ್ದು ಯಾರು? So who revealed to me that he lost the money? ಯಾರು? Who is that? ಪವಿತ್ರಾತ್ಮನಾಗಿದ್ದಾನೆ. So it is the Holy Spirit who revealed that. ಆಮೆನ್. Amen. ಹಲ್ಲೆಲೂಯಾ. Hallelujah. ಈಗಾಗಲೇ ಈ ಸ್ಟೋರಿ ಮೊದಲೇ ನಿಮಗೆ ಹೇಳಿದ್ದೀನಿ. I have already shared this story with you all. ಊರ್ವಶಿ ಟಾಕೀಸ್ ಅಲ್ಲಿ ಪಕ್ಕದಲ್ಲಿ ಒಂದು ಕ್ಲಿನಿಕ್ ಇದೆ. So there is a one clinic near the movie talkies. ಆ ಒಂದು ಅದರಲ್ಲಿ ಒಬ್ಬ ಡಾಕ್ಟರು ಇದ್ದಾರೆ. So there is one doctor in that. ತುಂಬಾ ದೂರದಲ್ಲಿರುವಂತಹ ಪಾಸ್ಟ್ರು. So there is a pastor who is very far away. ಆ ಒಂದು ಪಾಸ್ಟ್ಗೆ ದೇವರ ಆತ್ಮ ಹೇಳ್ತಾನೆ ಅವರ ಮನೆಗೆ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡುವಂತ ಅಷ್ಟೇ. So Holy Spirit tells that pastor, you go to that home and pray. ಅವ್ರು ಯಾರು ಅಂತ ಗೊತ್ತಿಲ್ಲ. So that pastor don't know who is that. ಆ ಪಾಸ್ಟರ್ ಅವನು ಪ್ರಯಾಣ ಮಾಡಿ ಆ ಕ್ಲಿನಿಕ್ ಹತ್ರ ಹೋದ್ರು. So after a journey, pastor went to that clinic. ಆ ಕ್ಲಿನಿಕ್ ಅವಾಗ ತಾನೇ ಬಾಗಿಲು ಹಾಕಿತ್ತು. So the clinic was closed that time. ದೇವ್ರು ಹೇಳಿದ್ರು ಹೋಗಿ ಬಾಗಿಲು ತಟ್ಟು ಅಂತ ಹೇಳಿ. So God told the pastor, go and knock the door. ಬಾಗಿಲು ತಟ್ಟಕ್ಕೆ ಹೋದ್ರೆ ಅಲ್ಲಿ ಒಬ್ಬ ಅಮ್ಮ ಬಂದು ಹೇಳಿದ್ರು, ಡಾಕ್ಟರ್ ಅಮ್ಮ ಇವಾಗ ತಾನೇ ಬಾಗಿಲು ಹಾಕಿದಾರಪ್ಪ, ಡಿಸ್ಟರ್ಬೆನ್ಸ್ ಮಾಡಬೇಡ ಅಂದ್ರು. So when he was about to knock the doors, one woman came and told, now itself the doctor closed the door, don't disturb. ಇದಾದ ನಂತರ ಪಾಸ್ಟರ್ ಹೌದಾ ಅಂದ್ಬಿಟ್ಟಿದ್ದೆ. ಮತ್ತೆ ಆ ಒಂದು ಕ್ಲಿನಿಕ್ ಪಕ್ಕದಲ್ಲಿರುವಂತಹ ಟೀ ಅಂಗಡಿಗೆ ಹೋಗ್ಬಿಟ್ಟು ಟೀ ಆರ್ಡರ್ ಕೊಟ್ರು. So when he heard that, he came to a near tea shop and got a tea. ಟೀ ಕೊಟ್ರು. ಅದ್ರ ಟೀ ಕುಡಿಯಕ್ಕೆ ದೇವ್ರು ಬಿಟ್ಟಿಲ್ಲ. So when you are about to have a tea, Holy Spirit didn't leave him like that. ಅದಾದ ಹೋಗಿ ಬಾಗಿಲು ತಟ್ಟು ಒಳಗೆ ಹೋಗಿ ಪ್ರೇಯರ್ ಮಾಡು ಅಂತ ಹೇಳಿ ದೇವರ ಆತ್ಮನ ಒಳಗಡೆ ಪ್ರೇರೇಪಣೆ ಮಾಡ್ತಿದ್ದಾನೆ. So again that conviction came to that pastor, go to that house, knock the door and pray there. ಆ ಟೀ ಕುಡಿದಿರಾ ಅಲ್ಲೇ ಇಟ್ಬಿಟ್ಟು ಹೋಗಿ ಬಾಗಿಲು ತಟ್ಟಿದ್ರು. So he left the tea there itself and went and knocked the door. ಬಾಗಿಲು ತಟ್ತಾ ಇದ್ದಾರೆ, ಜೋರಾಗಿ ತಟ್ತಾ ಇದ್ದಾರೆ. So he was knocking it so louder. ಆ ಡಾಕ್ಟರ್ ಅಮ್ಮ ಬಾಗಿಲು ತೆಗೆದು ಜೋರಾಗಿ ಯಾರ್ರಿ ಅಂತ ಹೇಳಿ ಜೋರಾಗಿ ತೆಗೆದ್ರು ಬಾಗಿಲು. So that doctor opened the door and shouted, who is that? ಆ ಪಾಸ್ಟರ್ಗೆ ಭಯ ಆಯ್ತು. The pastor got scared. ಅಮ್ಮ ನೀನು ಯಾರೋ ನನಗೆ ಗೊತ್ತಿಲ್ಲ. Then pastor told, I don't know who you are. ನಾನು ಪಾಸ್ಟರು. I am a pastor. ದೇವರು ನನಗೆ ಹೇಳಿದ್ರು, But God told me ನಿಮ್ಮ ಹತ್ರ ಬಂದು ಪ್ರೇಯರ್ ಮಾಡಬೇಕು ಅಂತ ಹೇಳಿ. that I should come here and pray for you. ನಿಮ್ಮ ಸಮಸ್ಯೆ ನನಗೆ ಗೊತ್ತಿಲ್ಲ. I don't know what problem you have. ಅಮ್ಮ ಜೋರಾಗಿ ಮಾತಾಡೋದ್ರಿಂದ ಚಿಕ್ಕದಾಗಿ ಪ್ರಾರ್ಥನೆ ಮಾಡಿ ಅವರು ಹೋಗ್ಬಿಟ್ರು. So because that woman shouted louder, he made a small prayer and went. ಒಂದು ವರ್ಷ ಆದಮೇಲೆ So after 1 year, ಮೇಕ್ರಿ ಸರ್ಕಲ್ ದಲ್ಲಿ ದೊಡ್ಡ ಮೀಟಿಂಗ್ ನಡೀತಾ ಇತ್ತು. so there is one big crusade going on in the Mekri ಆ circle. ಟೈಮ್ ಅಲ್ಲಿ ಈ ಅಮ್ಮ ಅಲ್ಲಿ ಪ್ರೇಯರ್ ಗೆ ಬಂದಿದ್ಲು. So that woman came to prayer in that ಆ meeting. ಪಾಸ್ಟರ್ ಆ ಮೀಟಿಂಗ್ ಅಲ್ಲಿ ಸಿಕ್ಕಿದ್ರು. So that she met that pastor in that ಆ ಅಮ್ಮ meeting. ಆ ಪಾಸ್ಟರ್ನ ಮಾತಾಡಿದ್ಲು. So that woman talked to that pastor. ಪಾಸ್ಟರ್ ನನಗೆ ಜ್ಞಾಪಕ ಇದ್ದೀನಾ ಅಂತ ಹೇಳಿ. So that doctor, the woman, he asked pastor, do you remember me? ಪಾಸ್ಟರ್ ಹೇಳಿದ್ರು ನನಗೆ ಜ್ಞಾಪಕ ಇಲ್ಲ ಅಂತ ಹೇಳಿದ್ರು. So pastor told, I am not able to remember. ಒಂದು ದಿವಸ ಊರ್ವಶಿ ಟಾಕೀಸ್ ಹತ್ರ ಬಂದು ನೀವು ಪ್ರಾರ್ಥನೆ ಮಾಡಿ ಬಂದಿರಲ್ಲ ಅಂತ ಹೇಳಿ. So you came near the Urvashi talkies and you made a small prayer for me. ಹೌದು ಇರಬಹುದು ಅಂತ ಹೇಳಿದ್ರು ಅವರು. So pastor told, maybe it might be right. ನೀವು ಒಂದು ನಿಮಿಷ ಲೇಟ್ ಆಗಿ ಬಂದಿದ್ದೆ ಆದ್ರೆ ನಾನು ಆ ದಿನ ಸೂಸೈಡ್ ಮಾಡ್ಕೋಬೇಕಂತ ಹೇಳಿ ನಾನು ವಿಷದ ಬಾಟ್ಲನ್ನು ತೆಗೆದುಕೊಂಡಿದ್ದೆ. ಮನೆಯಲ್ಲಿ ನಾನು ನನ್ನ ಗಂಡ ಇಬ್ರು ಕಿತ್ತಾಡ್ಕೊಂಡು ನಾನು ಬದುಕಿರಲೇಬಾರದು ಅಂತ ಹೇಳಿ ವಿಷ ತೆಗೆದು ಸತ್ತೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೆ. So if you have come even 1 minute late, I was ready to take poison and commit suicide because of my family issue. ಆಮೆನ್. Amen. ಆಮೆನ್. ಎಲ್ಲ ಕೆಲಸ ಮುಗಿಸಿ ನಾನೇನು ವಿಷ ಕುಡಿಬೇಕು ಅಂತೇಳಿ ಆ ಮುಚ್ಚಳ ತೆಗೆದೆ. So after finishing all my work, I was ready to open that poison bottle and I was ready to take. ಅಂದಾಗ ನೀವು ಬಾಗಿಲು ಬಂದು ತಟ್ಟಿದ್ರಿ. It is the moment when I was about to take that poison, you knocked the ಆ door. ಟೈಮಲ್ಲಿ ನಾನು ಹೇಳಿದೆ ಏನು ಸಾಯಕ್ಕೆ ಕೂಡ ನೆಮ್ಮದಿಯಾಗಿ ಬಿಡಲ್ಲ ಈ ಜನ ಅಂತೇಳಿ ತುಂಬಾ ಕೋಪದಿಂದ ಬಂದೆ ಬಾಗಿಲು ತೆಗೆದೆ. So that time I was very angry that these people will not even leave me happily to die also. ಆದ್ರೆ ಆ ಟೈಮಲ್ಲಿ ನೀವು ಪ್ರಾರ್ಥನೆ ಮಾಡಿದ್ರಿ. So that time you prayed for me.
ಹೋಗ್ಬಿಟ್ರಿ. and you went like ಆ that. ಪ್ರಾರ್ಥನೆ ಮಾಡುವಾಗ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂದಿದ್ದಂತ ಆತ್ಮ ನನ್ನನ್ನು ಬಿಟ್ಟು ಹೋಯ್ತು. So the moment when you prayed that prayer, that spirit of suicide came out of me. ಅದೇ ಪ್ರವಾದನ ಆತ್ಮವಾಗಿದೆ. So that is the spirit of prophecy. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ, Hallelujah. ಯಾರೆಲ್ಲ ಪ್ರಾರ್ಥನೆ ಇರ್ತದೋ ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳನ್ನು ದೇವರು ಈ ರೀತಿಯಾಗಿ ಉಪಯೋಗ So ಮಾಡಿಕೊಳ್ಳುವಂತನಾಗಿದ್ದಾನೆ. whoever has this habit of prayer, God is going to use them like this. ಯಾರೆಲ್ಲ ಪ್ರಾರ್ಥನೆ ಜೊತೆಗೆ ಪವಿತ್ರಾತ್ಮನೊಂದಿಗೆ ಪ್ರಾರ್ಥನೆ ಮಾಡ್ತಿರೋ ನಿಮ್ಮ ಆತ್ಮಿಕ ಜೀವಿತ ಇನ್ನೊಂದು ಲೆವೆಲ್ ತೆಗೆದುಕೊಳ್ಳುತ್ತೆ. So those who are praying through the influence of the Holy Spirit, your prayer life will be on another level. ಪವಿತ್ರಾತ್ಮ ಭರಿತವಾಗಿ ನೀವು ಪ್ರಾರ್ಥನೆ ಮಾಡುವಾಗ ನೀವು ನಿಮಗೆ ಗೊತ್ತಿಲ್ಲದ ವ್ಯಕ್ತಿಗಳಿಗೋಸ್ಕರ ಎಲ್ಲರಿಗೋಸ್ಕರ ನೀವು ಪ್ರಾರ್ಥನೆ ಮಾಡೋ ಸ್ಟಾರ್ಟ್ ಮಾಡ್ತೀರಾ. So when you are praying through the Holy Spirit, you will be praying for people you are not even aware of. ನಿನಗೂ ಗೊತ್ತಿಲ್ಲ ಅವರು ಯಾರು ಅಂತ, You might not be knowing who that people are, ಆದ್ರೆ ಪವಿತ್ರಾತ್ಮನಿಗೆ ಗೊತ್ತಾ ಅವರು ಯಾರು ಅಂತ ಹೇಳಿ. but Holy Spirit knows who they are. ಒಂದು ವೇಳೆ ಅವರ ಭಾಷೆ ಗೊತ್ತಿಲ್ಲ, Even you may not be know ಅವ್ರ about their ಜಾತಿ language, ಗೊತ್ತಿಲ್ಲ, you might not be know ಆ about ದೇಶ their caste, ಗೊತ್ತಿಲ್ಲ, you might not ಆದ್ರೆ be aware about their ಪವಿತ್ರಾತ್ಮ country. ಪ್ರಾರ್ಥನೆ ಮಾಡುವಾಗ ಅವರ ಕುರಿತಾಗಿ ನಿನಗೆ ಬಯಲುಪಡಿಸ್ತಾರೆ. But when you are praying the Holy Spirit, He will reveal to you. ಆಮೆನ್. Amen. ಲಾಸ್ಟ್ ಎತ್ತಲ್ಪಡೋಕೆ ಬೇಕಂತ ಒಂದು ಕೆಲವು ವಿಚಾರಗಳು ಹೇಳಿ ನಾನು ಮುಗಿಸ್ತೇನೆ. ಹಲ್ಲೆಲೂಯಾ, Hallelujah. ಪ್ರೈಸ್ ದ ಲಾರ್ಡ್. ಸೌಲನನ್ನ ದೇವರಾತ್ಮನ ಬಿಟ್ಟು ಹೋದ ಮೇಲೆ So after the Spirit of God left the soul, ಅವನು ಪ್ರವಾದನೆ ಹೇಳಿದ ಹಾಗೆ ನಟನೆ ಮಾಡ್ತಾ ಇದ್ದ. so he was just acting like he was prophesying. ಬೇಕಾದ್ರೆ ಮೊದಲನೇ ಸಾಮ್ಯಲ 15-22 ವಾಕ್ಯ ಓದ್ ನೋಡ್ರಿ. So read 1 Samuel chapter 15 verse 22. ಹಾ 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 23ನೇ ವಾಕ್ಯ ಓದಿ. ಹಾ 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 ದೇವರಾತ್ಮನು ದೇವರ ಮಾತನ್ನು ತಳ್ಳಿ ಬಿಟ್ಟಿದ್ರಿಂದ ದೇವರು ನಿನ್ನನ್ನು ಅರಸತನದಿಂದ ತಳ್ಳಿ ಬಿಟ್ಟಿದ್ದಾನೆ. ನೋಡ್ರಿ, ಯಾವಾಗ ದೇವರ ಮಾತು ಯಾರು ಕೇಳಲ್ವೋ ಅವರಿಂದ ಅಭಿಷೇಕ ಪಕ್ಕಕ್ಕೆ ಹೋಗ್ಬಿಟ್ಟಿರ್ತದೆ. So whoever disobeys the God, then the anointing naturally it will come out of you. ಅಭಿಷೇಕ ಬಿಟ್ಟು ಹೋದ ಮೇಲೆ ಕೂಡ ಪ್ರವಾದನೆ ಬರ್ತದೆ, ಕನಸು ಬರ್ತದೆ, ದರ್ಶನ ಬರ್ತದೆ ಅಂತೇಳಿ ಅನೇಕ ಜನ ಮೋಸಗೊಳಿಸ್ತಾ ಇರ್ತಾರೆ. So after losing the anointing, many people deceive that the prophecy will come, visions will come. ಇವರು ಯಾವಾಗ್ಲೂ ಅದನ್ನ ಅವಿ ಗುರುತಿಸೋದು ಹೆಂಗ್ ಗೊತ್ತಾ, ಅವರು ಯಾವಾಗ್ಲೂ ಚಾಡಿ ಹೇಳ್ತಾ ಇರ್ತಾರೆ. So how to identify such kind of people? They have an habit of gossiping. ನನಗೆಲ್ಲ ಗೊತ್ತು ಕೂಡ ಅಂತ ಹೇಳ್ತಾ ಇರ್ತಾರೆ. They even claim that I know everything. ಅಂತ ವ್ಯಕ್ತಿಗಳ ಕುರಿತಾಗಿ ನೀವು ಜಾಗೃತನೇ ಇರಬೇಕು. So we should be very careful about such kind of people. ಆಮೆನ್. Amen. ಹಲ್ಲೆಲೂಯಾ. Hallelujah. ಕೊನೆ ಪಾಯಿಂಟ್, ದೇವರಿಂದ ಎತ್ತಲ್ಪಡುವಂತ ಒಂದು ಟೀಮ್ ಕುರಿತಾಗಿ ನಾವು ಮಾತಾಡ್ತಾ ಹೋಗ್ತೇವೆ. So in the end we will discuss about the people who are going to be. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 1ರಿಂದ 13 ವಾಕ್ಯಗಳನ್ನು ನೋಡುವಾಗ, So Matthew chapter 25 verse 1 to 13. ಇಲ್ಲಿ 10 ಮಂದಿ ಕನ್ನಿಕರಿದ್ದಾರೆ. ನಮ್ಮ ಟೈಮ್ ಇಲ್ಲ ಅಂದ್ರೆ ಶಾರ್ಟ್ ಆಗಿ ಹೇಳ್ತಾ ಇದ್ದೇನೆ. 10 ಜನ ಕನ್ನಿಕರಿದ್ದಾರೆ. ಕನ್ನಿಕರು ಬೈಬಲ್ ಇಲ್ವಾ? ಇಂಗ್ಲಿಷ್ ಬೈಬಲ್ ಎಲ್ಲಿ ಬಿಡ್ತಾರೆ? 10 ಮಂದಿ ಕನ್ನಿಕರಿದ್ದಾರೆ. 10 ಮಂದಿಯಲ್ಲಿ 5 ಮಂದಿ ಸಹ 5 ಮಂದಿ ಮಾತ್ರ ಎತ್ತಲ್ಪಡ್ತಾರೆ, 5 ಮಂದಿ ಕೈ ಬಿಡಲ್ಪಡ್ತಾರೆ. ಯಾಕೆ? So among the 10 virgins only virgins 5 of them were wise. Hallelujah. 5 ಜನ ಎತ್ತಲ್ಪಡ್ತಾರೆ, 5 ಜನ ಕೈ ಬಿಡಲ್ಪಡ್ತಾರೆ. So 5 will be lifted up and 5 will be ಈ 10 ಜನರು ದೇವರ ಮಕ್ಕಳೇ. So all these 10 women are of God. 10 ಜನರು ದೇವರನ್ನು ತಿಳ್ಕೊಂಡವರೇ. They all know about God. ಆದರೆ 5 ಜನಕ್ಕೆ ಮಾತ್ರ, but only 5 people, ಎಣ್ಣೆ ಸಾಲದು. the oil is not enough for them. ಅದರ ಅರ್ಥ ಏನಂದ್ರೆ ಅವರು ಆ ಒಂದು ದಿನವನ್ನ ಸಮಯವನ್ನ ಅಲಕ್ಷ್ಯ ಮಾಡಿದ್ರು. The meaning of that is like they have neglected that day. 5 ಜನ ತುಂಬಾ ಜಾಗೃತೆಯಿಂದ ತಾನು ಸಿದ್ಧ ಮಾಡ್ಕೊಂಡಿದ್ರು. But for other 5 women, they are very alert and they are
getting ready for that. ಹಲ್ಲೆಲೂಯ. Hallelujah. ಅದರ ಅರ್ಥ ಏನಂದ್ರೆ ಅವರಲ್ಲಿ ಪ್ರಾರ್ಥನಾ ಜೀವಿತ ಇತ್ತು, ಇವರಲ್ಲಿ ಪ್ರಾರ್ಥನಾ ಜೀವಿತ ಇರಲಿಲ್ಲ. It means those 5 women has the prayer life, but other 5 didn't have the prayer life. ಎಣ್ಣೆ ಅನ್ನೋದು ಅಭಿಷೇಕದ ಪ್ರಾರ್ಥನೆ ಕುರಿತಾಗಿರುತ್ತದೆ. So oil represents the anointing. ಅಭಿಷೇಕ ಪ್ರಾರ್ಥನೆ ಯಾವಾಗಲೂ ದೇವರ ಚಿತ್ತಾನುಸಾರವಾಗಿ ನಮ್ಮನ್ನು ಸಿದ್ಧ ಮಾಡ್ತಾ ಇರ್ತದೆ. So that anointed prayer always prepare us according to the will of God. ಯಾರಲ್ಲಿ ಅಭಿಷೇಕ ಪ್ರಾರ್ಥನೆ ಕಳ್ಕೊಂಡಿರ್ತಾರೋ ಅವರು ಇಷ್ಟ ಬಂದಾಗ ಪ್ರಾರ್ಥನೆ ಮಾಡ್ತಾರೆ, ಇಷ್ಟ ಬಂದಾಗ ಸೇವೆ ಮಾಡ್ತಾರೆ, ಇಷ್ಟ ಬಂದಾಗ ಚರ್ಚ್ಗೆ ಬರ್ತಾರೆ, ಇಲ್ಲ ಅಂದ್ರೆ ಬರೋದಿಲ್ಲ. So whoever lost that kind of anointing prayer, they will pray according to their own will and they will satisfy themselves. Hallelujah. Hallelujah. ಇವತ್ತು 5 ಜನ ಕೈ ಬಿಡಲ್ಪಡ್ತಾರೆ ಅಂದ್ರೆ ಆ 5 ಜನ ಕೈ ಪಡುವಂತ ಗುಂಪಲ್ಲಿ ನೀವು ನಾವು ಇರಬಾರದು. So we should not be in this 5 women group where they will be left out. ಆಮೆನ್. Amen. ಯಾರು ಎತ್ತಲ್ಪಟ್ಟಿರೋ ಆ ಗ್ರೂಪ್ ಅಲ್ಲಿ ನಾವು ಇರಬೇಕು. So we should be in the group who went with God. ಅವರು ತುಂಬಾ ಎಚ್ಚರಿಕೆಯಿಂದ ತಾನು ಸಿದ್ಧ ಮಾಡ್ಕೊಂಡಿದ್ರು. So they prepared themselves very cautiously. ಎಷ್ಟು ಜನ ನೀವು ಸಿದ್ಧರಾಗಿದ್ದೀರಾ? So how many of you are ready for ಎಷ್ಟು that? ಜನ ಸಿದ್ಧರಾಗಿರೋದಕ್ಕೆ ಇಷ್ಟಪಡ್ತೀರಾ? So how many of you desire to be ready for like that? ಆಮೆನ್. Amen. ಆಮೆನ್. Amen. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಪ್ರೈಸ್ ದ ಲಾರ್ಡ್. Praise the Lord. ಪ್ರೈಸ್ ದ ಲಾರ್ಡ್. Praise the Lord. ದೇವರಿಗೆ ಸ್ತೋತ್ರವಾಗಲಿ. ಅದೇ 25ನೇ ಅಧ್ಯಾಯ 31ನೇ ವಾಕ್ಯವನ್ನು ಓದುವಾಗ ಇಲ್ಲಿ ಗಮನಿಸಬೇಕಾರದು ಒಂದೇ ಸಭೆಗೆ ಸೇರಿದಂತ ಜನ ಅರ್ಧ ಜನ ಎತ್ತಲ್ಪಡ್ತಾರೆ, ಅರ್ಧ ಜನ ಕೈ ಬಿಡಲ್ಪಡ್ತಾರೆ. So the thing we have to observe here is that the ಇಡೀ people ಬೈಬಲ್ belong to the same church. ಇಡೀ ಬೈಬಲ್ ಅನ್ನು ಓದುವಾಗ ನಿಮ್ಗೆ ಅರ್ಥ ಆಗುತ್ತೆ. So when you read entire Bible, you will understand this. ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡೋರು ಎತ್ತಲ್ಪಡ್ತಾರೆ. Those who pray according to the will of God will be going to God. ಸಭೆಯಲ್ಲಿ ಎಲ್ಲರೂ ಆಶೀರ್ವಾದ ಹೊಂದಿದವರಲ್ಲ. It is not everyone in the church are blessed. ಎಲ್ಲರೂ ಎತ್ತಲ್ಪಡವರಲ್ಲ. It is not everyone going to give meet God. ಶಾಪಗ್ರಸ್ತರು ಕೂಡ ಇದ್ದಾರೆ. And there are who are cursed also. ಯಾರು ಶಾಪಗ್ರಸ್ತರಿದ್ದಾರೋ ಅವರು ಯಾರು ಸಹ ಎತ್ತಲ್ಪಡಕ್ಕೆ ಸಾಧ್ಯವಿಲ್ಲ. So those who are cursed cannot be meeting God. ದೇವರ ವಾಕ್ಯ ಹೇಳುತ್ತೆ, So God's word says here, ನೀನು ಬಲಗಡೆಯಲ್ಲಿ ಇರುವಂತ ನನ್ನ ಜನರೇ ನೀವು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಬಲಗಡೆ ಇರುವಂತ ಜನಗಳನ್ನ, so all the people who are in towards his right hand, all come, I will give my possessions. ಎಡಗಡೆ ಇರುವವರನ್ನ ಶಾಪಗ್ರಸ್ತರೇ ನೀವು ತೊಲಗಿ ಹೋಗ್ರಿ, ನಿಮಗೆ ಶಿಕ್ಷೆ ಇದೆ ಅಂತ ಹೇಳ್ತಾರೆ. And those who are standing towards the left, you all cursed, go out. ಯಾಕೆ ಇವರು ಶಾಪಗ್ರಸ್ತರು? Why they are cursed? ದೇವರ ಆಜ್ಞೆಗಳನ್ನು ಮುರಿಯುವಂತವರು, Because they've broken the commandments of God. ದೇವರ ಹಣವನ್ನ ತಿನ್ನುವಂತವರು, They have eaten God's money. ದೇವರನ್ನ ಕೇವಲ ಲಾಭಕ್ಕಾಗಿ ಉಪಯೋಗ So ಮಾಡಿಕೊಳ್ಳುವಂತವರು. they used God's name for their own profit. ಹಲ್ಲೆಲೂಯಾ. Hallelujah. ಎಷ್ಟೋ ಜನ ಕಾಣಿಕೆಗಳನ್ನ ಕೂಡ ಕೊಡ್ತಾ ಇಲ್ಲ ದೇವರ So- ವಾಕ್ಯದ ಪ್ರಕಾರ. So many people are not giving offering according to the God's word. ಮಲಾಕ ಗ್ರಂಥದಲ್ಲಿ 3ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನೋಡುವಾಗ ಅವರೆಲ್ಲರೂ ಶಾಪಗ್ರಸ್ತರು ಅಂತ ಹೇಳಲ್ಪಟ್ಟಿದೆ. So in the Malachi 3:10 it says that they are all cursed. ಆ ಒಂದು ಶಾಪಗ್ರಸ್ತರು ಹೆಂಗೆ ಎತ್ತಲ್ಪಡಕ್ ಸಾಧ್ಯ? So how can the cursed people can be meeting God? ನೀವ್ ಹೇಳ್ತೀರಿ ನಾವಿಲ್ಲ, ನಾನು ಹೃದಯದಲ್ಲಿ ₹100 ಫಿಕ್ಸ್ ಮಾಡ್ಕೊಂಡಿದ್ದೆ ಅಷ್ಟೇ ಕೊಡ್ತೀನಿ ಅಂತ ಹೇಳಿ. So many people claim that I have decided to give 100 rupees, ದೇವರ that's why I ವಾಕ್ಯ give. ಕೊಡು ಅಂತ ಹೇಳ್ತದೆ. God's word says that you have to give. ಸೈತಾನ ಹೇಳ್ತಾನೆ ಕೊಡಬೇಡ ಅಂತ ಹೇಳ್ತಾನೆ. The devil tells you that don't give. ಕೊಡುವಂತವನು ಆಶೀರ್ವಾದ ಹೊಂದಿದವನು, So the one who gives is a blessing. ಕೊಡದಿದ್ದವನು ಕಳ್ಳನಾಗಿದ್ದಾನೆ. The one who doesn't give is a ಅವನು thief. ಶಾಪಗ್ರಸ್ತನಾಗಿದ್ದಾನೆ. He is a cursed person. ಮತ್ತೆ ಶಾಪಗ್ರಸ್ತನ ಹೆಂಗೆ ತಲ್ಪಡಕ್ ಸಾಧ್ಯ? How can the cursed person be lifted ಆದ್ರೆ up? ಎಲ್ರಿಗೂ ಆಸೆ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂತ But it ಹೇಳಿ. is everyone's desire that they should go to ಯೇಸು heaven. ಸ್ವಾಮಿ ಹೇಳ್ತಾರೆ, ನಾನು ಹೊಟ್ಟೆ ಹೊಂದ್ಕೊಂಡಿದ್ದೆ, ನೀವು ನನಗೆ ಊಟ ಕೊಟ್ಟಿಲ್ಲ ಅಂತ ಹೇಳಿ. So Jesus says here that I was hungry, you didn't give me food. ನನಗೆ ನೀರು ಅಡಿಕೆ ಆಗಿತ್ತು, ನೀನು ನೀರು ಕೊಟ್ಟಿಲ್ಲ ಅಂತ ಹೇಳ್ತಾರೆ. So I was thirsty, you didn't give me water. ನನಗೆ ಬಟ್ಟೆ ಇಲ್ದವನಾಗಿದ್ದೆ, ನೀವು ಕೊಟ್ಟಿಲ್ಲ ಅಂತ I ಹೇಳ್ತಾರೆ. didn't have clothes, but you didn't give. ಆದ್ರೆ ಯಾರನ್ನು ಅಲ್ಪನಿಗೂ ಮಾಡ್ತೀಯೋ ನನಗೆ ಮಾಡ್ದ ಹಾಗೆ ಅಂತ ದೇವರು ಹೇಳ್ತಾರೆ. So to whomever little one you consider this, you have done it to me. ಯಾರ್ಯಾರು ಮಾಡಿಲ್ವೋ ಇವರೆಲ್ಲರೂ ಸಹ ನರಕಕ್ಕೆ ಹೋಗ್ತಾರಂತೆ ದೇವರ ವಾಕ್ಯ ಸ್ಪಷ್ಟವಾಗಿ So ಹೇಳಲ್ಪಟ್ಟಿದೆ. whoever not done this, they will be going to hell. That's what God's word says. ಆಮೆನ್. Amen. ಹಲ್ಲೆಲೂಯಾ. Hallelujah. Praise the Lord. Praise God. ನೀವು ಯಾವ ಗ್ರೂಪ್ ಇದ್ದೀರಾ? So which group do you belong to? ನೀವು ಎಷ್ಟೋ ಜನ ದೇವರ ಹಣವನ್ನೇ ಕೊಡದಿರ ದೇವರ ಸಭೆಯಲ್ಲಿ ಕೆಲಸಗಳು ನಿಂತು ಹೋಗಿದೆ ನಿಮ್ಮಿಂದ. So many people, you are not given God's money and ದೇವರ ಸೇವೆ ಕೂಡ ನಿಂತು ಹೋಗಿದೆ ಕೆಲವದಲ್ಲಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. so God's work has stopped because of that.
ನಿನ್ನನ್ನ ಇಲ್ಲಿ ಏನಕ್ಕೂ ಪ್ರಯೋಜನಕ್ಕೆ ಬರದಂತಹ ನಿನ್ನನ್ನ ಪರಲೋಕದಲ್ಲಿ ಎತ್ಕೊಂಡೋಗಿಟ್ಟು ಏನ್ ಮಾಡ್ತೀಯಪ್ಪ? So because you are not at all useful in any way here, what kind of use there for you to be in heaven? ಹಲ್ಲೆಲೂಯಾ. Hallelujah. ಪ್ರಶ್ನೆ ಮಾಡ್ಕೋ, ನೀನು ಕರ್ಕೊಂಡು ಹೋಗ್ತೀರಾರು? So just question yourself, God is going to take you there. ದೇವರಿಗಿಂತ ಹೆಚ್ಚಾಗಿ ಹಣ ಪ್ರೀತಿ ಮಾಡುವಂತ ನಿನ್ನನ್ನ ಎತ್ಕೊಂಡು ಕರ್ಕೊಂಡು ಹೋಗ್ತಾರಾ? So do you think the one who loves money more than God, do you think ಇದು ಯಾರು ಇಷ್ಟ ಇಲ್ವಾ? ಕೃಪೆಗೆ ಹೋಗ್ಬಿಡ್ತಾರೆ. ಕೃಪೆ ಅಂದ್ರೆ ಸಾಕು, ಆ ಕೃಪೆ ಒಳಗಡೆ ಹೋಗ್ಬಿಡ್ತೀನಿ ಅಂತ. so all people they will take advantage of this time that ದೇವರು because of ಸ್ಪಷ್ಟವಾಗಿ grace ಹೇಳ್ತಾನೆ, is telling us clearly. ಫಲ ಕೊಡದಿರುವಂತ ಪ್ರತಿಯೊಂದು ಸಹ So that is not bearing, ಬೇಕಲ್ಪಡ್ತಾರೆ. it will be thrown into fire. ಯಾರು ವ್ಯವಸಾಯ ಮಾಡ್ತಾರೆ? ಕೈ ಎತ್ತಿ ನೋಡ. So how many of you do agriculture? Lift your hands. ವ್ಯವಸಾಯ ಮಾಡೋರು. Those who do agriculture. ಒಂದು ಬೆಳೆ ಹಾಕೋದಕ್ಕಿಂತ ಮುಂಚೆ ಭೂಮಿಯಲ್ಲಿ ನಾವೇನ್ ಹಾಕ್ತೀವಿ? So before putting a crop, what are you going to put in the ಏನ್ land? ಹಾಕ್ತೀರಿ? ಆ ಗೊಬ್ಬರ ಹಾಕ್ತೀರಿ. ಬೀಜ ಆಮೆನ್. So we will put in the soil. ಬೀಜ ಫಲ ಕೊಟ್ಟಾಗ, That seed gives the ಫಸಲು ಬಂದಾಗ that grows into a plant. ಅಲ್ಲಿ ಬೀಜ ಇರುತ್ತಾ? Do you think that seed will be there in that same place? ಬೀಜ ಇರುತ್ತಾ? ಇಲ್ಲ. ಆಮೆನ್. ಅಂದ್ರೆ ಏನಾಯ್ತಾ ಬೀಜ? ಹೆಂಗ ಬೀಜ ಕಾಣಿಸಲ್ವೋ ಆತ್ಮಗಳ ಆದಾಯದಿಂದ ಪ್ರತಿಯೊಬ್ಬರು ಸಹ ಎತ್ತಲ್ಪಡ್ತಾರೆ. So ಆತ್ಮ ಆದಾಯ ಮಾಡುವಂತ ಪ್ರತಿಯೊಬ್ಬರು ಪರಲೋಕಕ್ಕೆ ಎತ್ತಲ್ಪಡ್ತಾರೆ. So in the same way, how that seed, when you plant, it becomes planted in the soil. ಭೂಮಿಯಲ್ಲಿ ಹಾಕಿದ ಬೀಜ 10 ಫಸಲನ್ನ ಕೊಟ್ಟು ತನ್ನ ಮರೆ ಮಾಡ್ಕೊತ್ತೆ. So when we plant a seed in the soil, it disappears, but the fruits which we can ಅದೇ see. ರೀತಿಗೆ ಆತ್ಮ ಆದಾಯ ಮಾಡುವಂತ ಪ್ರತಿಯೊಬ್ಬರು ಸಹ ಎತ್ತಲ್ಪಡ್ತಾರೆ. So in the same way, those who bring souls to the church and kingdom of God, they will be lifted up. ನಾವು ಬೆಳಗ್ಗೆಯಿಂದ ಕೇಳಿದಂತ ಕೆಲವು ವಿಷಯ ಜ್ಞಾಪಕ ಮಾಡಿಕೊಳ್ಳೋಣ. So let us remember all the things which you heard from morning. ಮೊದಲನೇದಾಗಿ ನಾವು ಪ್ರಾರ್ಥನೆ So ಮಾಡೋರಾಗಿರಬೇಕು. first thing, we should have a habit of prayer. ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರು ಸೇವೆ ಮಾಡೋರಾಗಿರಬೇಕು. So those who pray should do the ministry. ಯಾರು ಪ್ರಾರ್ಥನೆ ಇಲ್ಲ ಅವರು ಸೇವೆ ಮಾಡಕ್ಕಾಗ. So those who do prayer life cannot do the ministry. ಪ್ರಾರ್ಥನೆ ಮಾಡಲು ಪರಲೋಕಕ್ಕೆ ಎತ್ತಲ್ಪಡ ಸಾಧ್ಯವಿಲ್ಲ. So those who don't habit of prayer cannot be lifted. ಆಮೆನ್. ಹಲ್ಲೆಲೂಯಾ. Hallelujah. ಪ್ರಾರ್ಥನೆ ಮುಖಾಂತರನೇ ದರ್ಶನಗಳು, ಕಷ್ಟಗಳು, ಪ್ರವಾದಗಳು ಬರ್ತವೆ. So it is through prayer you can receive all visions, dreams ದೇವರು and ಅದನ್ನ prophecy. ತನ್ನ ಪ್ರಿಯರಿಗೆ ಅದು ಕೊಡುವಂತನಾಗಿದ್ದಾನೆ. So God desires to give to those whom He loves. ಮೂರನೇದಾಗಿ ನಾವು ಪರಲೋಕಕ್ಕೆ ಎತ್ತಲ್ಪಡಬೇಕಾದ್ರೆ ಪ್ರಾರ್ಥನೆ ತುಂಬಾ ಮುಖ್ಯವಾಗಿದೆ. So and the third thing is, if you want to lift it to the kingdom of God, prayer is very important. 5 ಜನ ಬುದ್ಧಿವಂತ ಸ್ತ್ರೀಯರು ತಾನು ಸಿದ್ಧ ಮಾಡಿಕೊಂಡ್ರು. So 5 wise women, they prepared themselves. ಅದಕ್ಕೆ ಅವರನ್ನ ಬುದ್ಧಿವಂತರೆಂದು ಕರೆಯಲ್ಪಟ್ಟಿದೆ. That is why they are called wise women. ಬುದ್ಧಿಹೀನರು 5 ಜನ ಇದ್ದಾರೆ. Those who are foolish women, ಅವರು ಪ್ರಾರ್ಥನೆ ಇಲ್ಲದಂತವರು, so they are without prayer. ಸಿದ್ಧತೆ ಇಲ್ಲದಂತವರು. They are not without preparation. ದೇವರನ್ನ ಮೀಟ್ ಮಾಡೋದಕ್ಕೆ ಆಸೆ ಇದ್ರೆ ಅದರ ಸಿದ್ಧತೆ ಇಲ್ಲ. They desire to meet God, but there is no preparation. ಅನೇಕ ಜನ ಯೇಸು ಕ್ರಿಸ್ತನ ಬರೋಣದ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು, ಅದರ ಫಲ ಇಲ್ಲ. Many people aware about the second coming of Jesus, but there is no fruitfulness in them. ಅವರ ಜೀವಿತದಲ್ಲಿ ಪ್ರಾರ್ಥನೆನೂ ಇಲ್ಲ, ಅದರ ಲೋಕದ ವ್ಯವಹಾರದಲ್ಲಿ ಸಿಕ್ಕಾಕೊಂಡಿದ್ದಾರೆ. There is no prayer life in them, but they get entangled in the worldly ನಮ್ಮ things. ಜ್ಞಾನ ಬರೀ ಬಾಯಿ ಮಾತಿಗೆ ಮಾತ್ರ ಇದೆ, ಅದು ಕ್ರಿಯೆ ರೂಪದಲ್ಲಿ ಇಲ್ಲ. So our wisdom is only in our mouth, not in our action. ನೀನು ಜ್ಞಾನ ತಿಳ್ಕೊಳ್ಳೋದ್ರಿಂದ ಪರಲೋಕ ರಾಜ್ಯಕ್ಕೆ ಬರಲ್ಲ, ಫಲ ಕೊಟ್ಟಿರೋದ್ರಿಂದ ನೀನು ಪರಲೋಕ ರಾಜ್ಯಕ್ಕೆ ಬರ್ತೀಯಾ? You will not come to kingdom of heaven because you know the word of God, but because you fruit give yield to that. ಆಮೆನ್. ಲಾಸ್ಟ್ ಬ್ಯಾಚ್ ಅಲ್ಲಿ ಬಲಗಡೆ ಬರುವಂತ ಜನ ಆಶೀರ್ವಾದ ಹೊಂದಿದವರು, ಎಡಗಡೆ ಬರುವಂತವರು ಶಾಪ ಹೊಂದಿದವರು. So in the end, those who come towards the right are blessed, those who comes in the left, they are cursed. ಇದು ಲೋಕದವರಿಗೆಲ್ಲ ಹೇಳಿದ್ದು, ಸಭೆಯಲ್ಲಿ ಹೇಳುವಂತ ಮಾತು. It is not telling to the world, but it is to the churches. ದೇವರ ವಾಕ್ಯ ಗೊತ್ತು, ಪ್ರಾರ್ಥನೆ ಗೊತ್ತು, ಎಲ್ಲ ಗೊತ್ತಿದ್ರು ಸಹ ನೀನು ಶಾಪಗ್ರಸ್ತನೇ ಆಗಿದ್ದೀಯಾ. Even though you know about the word of God, but you are still cursed. ದೇವರ ವಿಚಾರ ವಾಕ್ಯಗಳನ್ನ ನೀನು ಅಕ್ರಮವಾಗಿ ಮುಟ್ತಾ ಇದೀಯಾ. So you are all breaking the commandments of God. ಸಭೆಗಳಲ್ಲಿ ಭೇದಗಳನ್ನು ಉಂಟು ಮಾಡ್ತೀಯಾ. You are causing divisions in the churches. ಸೇವೆಯನ್ನ ಅಲಕ್ಷ್ಯ ಮಾಡ್ತೀಯಾ. You are neglecting the ministry of God. ದೇವರಿಂದ ಸಭೆಯಲ್ಲಿ
ಪ್ರತ್ಯೇಕವಾದ ಗುಂಪುಗಳನ್ನ ಮಾಡೋದು ಸೈತಾನನ ಒಂದು ತಂತ್ರಗಾರಿಕೆ ಆಗಿದೆ. You're creating many groups and causing disturbance in the church. ಪ್ರಾರ್ಥನೆ ಇಲ್ಲದವರು, ಸೇವೆ ಇಲ್ಲದವರು ಸಭೆಯಲ್ಲಾಗಲಿ ಟ್ರಸ್ಟ್ ಆಗಲಿ ಇರೋ ಅವಶ್ಯಕತೆ ಇಲ್ಲ. So those who don't have the prayer life, it is not required for them to stay in the church or in the trust. ಯಾಕಂದ್ರೆ ಆ ಒಂದು ಪ್ರಾರ್ಥನೆ ಮಾಡುವಂತ ಜನ ಮಾತ್ರನೇ ಆ ಒಂದು ಸೇವೆಯಲ್ಲಿ ಟ್ರಸ್ಟ್ ಅಲ್ಲಿ ನಿಲ್ಲೋದಕ್ಕೆ ಸಾಧ್ಯ. Because it is only those who have a habit of prayer life they can able to stand in the church and trust. ಅವರನ್ನ ದೇವರು ಉಪಯೋಗ ಮಾಡಿಕೊಳ್ತಾನೆ. Only them God can use them. ಆಮೆನ್. Amen. ಇಷ್ಟೊತ್ತು ಕೇಳಿದಂತ ಪ್ರತಿಯೊಬ್ಬರು, So all those who heard since now, ನಿಮ್ಮಲ್ಲಿ ಎಲ್ಲಾದರೂ ಆ ರೀತಿಯಾದ ಇದ್ದಿದೆ ಆದರೆ, in case if you possess such kind of behavior, ಎತ್ತಲ್ಪಡಕ್ಕೆ ಆಗದಂತ ಕಾರ್ಯಗಳೇ ನಿಮ್ಮಲ್ಲಿದ್ರೆ, so if you have possessed such kind of behavior, ಇವತ್ತಿಂದ ನಿಮ್ಮ ಜೀವಿತನ ಬದಲಾಯಿಸಿಕೊಂಡಿದೆ ಆದರೆ, so if you can ready willing to change your character, ಒಂದು ವೇಳೆ ಇದು ಕೊನೆಯ ಅವಕಾಶ ಇರಬಹುದು. maybe it might be the last option for you. ಆಮೆನ್. Amen. ಹಲ್ಲೆಲೂಯಾ. ಸೇವೆಯಲ್ಲಿ ಸಭೆಯಲ್ಲಿ ಇರಬಹುದು ಅಥವಾ ಲೋಕದಲ್ಲಿ ನೀನು ಹೋಗಬಹುದು. You can either decide to stay in the church or you can go to the world. ಅದು ದೇವರ ಆಸೆ ಏನಂದ್ರೆ ನೀನು ಎತ್ತಲ್ಪಡಬೇಕು ಅನ್ನೋ ಉದ್ದೇಶ. But it is God's desire that you should be ನೀನು meeting God. ಪರಿವರ್ತನೆ ಆಗಬೇಕಂತ ದೇವರಿಗೆ ಇಷ್ಟ. It is God's desire that you should change. ಅದಕ್ಕೆ ನಿಮಗೂ ನಿಮ್ಮ ಕುಟುಂಬಕ್ಕೆ ಈ ದಿನ ಉಪದೇಶ ಮಾಡಲ್ಪಟ್ಟಿದೆ. That is why this day has been given to preach to you about this. ನಮ್ಮನ್ನು ನಾವು ಒಪ್ಪಿಸಿಕೊಂಡು ಈ ಸಮಯದಲ್ಲಿ ಎಲ್ಲ So let us commit ourselves to God. ಥ್ಯಾಂಕ್ ಯು ಜೀಸಸ್ ಲಾರ್ಡ್ ಗಾಡ್. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಎಲ್ಲರೂ ಕೈಗಳ ಮೇಲೆ ಕೆತ್ತಿ ಪ್ರಾರ್ಥಿಸೋಣ ಈ ಸಮಯದಲ್ಲಿ. ನೀವು ನಿಮ್ಮ ಕುಟುಂಬ ಸಿದ್ಧ ಮಾಡಲ್ಪಟ್ಟಿದ್ದೀರಾ? ಕೈ ಬಿಡಲ್ಪಡ್ತೀರಾ? ಎತ್ತಲ್ಪಡಬೇಕಾ? ನಿಮ್ಮನ್ನು ನೀವು ಪರಿಶೋಧಿಸ್ಕೊಳ್ರಿ. ಇಲ್ಲಿವರೆಗೂ ಪ್ರಾರ್ಥನೆ ಸೇವೆ ಬೇರೆಯವರು ನೋಡ್ಲಿ ಅಂತೇಳಿ ನೀವು ಮಾಡ್ತಾ ಇದ್ರಿ. ನೀನೇ ಕೈ ಬಿಡಲ್ಪಡಬೇಕಾದ್ರೆ ಬೇರೆಯವ್ರು ನೋಡಿ ಏನು ಬೇಡ. ಮನುಷ್ಯ ನೋಡೋದಕ್ಕೋಸ್ಕರ ಸೇವೆ ಮಾಡಕ್ ಹೋಗ್ಬೇಡ. ಏನು ಕಳ್ಕೊಂಡಿದ್ಯೋ ದೇವರನ್ನ ಕೇಳು, ಆಸಕ್ತಿಯಿಂದ ಮಾಡು. ಥ್ಯಾಂಕ್ ಯು ಲಾರ್ಡ್. ನೀವು ಮಾಡಿದ ಕೆಲವು ತೀರ್ಮಾನಗಳಿಂದ ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳು ಸಹ ನಿಮ್ಮ ಜೊತೆಯಲ್ಲಿ ಅಪ್ರಯೋಜಕರಾಗಿ ಹೋಗ್ತಿದ್ದಾರೆ. ಪ್ರಯೋಜನಕ್ಕೆ ಬರದಂತ ವ್ಯಕ್ತಿಗಳಾಗ್ತಾ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಸಭೆಯೊಂದು ರಿಪೇರಿ ಮಾಡುವ ಜಾಗನೇ ಹೊರತು ಮಸಾಜ್ ಮಾಡೋ ಸೆಂಟರ್ ಅಲ್ಲ ಇದು. ಲೋಕದಲ್ಲಿ 3 ಅವರು 4 ಅವರು 5 ಅವರು ಕುತ್ಕೊಳ್ಳೋದಕ್ಕೆ ನಿನಗೆ ಬೇಸರತೆ ಇಲ್ಲ. 3 ಅವರು ಸಭೆಯಲ್ಲಿ ಕುತ್ಕೊಳ್ಳೋದಕ್ಕೆ ತುಂಬಾ ಕಷ್ಟಪಡ್ತಾ ಇದೀಯಾ. ಕಾರಣ ಏನು ಗೊತ್ತಾ? ನಿನಗೆ ಕಷ್ಟ ಆಗ್ತಿರೋ ಕಾರಣ ಏನು ಗೊತ್ತಾ? ನಿನ್ನ ಜೀವಿತದಲ್ಲಿ ಪ್ರಾರ್ಥನೆ ಇಲ್ಲ. ಪ್ರಾರ್ಥನೆ ಇರುವಂತ ಎಲ್ಲ ವ್ಯಕ್ತಿಗಳು ಯಾರು ಹೊರಗಡೆ ಹೋಗಕ್ಕೆ ಇಷ್ಟಪಡಲ್ಲ. ನಿಂತ್ಕೊಳ್ಳೋಕು ಕುತ್ಕೊಳ್ಳೋಕೆ ನಿನ್ನ ಕೈ ಯಾಕೆ ಆಗ್ತಾ ಇಲ್ಲ ಅಂದ್ರೆ ದೇವ್ರ ಕನೆಕ್ಷನ್ ಇಲ್ಲ. ಲೋಕ ನಿನ್ನನ್ನ ಎಳಿತದ ಆಚೆ ಕಡೆ. ಆ ಕಾಲೇ ನಿನ್ನ ಫ್ರೆಂಡ್ ಸ್ನೇಹಿತನ ಬಾ ಹೊರಗಡೆ. ಮೊಬೈಲ್ ತಣ್ಣಗಿದೆ, ನಿನ್ನ ಕೈಲಿದ್ರೆ ಬಿಸಿ ಆಗಿರ್ತದೆ ಮೊಬೈಲ್ ಮುಖಾಂತರ ನಿನ್ನ ಹತ್ರ ಮಾತಾಡಬೇಕು. ಮೊಬೈಲ್ ಮುಖಾಂತರ ನಿನ್ನ ದಿನವೆಲ್ಲ ವೇಸ್ಟ್ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡ್ತಾ ಇದ್ದಾನೆ. ಇವತ್ತು ನೀವು ಎಚ್ಚರ ತಪ್ಪಿದ್ರೆ ನೀವು ಕೈ ಬಿಡಲ್ಪಡ್ತೀರಾ. ಪ್ರಕಟಣೆಯಲ್ಲಿ ಒಂದು ವಾಕ್ಯ ಇದೆ, ನಿನ್ನ ಸುಕೃತ್ಯಗಳು ನಿನ್ನ ಕೆಲಸಗಳ ಜೊತೆಗೆ ಎಲ್ಲವೂ ಏನೆಲ್ಲ ಮಾಡಿದ ಒಳ್ಳೆ ಕೆಲಸ ಮಾಡಿದೆ ಅದೆಲ್ಲವೂ ಸಹ ಪರಲೋಕದಲ್ಲಿ ನಿನ್ನ ಜೊತೆ ಸೇರುತ್ತದೆ ಅಂತೇಳಿ. ಅದು ಆತ್ಮ ಇರಬಹುದು, ಹಣ ಇರಬಹುದು, ಆಸ್ತಿ ಪಾಸ್ತಿಗಳಾಗಿರ್ಬೋದು, ಅದೆಲ್ಲ ನಿನ್ನ ಜೊತೆ ಕೂಡಿ ಬರ್ತದೆ. ನಿನ್ನಿಂದ ಸೇವೆಗೆ ಸಭೆಗೆ ಏನೆಲ್ಲ ಬೇಕಾಗಿದೆಯೋ ಅದನ್ನ ಕಟ್ಟುನಿಟ್ಟಾಗಿ ದೇವರದನ್ನ ದೇವರಿಗೆ ಒಪ್ಪಿಸ್ಕೊಡು. ಮೊದಲು ದೇವರಿಗೆ ನಿನ್ನ ಪ್ರಾರ್ಥನೆ ನಂಬಿಸ್ಕೊಡು. ನಿನ್ನ ಜೀವಿತದಲ್ಲಿ ಪ್ರಾರ್ಥನೆ ಇಲ್ಲ, ಅದಕ್ಕೆ ಎಲ್ಲ ಶಾಪದ ವಸ್ತುಗಳು, ಶಾಪದ ಹಣಗಳು, ಶಾಪದ ಜಾಗ, ಶಾಪದ ಕಾರ್ಯಗಳು ನಿನ್ನ ಮನೆಯಲ್ಲಿ ತುಂಬಿಕೊಂಡಿದೀಯ. ಅಭಿಷೇಕ ಕಳ್ಕೊಂಡ್ರು ಸಹ ನೀನು ಏನು ಜ್ಞಾನ ಇಲ್ಲದವಳಾಗಿದ್ದೀಯ. ಎತ್ತಲ್ಪಡಬೇಕಂತ ಗುಂಪಲ್ಲಿ ನೀನಿದೆಯಾ? ಕೈ ಬಿಡಲ್ಪಡಂತ ಗುಂಪಲ್ಲಿ ನೀನಿರ್ಬೇಕಾ? ಯೋಚನೆ ಮಾಡ್ರಿ.
ದಿನ ಸಮಯ ಆಗಿರಬಹುದು, ಆದರೆ ಈ ದಿನ ನಿನಗೊಂದು ಪರೀಕ್ಷೆ ಆಗಿದೆ. ಇವತ್ತು ನೀನು ಎತ್ತಲ್ಪಡ್ತೀಯ ಪಡಲ್ಲ ಅಂತೇಳಿ ನಿನ್ನ ಪ್ರಶ್ನೆಗೆ ನೀನೇ ಉತ್ತರ ಹೇಳ್ಬೋದು. ನಾನು ಕೈ ಬಿಡುವಂತಹ ಗುಂಪಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಲ್ಲ, ಈ ಅರ್ಹತೆ ಇಲ್ಲ, ಈ ಕೈಗಳಿಲ್ಲ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ದೇವರು ಒಂದನ್ನು ಪ್ರಕಟಣೆ ಮಾಡ್ತಿದ್ದಾರೆ. ಸಿಕ್ಕಿದ ಟ್ಯಾಬ್ಲೆಟ್ಸ್ ಎಲ್ಲ ಕೆಲವರು ಇಲ್ಲಿ 3-4 ಜನ ಟ್ಯಾಬ್ಲೆಟ್ಸ್ ಎಲ್ಲ ತಿಂದು ನಿಮಗಿರೋದೊಂದು ಕಾಯಿಲೆ, ನೀವು ತಿಂದ ಟ್ಯಾಬ್ಲೆಟ್ ಒಂದು ನಿಮ್ಮ ಆರೋಗ್ಯ ಹದಗೆಟ್ಟಿದೆ. ಥ್ಯಾಂಕ್ ಯು ಜೀಸಸ್. ನಿಮಗಿರುವಂತ ಕಾಯಿಲೆ ಒಂದು, ನೀವು ತಿಂದ ಟ್ಯಾಬ್ಲೆಟ್ ಬೇರೆ. ಇದರಿಂದ ನಿಮ್ಮ ಶರೀರದಲ್ಲಿ ಏರುಪೇರು ಆಗ್ತಾ ಇದೆ. ನಿನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಆಗ್ತಾ ಇದೆ, ನನಗೆ ಈ ಕಾಯಿಲೆಗೆ ಯಾರ್ಯಾರು ಡಾಕ್ಟರ್ ನೋಡಿದೆ, ಅಲ್ಲಿ ನೋಡಿದೆ, ಇಲ್ಲಿ ನೋಡಿದೆ, ಯಾರು ಹೇಳಿದೆಲ್ಲ ತಿಂದೆ, ನನಗೆ ಬಿಡುಗಡೆ ಆಗ್ಲಿಲ್ಲ, ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದೀಯಾ? ದೇವರು ಹೇಳ್ತಾನೆ, ಡಾಕ್ಟರ್ಗಿಂತ ಪರಿಶುದ್ಧಾತ್ಮನ ನೀನು ಇಟ್ಕೊಂಡಿದ್ದೆ ಆದ್ರೆ ಈ ಟ್ಯಾಬ್ಲೆಟ್ ತಿನ್ನಬೇಕಾ ಬೇಡವಾ, ಈ ಡಾಕ್ಟರ್ ಹತ್ರ ಹೋಗಬೇಕಾ ಬೇಡವಾ, ಈ ಊಟ ತಿನ್ನಬೇಕಾ ಬೇಡವಾ ಅಂತೇಳಿ ಪರಿಶುದ್ಧಾತ್ಮ ನಿನಗೆ ಬೋಧನೆ ಮಾಡುವಂತನಾಗಿದ್ದಾನೆ. ನಿನ್ನಲ್ಲಿ ಪರಿಶುದ್ಧಾತ್ಮ ಇಲ್ಲದ ಕಾರಣ ಸಿಕ್ಕಿದ್ದೆಲ್ಲ ನೀನು ಊಟ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದೀಯಾ. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಅಷ್ಟು ಮಾತ್ರವಲ್ಲ, ಪವಿತ್ರಾತ್ಮ ಇಲ್ಲದೆ ನಿನ್ನ ಹಣವನ್ನ ವ್ಯರ್ಥವಾದ ಜಾಗದಲ್ಲಿ ಹಾಕಿ ಸಿಕ್ಕಾಕೊಂಡು ಹೊರಗಡೆ ಬರದ ಹಾಗೆ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀಯಾ. ನೀನು ಹಾಕಿದ ಹಣನೂ ಬರ್ತಾ ಇಲ್ಲ, ನೀನು ಅದರಿಂದ ಹೊರಗಡೆ ಬರಕ್ಕಾಗ್ತಾ ಇಲ್ಲ. ನೀನು ಜನಗಳ ಮಾತು ಕೇಳ್ತಾ ಇದ್ದೆ ಹೊರತು ದೇವರ ಮಾತನ್ನು ಕೇಳ್ತಾ ಇಲ್ಲ. ದೇವರು ಹೇಳುವಂತ ಜಾಗದಲ್ಲಿ ಹಾಕು, ದೇವರು ಹೇಳುವಂತ ಜಾಗದಲ್ಲಿ ವ್ಯವಸಾಯ ಮಾಡು, ದೇವರು ಹೇಳುವಂತಹ ಆ ಬೆಳೆಯನ್ನೇ ಹಾಕು, ದೇವರು ಹೇಳುವಂತ ಜಾಗಕ್ಕೆ ಕೆಲಸಕ್ಕೆ ಹೋಗು, ದೇವರು ಹೇಳುವಂತ ಜಾಗಕ್ಕೆ ನಿನ್ನ ಸೇವೆಗೆ ಹೋಗು, ದೇವರು ಹೇಳುವ ಸಮಯದಲ್ಲಿ ಪ್ರಾರ್ಥನೆ ಮಾಡು. ಇದಕ್ಕೆಲ್ಲ ದೇವರು ಮಾತಾಡೋದಕ್ಕೆ ಒಂದೇ ಮಾರ್ಗ, ಪ್ರಾರ್ಥನೆಯ ಜೀವಿತ. ನಿನ್ನ ಒಪ್ಪಿಸಿಕೊಟ್ಟಿದ್ದೆ ಆದರೆ ಅನೇಕ ಕೇಡಿನಿಂದ ಬಿಡಿಸಿ ಕಾಪಾಡುವಂತನಾಗಿದ್ದಾನೆ. ನಿನ್ನ ಕುಟುಂಬನ ಕಾಪಾಡ್ತಾನೆ, ಸೈತನ ಕೆಡಕನ ಕೈಗೆ ಸಿಗದ ಹಾಗೆ ಕಾಪಾಡುವಂತನಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಪರಿಶುದ್ಧಾತ್ಮ ದೇವ, ಈಗ ಯಾರ್ಯಾರು ಕರ್ತನೆ ಈ ಪ್ರಾರ್ಥನೆ ಬೇಕು ಅಂತ ಇಷ್ಟಪಡ್ತಿದ್ದಾರೆ ಅವರೆಲ್ಲರನ್ನು ಕರ್ತನೆ ಒಪ್ಪಿಸ್ಕೊಡ್ತೀನಿ ಸ್ವಾಮಿ, ಅವರೆಲ್ಲರನ್ನು ಒಪ್ಪಿಸ್ಕೊಡ್ತೀನಿ. ದೊಡ್ಡ ಮಹಿಮೆ ಕಾರ್ಯಗಳು ಮಾಡು, ಅದ್ಭುತ ಮಾಡು, ಆಶೀರ್ವಾದ ಮಾಡಬೇಕಾಗಿ ಯೇಸು ನಾಮದಲ್ಲಿ ಬಿಡಿ ತಂದೆ, ಆಮೆನ್. ಒಂದು ಹಾಡನ್ನು ಹಾಡುವಾಗ ಕಾಣಿಕೆ ತೆಗೆದುಬಿಡ್ತದೆ. ಥ್ಯಾಂಕ್ ಯು ಜೀಸಸ್ ಲಾರ್ಡ್, ಹalleluya. ಥ್ಯಾಂಕ್ ಯು ಜೀಸಸ್. ಅಭಿಷೇಕ ನಂತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ, ಅಭಿಷೇಕ ನಂತರ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ, ಸಾರುವೆನು ಸುವಾರ್ತೆಯನ್ನು ದೀನರಾದ ಎಲ್ಲರಿಗೂ, ಸಾರುವೆನು ಸುವಾರ್ತೆಯನ್ನು ದೀನರಾದ ಎಲ್ಲರಿಗೂ. ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ, ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ, ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ, ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು
ನನ್ನೊಳಗೆ ಹೃದಯದಲ್ಲಿ ನೊಂದವರು ಏರಳ ಏರಳವು ಹೃದಯದಲ್ಲಿ ನೊಂದವರು ಏರಳ ಏರಳವು ಗಾಯ ಕಟ್ಟುವೆ ದೇಶವೆಲ್ಲ ಯೇಸುವಿನ ನಾಮದಲ್ಲಿ ಗಾಯ ಕಟ್ಟುವೆ ದೇಶವೆಲ್ಲ ಯೇಸುವಿನ ನಾಮದಲ್ಲಿ ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನ ತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನ ತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಬಿಡುಗಡೆಯು ದೊರಕಬೇಕು ಸೆರೆಯದ ಸರ್ವರಿಗೂ ಬಿಡುಗಡೆಯು ದೊರಕಬೇಕು ಸೆರೆಯದ ಸರ್ವರಿಗೂ ಬಂಧನಗಳ ಬಿಚ್ಚಬೇಕು ಒಡೆದು ಹಾಕಬೇಕು ಬಂಧನಗಳ ಬಿಚ್ಚಬೇಕು ಒಡೆದು ಹಾಕಬೇಕು ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನ ತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನ ತಲೆ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಸ್ತುತಿಯ ವಸ್ತ್ರ ಓಡಿಸಬೇಕು ಜಜ್ಜಲ್ಪಟ್ಟ ಜನರಿಗೆ ಸ್ತುತಿಯ ವಸ್ತ್ರ ಓಡಿಸಬೇಕು ಜಜ್ಜಲ್ಪಟ್ಟ ಜನರಿಗೆ ದುಃಖಕ್ಕೆ ಪ್ರತಿಯಾಗಿ ಆನಂದ ತೈಲ ಬೇಕು ದುಃಖಕ್ಕೆ ಪ್ರತಿಯಾಗಿ ಆನಂದ ತೈಲ ಬೇಕು ಅಭಿಷೇಕ ನನ್ನ ಮೇಲೆ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ಪರಿಶುದ್ಧಾತ್ಮನು ನನ್ನೊಳಗೆ ಅಭಿಷೇಕ ನನ್ನ ಮೇಲೆ ಅಭಿಷೇಕ ನನ್ನ ತಲೆ ಮೇಲೆ ಆಮೆನ್. ನಾಳೆ ವಾರ ಕರ್ತನ ಭೋಜನ ಇರ್ತದೆ, ಅಭಿಷೇಕದ ಕೂಟನೇ ಇರ್ತದೆ. ಬಿಳಿಯ ಬಟ್ಟೆಗಳನ್ನು ಹಾಕೊಂಡು ಕುಟ್ಕೊಂಡು ಶನಿವಾರ ಭಾನುವಾರ ದೇವರೇ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಬೆಳಗ್ಗೆಯಿಂದ ಇಲ್ಲಿವರೆಗೂ ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ಸ್ವಾಮಿ. ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪರಿಶುದ್ಧಾತ್ಮ ದೇವರೇ ಕೃಪೆಯು ಕರುಣೆ ತುಂಬಿಸು ಸ್ವಾಮಿ. ಆರಾಧನೆಗಾಗಿ ಸ್ತೋತ್ರ, ಸಾಕ್ಷಿಗಳಿಗಾಗಿ ಸ್ತೋತ್ರ, ವಾಕ್ಯ ಭಾಗಕ್ಕಾಗಿ ಸ್ತೋತ್ರ. ಯಾವ ಕರ್ತನೆ, ಅನೇಕ ವೃದ್ಧಿಗಳಲ್ಲಿ ಕರ್ತನೆ ನೀವು ಕಾರ್ಯ ಮಾಡಿದ ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ. ಕೊಟ್ಟಂತ ಕಾಣಿಕೆ ಭಾಗಗಳಿಗಾಗಿ ಸ್ತೋತ್ರ. ಆಶೀರ್ವಾದ ಮಾಡಿ ಬಲಪಡಿಸು. ಬರುವಂಥ ದಿನಗಳಲ್ಲಿ ಕರ್ತನೆ, ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ 4 ದಿನಗಳ ಕೂಟವನ್ನು ಆಶೀರ್ವಾದಕರವಾಗಿರಲಿ, ಅದು ಅಭಿಷೇಕವಾಗಿರಲಿ ಸ್ವಾಮಿ. ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ಬರದಂಥ ವ್ಯಕ್ತಿಗಳನ್ನು ಕರ್ತನೆ ನೀವು ಕನಿಕರಿಸಿರಿ ಸ್ವಾಮಿ. ಅವ್ರು ಯಾರು ಕೈ ಬಿಡಲ್ಪಡದ ಹಾಗೆ ಕನಿಕರಿಸಿರಿ ಸ್ವಾಮಿ. ಸಹಾಯ ಮಾಡು. ತಿಳಿದು ಅದನ್ನು ಆಕ್ರಮಿಸುವಂಥ ಪ್ರತಿಯೊಬ್ಬರ ಹೃದಯಗಳನ್ನು ಪಶ್ಚಾತ್ತಾಪ ಉಂಟಾಗಲಿ ಕರ್ತನೆ. ಬಂದಂಥ ಪ್ರತಿಯೊಬ್ಬನ ಆಶೀರ್ವಾದ ಮಾಡಿ ಬಲಪಡಿಸಿ ಕೃಪೆ ತೋರಿಸಬೇಕಾಗಿ ಎಲ್ಲ ಘನತೆ ಮಹಿಮೆ ಸಲ್ಲಿಸ್ತಾ ಕರ್ತನದ ಯೇಸು ಕ್ರಿಸ್ತ ಸಲ್ಬೇಡನ್ ತಂದೆ ಆಮೆನ್. ನನ್ನ ಮನೆವೇ ಹೊನ್ನು ಕೊಂಡಾಡು, ನನ್ನ ಸ್ವಲ್ಪ ನಾಮ ಕಿರಿಸಲಿ. ನನ್ನ ಮೈ ಹೊನ್ನು ಕೊಂಡಾಡು. ಆತನ ಮಾಡಿದ ಉಪಕಾರಗಳು ಒಂದನ್ನು ಮರಿಬೇಡ. ಆಮೆನ್. ಅಡಿಗೆ ಮಾಡೋರು ಎಲ್ಲರನ್ನು ಆಶ್ವಸಿಸಲಿ.